ತಿಳಕ್ ಅವ್ರು. ಮೇಡಮ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದ್ರಿ, ಸ್ಟಾರ್ಟ್ ಮಾಡ್ರಿ. ಹಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾಡಿನ ಎಲ್ಲ ಶರಣು ತಂದೆ ತಾಯರಿಗೆ, ಉಪಸ್ಥಿತಿರ್ತಕ್ಕಂಥ ಎಲ್ಲ ಶರಣು ತಂದೆ ತಾಯರಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ, 12ನೇ ಶತಮಾನದ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರ ಮಾಡಲು ಬಸವ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಇದರ ಅಡಿದಾವರಿಯಲ್ಲಿ ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಈ ಸಂಘಟನೆಗಳಿಂದ ಶರಣರ ವಿಚಾರಗಳ, ಶರಣರ ಪರಿಚಯ ಮತ್ತು ವಚನ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಕೋರಿ, ಇಲ್ಲಿ ಈ ಕಾರ್ಯಕ್ರಮದ ನಿರ್ದೇಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನ ಮತ್ತು ಎಲ್ಲ ಸಂಯೋಜಕರನ್ನ, ವಚನ ಪ್ರಾರ್ಥನೆ ಮಾಡ್ತಕ್ಕಂಥ ಅಕ್ಕ, ವಚನ ಮಂಗಳವನ್ನ ಮಾಡ್ತಕ್ಕಂಥವ್ರು, ಆಮೇಲೆ ಬಹಳಷ್ಟು ಹಿರಿಯರು, ಅನುಭಾವಿಗಳು ಈ ವೇದಿಕೆಯೊಳಗ ಉಪಸ್ಥಿತದಾರ. ಅವರೆಲ್ಲರಿಗೂ ನಾನು ಭಕ್ತಿಯ ಸ್ವಾಗತ ಸುಸ್ವಾಗತವನ್ನ ಕೋರಿ, ಈಗ ಅಕ್ಕ ವಚನ ಪ್ರಾರ್ಥನೆಯಿಂದ ತಮ್ಮ ಈ ಕಾರ್ಯಕ್ರಮದ ಒಂದು ಶುರುವಾತನ್ನ ಪ್ರೇಮಕಕ್ಕ ಹೊರಟ್ಟಿ, ಗಾನ ಕೋಗಿಲೆ ಶರಣೆ ಪ್ರೇಮಕಕ್ಕ ಹೊರಟ್ಟಿ ಅವರಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಒಂದು ಅಕ್ಕ ಮಹಾದೇವಿಯವರ ವಚನ ಹಾಡ್ತೀನಿ. ನನ್ನ ಫ್ರೆಂಡ್ ಇವತ್ತು ನನ್ನ ಜೊತೆ ಇದ್ದಾರೆ, ಪ್ರೇಮ ಹಲ್ಕಿ ಅಂತ ಹೇಳಿ, ಇಬ್ರು ಕೂಡ ಹಾಡ್ತೇವೆ. ಹಾಡು ಅಲ್ಲಿ ಎಂದೋದುವ ಗಿಳಿಗಳಿರ ಕಾಣಿರೇ ನೀವು ಕಾಣಿರೇ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ ಕಾಣಿರೇ ನೀವು ಕಾಣಿರೇ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ಸ್ವರವೆತ್ತಿ ಪಾಡುವ, ಏನೋ ಡಿಸ್ಟರ್ಬೆನ್ಸ್ ಆಗ, ಬಂದ್ ಮಾಡಿ ಕೋಗಿಲೆಗಳಿರ ಕಾಣಿರೇ ನೀವು ಕಾಣಿರೇ, ಚಿಲಿಮಿರೇ ನೀವು ಕಾಣಿರೇ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ ಕಾಣಿರೇ ನೀವು ಕಾಣಿರೇ, ಎರಗಿ ಬಂದಾಡುವ ತುಂಬಿಗಳಿರ ಎರಗಿ ಬಂದಾಡುವ ಎರಗಿ ಬಂದಾಡುವ ಎರಗಿ ಬಂದಾಡುವ ತುಂಬಿಗಳಿರ ಕಾಣಿರೇ ನೀವು ಕಾಣಿರೇ, ಕಾಣಿರೇ ನೀವು ಕಾಣಿರೇ, ಕೊಳನ ತಳಿಯೋಳಾಡುವ ಹಂಸೆಗಳಿರ ಕೊಳನ ತಳಿಯೋಳಾಡುವ ಕೊಳನ ತಳಿಯೋಳಾಡುವ ಕೊಳನ ತಳಿಯೋಳಾಡುವ ಹಂಸೆಗಳಿರ ಕಾಣಿರೇ ನೀವು ಕಾಣಿರೇ, ಕಾಣಿರೇ ನೀವು ಕಾಣಿರೇ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ ಕಾಣಿರೇ ನೀವು ಕಾಣಿರೇ, ಗಿರಿಗೌವರದೋಳ್ ಆಡುವ ನವಿಲುಗಳಿರ ಗಿರಿಗೌವರದೋಳ್ 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 ಆಡುವ ನವಿಲುಗಳಿರ ಕಾಣಿರೇ ನೀವು ಕಾಣಿರೇ, ಕಾಣಿರೇ ನೀವು ಕಾಣಿರೇ, ಚನ್ನ ಮಲ್ಲಿಕಾರ್ಜುನನೆಲ್ಲಿಹನೆಂದು ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನನೆಲ್ಲಿಹನೆಂದು ಹೇಳಿರೇ ನೀವು ಹೇಳಿರೇ, ಹೇಳಿರೇ ನೀವು ಹೇಳಿರೇ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ ಕಾಣಿರೇ ನೀವು ಕಾಣಿರೇ,
ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ, ಸ್ವರವೆತ್ತಿ ಪಾಡುವ, ಸ್ವರವೆತ್ತಿ ಪಾಡುವ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ. ಕಾಣಿರೆ ನೀವು ಕಾಣಿರೆ, ಕಾಣಿರೆ ನೀವು ಕಾಣಿರೆ, ಚಿಲಿಮಿಲಿಯಂದೋದುವ ಗಿಳಿಗಳಿರ. ಕಾಣಿರೆ ನೀವು ಕಾಣಿರೆ, ಕಾಣಿರೆ ನೀವು ಕಾಣಿರೆ, ಕಾಣಿರೆ ನೀವು ಕಾಣಿರೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಅದ್ಭುತ ಅಕ್ಕ, ಶರಣು ಶರಣಾರ್ಥಿಗಳು. ಇಬ್ಬರು ಗಾನ ಕೋಗಿಲೆಗಳು ಬಹಳಷ್ಟು ಸುಶ್ರಾವ್ಯ ಕಂಠದಿಂದ ವಚನ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ಇಬ್ರು ಅಕ್ಕಂದಿರಿಗೆ, ಗಾನ ಕೋಗಿಲೆಗಳಿಗೆ ಶರಣು ಶರಣಾರ್ಥಿಗಳನ್ನ ಹೇಳ್ತೀನಿ. ಈಗ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಉಪನ್ಯಾಸಕರ ಪರಿಚಯವನ್ನ ಮಾಡಿಕೊಡ್ಬೇಕಂತ ಹೇಳಿ ನಾನು ಶರಣೆ ಅಮ್ಮ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಡಾಕ್ಟರ್ ಸರಸ್ವತಿ ಪಾಟೀಲ್ ಅಮ್ಮ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಇವತ್ತು ಒಂದು ಅಕ್ಕನ ವಚನವನ್ನ ಹೇಳಿ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ದಾನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚೆನ್ನಮಲ್ಲಿಕಾರ್ಜುನ. ಅಕ್ಕನ ಈ ವಚನದಂತೆ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯ ಬಾಳಿನಲ್ಲೂ ಒಂದು ಉದ್ದೇಶವಿದೆ. ಪ್ರಾಣಿ, ಪಕ್ಷಿ, ಮಾನವ ತಾನು ಜೀವಿಸುವುದರ ಜೊತೆಗೆ ಇನ್ನೊಬ್ಬರಿಗೂ ಹಿತವಾಗುವಂತೆ ಬಾಳಬೇಕು. ಇದನ್ನರಿತ ಬಸವಯುಗದ ಶರಣರು ಅಂದಿನ ಸಮಾಜದಲ್ಲಿನ ಲಿಂಗ, ವರ್ಗ, ವರ್ಣಗಳಲ್ಲಿ ಹುದುಗಿದ್ದ ತಾರತಮ್ಯತೆಯನ್ನು ಕಿತ್ತೊಗೆದು ಸಮಾನತೆಯ, ಸಮಭಾವದ ತಳಹದಿಯನ್ನು ಹಾಕಿದರು. ಅಂತಹ ಶರಣರು ಬರೆದ ವಚನ ಸಾಹಿತ್ಯವನ್ನು ನಮ್ಮ ತಮ್ಮೆಲ್ಲರನ್ನೂ ಒಂದುಗೂಡಿಸಿ ಅರ್ಥಪೂರ್ಣವಾಗಿ ದಶದಿಕ್ಕುಗಳಲ್ಲೂ ಪಸರಿಸುವ ಮಹತ್ ಕಾರ್ಯವನ್ನು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ರೂವಾರಿಗಳಾದ ನಮ್ಮೆಲ್ಲರ ನೆಚ್ಚಿನ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಅದ್ಭುತವಾಗಿ ಮಾಡುತ್ತಲಿದ್ದಾರೆ. ಅವರಿಗೆ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅಂತೆಯೇ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಉಪನ್ಯಾಸಕರು. ಸ್ವತಂತ್ರ ಸಿದ್ಧಲಿಂಗೇಶ್ವರರನ್ನು ಕುರಿತು ಡಾಕ್ಟರ್ ಪ್ರೇಮದ ಹುಲಗಬಾಳಿಯವರು, ಜಕ್ಕಣ್ಣಯ್ಯನವರನ್ನು ಕುರಿತು ಶರಣೆ ಗೌರಮ್ಮ ನಾಶಿಯವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಇವರಿಬ್ಬರಿಗೂ ವೇದಿಕೆಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಈಗಾಗಲೇ ತಮ್ಮ ಸುಶ್ರಾವ್ಯ ಕಂಠದಿಂದ ತಮ್ಮ ಗೆಳತಿಯೊಂದಿಗೆ ವಚನ ಪ್ರಾರ್ಥನೆಯನ್ನು ಮಾಡಿದ ನಮ್ಮೆಲ್ಲರ ಪ್ರೀತಿಯ ಸಹೋದರಿ ಪ್ರೇಮಕ್ಕ ಹೊರಟ್ಟಿಯವರಿಗೆ ಆತ್ಮೀಯ ಸ್ವಾಗತ. ಅದರಂತೆ ಅಕ್ಕನ ಅರಿವು ವಾಟ್ಸಪ್ ಗ್ರೂಪಿಗೆ ಆಯ್ದ ವಚನಗಳ ಮುಖಾಂತರ ಉತ್ತಮ ಸಂದೇಶವನ್ನು ನೀಡುತ್ತಿರುವ, ಇಂದು ಅಂತಹದೇ ಆಯ್ದ ವಚನದ ಮುಖಾಂತರ ತಮ್ಮ ಅದ್ಭುತ ಕಂಠಶ್ರೀಯಿಂದ ವಚನ ಮಂಗಳವನ್ನು ಮಾಡಲಿರುವ ಶರಣೆ ಸರಸ್ವತಿ ಬಿರಾದಾರ್ ಅವರನ್ನು ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಶರಣು ಸಮರ್ಪಣೆ ಮಾಡಲಿರುವ ಅನುಭಾವಿ ಹಾಗೂ ಅಕ್ಕನ ಅರಿವಿನ ಹಿರಿಯ ಕ್ರಿಯಾಶೀಲ ಸದಸ್ಯ ಆತ್ಮೀಯ ಶಾರದಾ ಪಾಟೀಲ್ ಮೇಟಿಯವರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ದಿನವೂ ಅಕ್ಕನ ಅರಿವಿನ ವಾಟ್ಸಪ್ ಮುಖಾಂತರ ಅದ್ಭುತವಾಗಿ ವಚನ ವಿಶ್ಲೇಷಣೆಯನ್ನು ಮಾಡಿ ನಮ್ಮೆಲ್ಲರಿಗೂ ಜ್ಞಾನ ಸುಧೆಯನ್ನು ಉಣಬಡಿಸುತ್ತಿರುವ ಹಾಗೂ ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತಿರುವ ಶರಣೆ ಸುಜಾತಾ ಪಾಟೀಲ್ ಅವರಿಗೂ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತ. ಸಂಯೋಜಕರಾದ ಶರಣೆ ಡಾಕ್ಟರ್ ವೀಣಾ ಹುಗಾರ್, ಶರಣ ರಾಜು ಮೆಟಗುಡ್, ಶರಣೆ ಸುವರ್ಣಕ್ಕ ಪಾಟೀಲ್, ಶರಣ ಉಮಾಕಾಂತ್ MS, ಡಾಕ್ಟರ್ ಉಮಾಕಾಂತ್ ಶೆಟ್ಟರ್,
ಹಾಗೂ ಶರಣೆ ದೀಪಾ ನಂದೆಪ್ಪ ಗೌಡರ್ ಅವರಿಗೆ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ದಣಿವರಿಯದೆ ನಿಯಮಿತವಾಗಿ 1 ನಿಮಿಷವೂ ಹೇರುಪೇರಾಗದಂತೆ ಅದ್ಭುತವಾಗಿ ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿಯವರಿಗೆ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅಷ್ಟೇ ನಿಯಮಿತವಾಗಿ ಬೇಸರವಿಲ್ಲದೆ ನಮ್ಮಂಥ ಸದಸ್ಯರಿಗೆಲ್ಲ ಫೋನಾಯಿಸಿ ಕಾರ್ಯಕ್ರಮದಲ್ಲಿ ಆಗುವಂತೆ ಪ್ರೇರೇಪಿಸುತ್ತಿರುವ ಹಾಗೂ ಕಾರ್ಯಕ್ರಮದ ಸಂಘಟಕರಾದ ಶರಣೆ ಸೋದರಿಯರಾದ ಸುಜಾತಾ ಪಾಟೀಲ್ ಹಾಗೂ ಸುಧಾ ಪಾಟೀಲ್ ಅವರಿಗೆ ವೇದಿಕೆಗೆ ಆತ್ಮೀಯ ಸ್ವಾಗತ. ಇವತ್ತಿನ ಗೂಗಲ್ ಮೀಟ್ನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿರುವ ತಮಗೆಲ್ಲ ನನ್ನ ಹಾರ್ದಿಕ ಸ್ವಾಗತ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಪ್ರತಿ ಶನಿವಾರವೂ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಶರಣರ, ಅದರಲ್ಲೂ ವಿಶೇಷವಾಗಿ ಅಲಕ್ಷಿತ ಶರಣರ ಪರಿಚಯ, ಅವರ ವಚನ ವಿಶ್ಲೇಷಣೆ, ಚಿಂತನೆಯ ಕುರಿತು ಅದ್ಭುತ ಕಾರ್ಯಕ್ರಮಗಳು ಒಂದು ಬಾರಿಯೂ ತಪ್ಪದಂತೆ ಎಡವದೇ ನಡೆಯುತ್ತಿವೆ. ಇಲ್ಲಿ 12ನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪದಲ್ಲಿದ್ದಂತೆ ಎಲ್ಲರೂ ಸಮಾನರು, ಯಾವುದೇ ಭೇದ ಭಾವಗಳಿಲ್ಲದೆ ಅನುಭವ ಮಂಟಪದಲ್ಲಿ ಅಂದು ನಡೆಯುತ್ತಿದ್ದ ಕಾರ್ಯಕ್ರಮಗಳಂತೆ ಇಂದು ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಸ್ಥಾಪಿಸಿದ ವಚನ ಮಂಟಪದಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಸಮಾನ ಅವಕಾಶ. ನಮ್ಮಂಥ ಸಾಧಾರಣ ಶರಣೆಯರಲ್ಲಿ ಹುದುಕಿದ್ದ ಚೈತನ್ಯವನ್ನು ಬಡಿದೆಬ್ಬಿಸಿ ಎಲ್ಲರನ್ನೂ ಅಧ್ಯಯನಶೀಲರನ್ನಾಗಿ ಮಾಡಿ ಶರಣ ಸಾಹಿತ್ಯದ ಕಂಪನ್ನು ನಾಡಿನಲ್ಲೆಲ್ಲ ಪಸರಿಸುವ ಕೆಲಸ ನಿರಂತರವಾಗಿ 3-4 ವರ್ಷದಿಂದ ನಡೆದು ಬಂದಿದೆ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದೇ ಹುಟ್ಟಿ ಬಂದ ಬಸವಯುಗದ ಹಾಗೂ ಬಸವೋತ್ತರ ಯುಗದ ಶರಣರ ಕುರಿತಾಗಿ ನಡೆಯುವ ಉಪನ್ಯಾಸ ವೇದಿಕೆಯೂ ಇದಾಗಿದೆ. ಇಂತಹ ಶರಣರಲ್ಲಿ ಒಬ್ಬರಾದ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಕುರಿತು ಇವತ್ತು ಉಪನ್ಯಾಸವನ್ನು ನೀಡಲಿದ್ದಾರೆ ಶರಣೆ ಡಾಕ್ಟರ್ ಪ್ರಿಯವದಾ ಹುಲಗಬಾಳಿಯವರು. ಸೋದರಿ ಪ್ರಿಯವದಾ ಅವರಿಗೆ ಪರಿಚಯದ ವಿವರವನ್ನು ಕೇಳಿದಾಗ ಅವರು ಹೇಳಿದ್ದಿಷ್ಟೇ: ನಾನು ಅಕ್ಕನ ಅರಿವಿನ ಸಕ್ರಿಯ ಸದಸ್ಯ ಎಂದು ತಮಗೆ ಗೊತ್ತಿದೆ, ಅಷ್ಟನ್ನೇ ಹೇಳಿಬಿಡಿ ಅಕ್ಕ ಎಂದು. ಅಷ್ಟಂತೂ ಎಲ್ಲರಿಗೂ ಗೊತ್ತಿದೆ, ಹೆಚ್ಚಿನ ಪರಿಚಯ ನಮಗೆ ಬೇಕು ಎಂದು ಅವರಿಗೆ ಬಲವಂತ ಮಾಡಿದಾಗ ದೊರೆತ ಸಂಕ್ಷಿಪ್ತ ಪರಿಚಯವನ್ನಿಲ್ಲಿ ಹೇಳಬಯಸುತ್ತೇನೆ. ಡಾಕ್ಟರ್ ಪ್ರಿಯವದಾ ಅವರು ಬಾಗಲಕೋಟೆ ಜಿಲ್ಲೆಯ ಬನಾಟಿಯಲ್ಲಿ ತಮ್ಮ ಬಾಲ್ಯವನ್ನು ಕಳೆದವರು. ನಮ್ಮ ನಾಡಿಗೆ ಸಾಹಿತಿ, ಕವಿ ಹಾಗೂ ಕಲಾಕಾರರನ್ನು ಕೊಟ್ಟ ಶ್ರೇಯಸ್ಸು ಈ ಭಾಗಕ್ಕಿದೆ. ಅಂತಹ ಸುಸಂಸ್ಕೃತ ಪರಿಸರದಲ್ಲಿ ಬೆಳೆದು ಅಲ್ಲಿಯೇ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಪಡೆಯುವ ಅವಕಾಶ ಪ್ರಿಯವದಾ ಅವರಿಗೆ ದೊರೆಯಿತು. ಅಂತೆಯೇ ಸಾಹಿತ್ಯ ಕ್ಷೇತ್ರದಲ್ಲಿ ಒಲವನ್ನು ಬೆಳೆಸಿಕೊಂಡ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. ಕನ್ನಡ ಸಾಹಿತ್ಯದ ಅಕ್ಕ ಮಹಾದೇವಿ, ಲೇಖ ಪುನರ್ಲೇಖ ಎಂಬ ವಿಷಯದಲ್ಲಿ ಅವರು ಮಂಡಿಸಿದ ಮಹಾಪ್ರಬಂಧಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇವರಿಗೆ PhD ಪದವಿಯನ್ನು ನೀಡಿತು. 20 ವರ್ಷಗಳಿಂದ ಡಾಕ್ಟರ್ ಪ್ರಿಯವದಾ ಹುಲಗಬಾಳಿ ಆಣೆಪ್ಪನವರು ಅಥಣಿಯ ರಹವಾಸಿಗಳಾಗಿದ್ದು ಅಲ್ಲಿಯ JAP ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಲಿದ್ದಾರೆ. ಸಾಹಿತ್ಯದಲ್ಲಿ ಆಸಕ್ತರಾದ ಇವರು ಖೆಳೆಗಾಂವ್ ಬಸವೇಶ್ವರ ಚರಿತ್ರೆಯನ್ನು ಬರೆದಿದ್ದಾರೆ. ಇವರ ಅನೇಕ ಬಿಡಿಲೇಖನಗಳು, ಕವನಗಳು ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಅನೇಕ ಗ್ರಂಥಗಳಿಗೆ ಸಂಪಾದಕ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅನೇಕ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ 2021ರ ಸಜ ನಾಗಲೋತಿ ಮಠರ ಉತ್ತಮ ಶಿಕ್ಷಕ ಪ್ರಶಸ್ತಿ, 2023ರ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನ್ಯಾಸಕರ ಪ್ರಶಸ್ತಿ. ಇವರು ಉತ್ತಮ ವಾಗ್ಮಿ ಎಂಬುದನ್ನು ಹೇಳಬೇಕಿಲ್ಲ. ಇನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ 2ನೇ ಉಪನ್ಯಾಸ ಶರಣ ಜಕ್ಕಣ್ಣಯ್ಯನವರನ್ನು ಕುರಿತು ಮಾತನಾಡಲಿರುವ ಶರಣೆ ಗೌರಮ್ಮ ನಾಶಿಯವರನ್ನು ಕುರಿತು ನಾನು ಹೇಳಬೇಕಾಗಿಲ್ಲ. ಇವರು ಅಕ್ಕನ ಅರಿವಿನ ಹಿರಿಯ ಸಕ್ರಿಯ ಸದಸ್ಯ, ಎಲ್ಲರಿಗೂ ಚಿರಪರಿಚಿತರು.
ಅವರ ವಿವರವಾದ ಪರಿಚಯವನ್ನು ನಾನು ಕೇಳಿದಾಗ ಅವರು ಹೆಚ್ಚಿನ ವಿವರವನ್ನು ಕೊಡದೆ ವಿನಮ್ರವಾಗಿ ನನ್ನ ಪರಿಚಯ ಇಷ್ಟೇ ಸಾಕು ಎಂದು ಹೇಳಿದರು. ಹಠ ಬಿಡದ ತ್ರಿವಿಕ್ರಮನಂತೆ ನಾನು ಅವರ ಆತ್ಮೀಯ ಸ್ನೇಹಿತೆ ಶರಣೆ ಪ್ರೇಮಕ್ಕ ಅಣ್ಣಿಗೇರಿಯವರ ಮುಖಾಂತರ ಕಲೆ ಹಾಕಿದ ಪರಿಚಯವನ್ನು ತಮ್ಮೆಲ್ಲರ ಮುಂದಿಡುತ್ತಲಿದ್ದೇನೆ. ಗೌರಕ್ಕನವರ ತವರು ಹಾಗೂ ಪತಿಗ್ರಹ ಎರಡೂ ಬಾಗಲಕೋಟೆಯೇ ಆಗಿದ್ದರಿಂದ ಹಾಗೂ ತಮ್ಮ ಕ್ರಿಯಾಶೀಲತೆಯಿಂದ ಬಾಗಲಕೋಟೆಯಲ್ಲಿ ಬಹುತೇಕ ಜನರಿಗೆ ಇವರು ಚಿರಪರಿಚಿತರು. ನನಗೆ ತಿಳಿದು ಬಂದಂತೆ ವಿದ್ಯಾರ್ಥಿ ದೆಸೆಯಲ್ಲಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದರು. ಬಸವೇಶ್ವರ ವಿದ್ಯಾವರ್ಧಕ ಸಂಘ ಸಂಸ್ಥೆಗಳ ಶಾಲಾ ಕಾಲೇಜುಗಳಲ್ಲಿ ಅಭ್ಯಸಿಸಿದ ಇವರು ಆಟಪಾಠಗಳಲ್ಲಿ ಯಾವಾಗಲೂ ಮುಂದು. SSLC ಪರೀಕ್ಷೆಯಲ್ಲಿ ಅಂದಿನ ಅವಿಭಜಿತ ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಪಾಸಾದವರು. ಅಂಥ ಶ್ರೇಯಸ್ಸು ಗೌರಮ್ಮನವರದು. ಪ್ರೌಢಶಾಲೆಯಲ್ಲಿ ಓದುವಾಗ ಜೂನಿಯರ್ ಚಾಂಪಿಯನ್ಶಿಪ್ನ ಕಿರೀಟ 2 ಸಲ ಇವರ ಮುಡಿಗೇರಿತ್ತು. ವೈಯಕ್ತಿಕ 5 ಆಟಗಳಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಮಾತ್ರ ಈ ಪ್ರಶಸ್ತಿ ಸಿಗುತ್ತಿತ್ತು ಎಂದು ತಿಳಿದಿದ್ದೇನೆ. ಇಂತಹ ಪ್ರತಿಭಾವಂತೆ ಗೌರಕ್ಕ ಶರಣ ಸಾಹಿತ್ಯದ ಅಧ್ಯಯನದಲ್ಲೂ ಮುಂದು. ಶಿವಾನುಭವ ಪರೀಕ್ಷೆಗಳಾದ ಪ್ರವೇಶ, ಪರಿಚಯ, ಭೂಷಣ, ಚದರ ಪರೀಕ್ಷೆಗಳಲ್ಲಿ ರಜತ ಪದಕದೊಂದಿಗೆ ಪಾಸಾಗಿದ್ದಾರೆ. ಕೈಬರಹ ಪತ್ರಿಕೆ ರಚಿಸುವುದು, ಶರಣ ಜಯಂತಿಯನ್ನು ಆಚರಿಸುವುದು, ಮಹಿಳೆಯರಲ್ಲಿ ಗುಡಿ ಕೈಗಾರಿಕೆಗಳನ್ನು ಬೆಳೆಸುವುದು, ಇಂಥ ಸಮಾಜಮುಖಿ ಕೆಲಸಗಳಲ್ಲೂ ಚಟುವಟಿಕೆಯಿಂದ ಪಾಲ್ಗೊಳ್ಳುತ್ತಾರೆ. ಅವರೊಬ್ಬ ಸೃಜನಶೀಲ ಸಾಹಿತಿ, ಲೇಖಕಿ, ಕವಯಿತ್ರಿ. ಇಂಥ ಅನುಭವಿ ಕ್ರಿಯಾಶೀಲ ಪ್ರತಿಭಾವಂತ ಶರಣೆ ಗೌರಮ್ಮ ಅವರಿಂದ ಹೆಚ್ಚಿನ ಶರಣ ಸಾಹಿತ್ಯ ಸೇವೆಯಾಗಲಿ, ನಮ್ಮ ಅಕ್ಕನ ಅರಿವಿನ ಸಂಘಟನೆಗೆ ಹೆಚ್ಚಿನ ಬಲ ಬರಲಿ ಎಂದು ಆಶಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಉಪನ್ಯಾಸಕರ ಪರಿಚಯವನ್ನು ಮಾಡಲು ಅವಕಾಶವನ್ನಿತ್ತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಹಾಗೂ ಸಂಘಟನಾಕಾರರಿಗೂ ತಮಗೆಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿಗಳು. ನಾಳೆ ಬರ್ರಿ. ಆಯ್ತಾಯ್ತ್ರಿ. ಧನ್ಯವಾದಗಳ್ರಿ ಅಮ್ಮ. ಶರಣು ಶರಣಾರ್ಥಿಗಳು ಅತ್ಯಂತ ಆತ್ಮೀಯವಾಗಿ ಶರಣ ಮಾಡಿರ್ತಕ್ಕಂಥ ಹಿರಿಯ ನಮ್ಮೆಲ್ಲರ ಅನುಭಾವಿಗಳು, ಮಾರ್ಗದರ್ಶಕರು, ಹಿರಿಯರು ಮತ್ತು ಸಕ್ರಿಯ ಸದಸ್ಯರು, ನಮ್ಮೆಲ್ಲರನ್ನ ತಿದ್ದಿ ತೀಡಿ ಮುಂದೆ ನಡೆಸ್ತಕ್ಕಂಥ ಒಬ್ಬ ಹಿರಿಯ ಅಮ್ಮ, ಅಕ್ಕ, ಡಾಕ್ಟರ್ ಸರಸ್ವತಿ ಅಮ್ಮ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅತ್ಯಂತ ಆತ್ಮೀಯವಾಗಿ ಎಲ್ಲರನ್ನ ಸ್ವಾಗತ ಕೋರಿದ್ರಿ. ನಿಮಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳಮ್ಮ. ಅಯ್ಯ ನೀನು ಕೇಳಿದಡೆ ಕೇಳು, ಕೇಳಿದಡೆ ಮಾಡು, ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀನು ನೋಡಿದಡೆ ನೋಡು, ಮಾಡಿದಡೆ ಮಾಡು, ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀನು ಮೆಚ್ಚಿದಡೆ ಮೆಚ್ಚು, ಮೆಚ್ಚಿದಡೆ ಮಾಡು, ಆನು ನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀನು ಒಲಿದಡೆ ಒಲಿಯದಡೆ ಮಾಡು, ಆನು ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ಆನು ನಿಮ್ಮ ನರ್ಚಿಸಿ ಪೂಜಿಸಿ ಹರ್ಷದೊಳಾಡುವೇನಯ್ಯ ಅಂತ ಹೇಳಿ ಶರಣರು ಇಂಥ ಒಂದು ಪರಿಪೂರ್ಣವಾದಂತಹ ವಿಚಾರಗಳನ್ನ ನಮ್ಮೆಲ್ಲರಿಗೂ ಬಿಟ್ಟು ಹೋಗ್ಯಾರ. ಅಂತ ವಿಚಾರ ವಿನಿಮಯಗಳು, ವಿಚಾರ ಚರ್ಚೆಗಳು, ವಿಚಾರದ ಒಂದು ಅಮೃತದ ಊಟ ಈ ವೇದಿಕೆಯೊಳಗ ಪ್ರತಿ ಶನಿವಾರ ಮತ್ತು ಪ್ರತಿ ರವಿವಾರ ನಡೀತಾ ಇರ್ತದ. ಇಲ್ಲಿ ಈ ಊಟವನ್ನ, ಅಮೃತದ ಊಟವನ್ನ ಉಣ್ಲಿಕ್ಕೆ ಮಹಾನುಭಾವಿಗಳು, ಹಿರಿಯರು, ಶರಣರು, ಎಲ್ಲಾ ಶರಣ ಸಂಕುಲಕ್ಕೆ ನಾನು ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಸ್ವಾಗತ ಸುಸ್ವಾಗತಗಳನ್ನ ಕೋರಿ, ಈಗ ಇಲ್ಲಿ ಅಮೃತದೂಟ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಬಗ್ಗೆ ನಮ್ಮ ಶರಣೆ ಅಕ್ಕ ಡಾಕ್ಟರ್ ಪ್ರಿಯಮೋದ ಹುಲುಬಾಳಿ ಅಕ್ಕನವರು ಅವರ ದರ್ಶನವನ್ನ ಇವತ್ತಿನ ದಿವಸ ಮಾಡಿಕೊಡೋರದಾರ. ಅಕ್ಕ ತಮಗೆ ಈಗ ವೇದಿಕೆಗೆ ಸ್ವಾಗತ ಸುಸ್ವಾಗತ. ನಿಮ್ಮ ದರ್ಶನವನ್ನ ಮುಂದುವರಿಸ್ರಿ. ಶರಣಾರ್ಥಿಗಳು. ಸಮುದ್ರದ ಅಂಜಿದೊಡೆಂತಯ್ಯ, ಸಂತೆಯೊಳಗೆ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಚನ್ನಮಲ್ಲಿಕಾರ್ಜುನ ನಿಮ್ಮ ಚನ್ನಮಲ್ಲಿಕಾರ್ಜುನ
ಅಕ್ಕ ಅವಾಜ್ ಕ್ಲಿಯರ್ ಇಲ್ರಿ ಯಾಕೋ ಅಕ್ಕ ರೀ ಪ್ರಿಯಾ ಮೇಡಮ್ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ಪ್ರೇಮದ ಮೇಡಮ್ ಒಮ್ಮೆ ಎಕ್ಸಿಟ್ ಆಗಿ ಇದನ್ನ ಮಾಡ್ರಿ, ರೀ ಎಂಟ್ರಿ ಮಾಡ್ರಿ. ಎಕ್ಸಿಟ್ ಆಗಿ ಹಾ ಮೇಡಮ್, ವಾಯ್ಸ್ ಕಟ್ ಆಗ್ತಾ ಇದೆ. ಎಕ್ಸಿಟ್ ಆಗಿ ಬನ್ನಿ ಮೇಡಮ್, ಇನ್ನೊಂದು ಗೂಗಲ್ ಬಿಟ್ ಜಾಯ್ನ್ ಆಗಿ. ಕೇಳಿಸ್ತಾ ಇದೆ ಮೇಡಮ್, ಡಿಸ್ಟರ್ಬೆನ್ಸ್ ಇದೆ. ಸಿಗ್ಲಾರ್ದಲ್ಲಿ ಬನ್ನಿ ಮೇಡಮ್ ಪ್ಲೀಸ್. ಹಾ ಕೇಳಿಸ್ತಾ ಇದೆ ಮೇಡಮ್, ಈಗ ಡಿಸ್ಟರ್ಬೆನ್ಸ್ ಇದೆ. ಒಂದ್ ಕೆಲಸ ಮಾಡ್ರಿ, ಪ್ರಿಯಮದ ಸೆಕೆಂಡ್ ಮಾತಾಡ್ರಿ, ಫಸ್ಟ್ ಗೆ ಇನ್ನೊಬ್ರಿಗೆ ಕೊಡ್ರಿ ಸರ್. ಆಯ್ತು, ಹಾ ಓಕೆ ಸರ್. ಅವ್ರು ಡಿಸ್ಟರ್ಬೆನ್ಸ್ ಆಗುತ್ತೆ, ಬೇರೆಯವ್ರು ಕೊಡ್ರಿ ಸೆಕೆಂಡ್. ಈಗ ಜಕ್ಕಣ್ಣ ಬಗ್ಗೆ ಶರಣೆ ಗೌರಮ್ಮಮ್ಮ ನಾಸಿ ಅವರು ಮಾತಾಡ್ಬೇಕು ಅಂತ ಹೇಳಿ ನಾನು ಶರಣೆ ಗೌರಮ್ಮಮ್ಮ ನಾಸಿ ನಮ್ಮೆಲ್ಲ ಹಿರಿಯ ಅಮ್ಮ, ಮಾರ್ಗದರ್ಶಕರು ಮಾಡ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸಂಗನ ಬಸವಣ್ಣನೆ ಎನ್ನ ಗುರುವು, ಚೆನ್ನ ಬಸವಣ್ಣನೆ ಎನ್ನ ಲಿಂಗ, ಅಲ್ಲಮ ಪ್ರಭುವೆ ಎನ್ನ ಜಂಗಮವು. ಇದು ಕಾರಣ ಈ ಗುರುಲಿಂಗ ಜಂಗಮವನರಿದು, ನಾನು ಬದುಕಿದೆನಯ್ಯ ಝೇಂಕಾರ ನಿಜಲಿಂಗ ಪ್ರಭುವೆ. ನಾನಿಲ್ಲಿ ಚಿಂತನೆ ಹಾಗೂ ವಚನ ವಿಶ್ಲೇಷಣೆ ಕುರಿತು ಮಾತನಾಡಲಿರುವ ಶರಣ ಜಕ್ಕಣ್ಣಯ್ಯನವರ ವಚನವನ್ನೇ ನಾನು ಸ್ಮರಿಸುತ್ತಾ, ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಸಹಯೋಗದೊಂದಿಗೆ ನಡೆಯಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಆದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಸಂಯೋಜಕರಿಗೂ, ಸಂಘಟನಾಕಾರರಾದ ಶರಣೆ ಸುಧಾ ಪಾಟೀಲ್ ಹಾಗೂ ಸುಜಾತಾ ಪಾಟೀಲ್ ಅವರಿಗೂ, ನಿರಂತರ ತಾಂತ್ರಿಕ ಸೇವೆಯನ್ನು ಒದಗಿಸುತ್ತಿರುವ ಡಾಕ್ಟರ್ ದಾನಮ್ಮ ಝಳಕೆಯವರಿಗೂ, ನಿರೂಪಣೆಯನ್ನು ಮಾಡುತ್ತಿರುವ ಮತ್ತೊಮ್ಮೆ ಶರಣ ಸುಜಾತಾ ಪಾಟೀಲ್ ಅವರಿಗೂ, ಶರಣು ಸಮರ್ಪಣೆ ಮಾಡಲಿರುವ ಹಿರಿಯ ಅಕ್ಕನಾದ ಶಾರದಾ ಪಾಟೀಲ್ ಅವರಿಗೂ, ವಚನ ಪ್ರಾರ್ಥನೆಯನ್ನು ಮಾಡಿದ ಇಬ್ಬರು ಪ್ರೇಮಕ್ಕನವರಿಗೂ, ವಚನ ಮಂಗಳ ಮಾಡಲಿರುವ ಸರಸ್ವತಿ ಬಿರಾದಾರ್ ಅವರಿಗೂ, ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ, ಹಾಗೂ ಇಂದು ಸ್ವತಂತ್ರ ಸಿದ್ಧಲಿಂಗೇಶ್ವರನ್ನು ಕುರಿತು ಮಾತನಾಡಲಿರುವ ಸಹೋದರಿ ಪ್ರಿಯಮೋದ ಹುಲಗಬಾಳಿಯವರಿಗೂ, ಅದರಂತೆ ಇಂದಿನ ಎಲ್ಲಾ ಶರಣರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿದ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೂ ಅನಂತ ಶರಣು ಶರಣಾರ್ಥಿಗಳು. ನಾನು ಚಿಂತನೆ ಮಾಡಲಿರುವ ಶರಣರು ಜಕ್ಕಣ್ಣಯ್ಯ. ಇವರು ಬಹುಶಃ ನಮಗೆಲ್ಲ ಹೊಸಬರು ಅಂತ ಅನಿಸ್ತಾ ಇದೆ. ಇವರ ಕುರಿತು ಚಿಂತನೆ ನಡೆಸಿಕೊಡುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಗೂಗಲ್ದಲ್ಲಿ ಹುಡುಕಿದಾಗ ಅದೊಂದು ಅದ್ಭುತ ಶಕ್ತಿ ನನ್ನ ಎದುರು ತೆರೆದುಕೊಂಡಂತಾಯ್ತು. ಶರಣ ಜಕ್ಕಣ್ಣಯ್ಯನವರು ನಮ್ಗೆ ತುಂಬಾ ಹತ್ತಿರದ, ಅಂದ್ರೆ 18ನೇ ಶತಮಾನದಲ್ಲಿ ಆಗಿ ಹೋದವರು. ಆದ್ರೆ ಅವರ ಊರು, ತಂದೆ ತಾಯಿ, ಬಾಲ್ಯ, ಸಂಸ್ಕಾರ, ಅವರಿಗೆ ದೊರೆತ ಗುರು ಯಾವೊಂದು ಮಾಹಿತಿಯೂ ದೊರೆತಂತೆ ಕಂಡು ಬರುವುದಿಲ್ಲ. ಅವರ ಕಾಲ ಮಾತ್ರ 1800 ಅಂತ ದಾಖಲಿಸಲಾಗಿದೆ. ಇವರು ಝೇಂಕಾರ ನಿಜಲಿಂಗ ಪ್ರಭುವೆ ಎಂಬ ಅಂಕಿತದಲ್ಲಿ ಸುಮಾರು 778 ವಚನಗಳನ್ನು ರಚಿಸಿದ್ದು ದೊರೆತಿರುವುದಾಗಿ ಕಂಡುಬರುತ್ತಿದೆ. ಅವುಗಳನ್ನು 18 ಸ್ಥಳಗಳ ಅಡಿಯಲ್ಲಿ ಸಂಕಲಿಸಲಾಗಿದ್ದು, ಆ ಸಮಗ್ರ ಕೃತಿಗೆ ನಿರಾಳ ಮಂತ್ರ ಗೋಪ್ಯ ಅಂತ ಕರೆಯಲಾಗಿದೆ. ಪ್ರಾರಂಭದ ಬಹುತೇಕ ವಚನಗಳಲ್ಲಿ ಅವರು ಬಸವಣ್ಣ, ಚೆನ್ನಬಸವಣ್ಣ, ಅಲ್ಲಮ ಪ್ರಭುದೇವರನ್ನು ಅನನ್ಯವಾಗಿ ಸ್ಮರಿಸುವುದನ್ನ ಕಾಣ್ತೇವೆ. ಇವರ ಮೇಲೆ ಶರಣ ಪ್ರಭಾವ ಎಷ್ಟು ಆಳವಾಗಿತ್ತು ಅನ್ನೋದನ್ನ ಅವರ ವಚನಗಳನ್ನ ಓದ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತದೆ. ಯೋಗದ ರಹಸ್ಯವನ್ನು ತಮ್ಮ ಬೆಡಗಿನ ನುಡಿಗಳಲ್ಲಿ ಹೇಳುವುದೇ ಇವರ ಮೂಲ ಉದ್ದೇಶವಾಗಿತ್ತು ಅಂತ ಕಂಡು ಬರ್ತಾ ಇದೆ. ಶರಣರ ಅಂದರೆ ಲಿಂಗಾಯತ ಧರ್ಮದ ತಾತ್ವಿಕ ಸಿದ್ಧಾಂತದ ಕಡೆಗೆ ಹೆಚ್ಚು ಉಳ್ಳವರಾಗಿದ್ದು, ಆ ಬೆಡಗಿನ ವಚನಗಳೊಂದಿಗೆ ಇವರು ವಚನಗಳಲ್ಲಿ ಅಲ್ಲಲ್ಲಿ
ವಜೀರ, ತಳವಾರ, ಹವಾಲ್ದಾರ, ಚಾವಡಿ, ಠಾಣೆ ಇಂಥ ಈ ಥರದ ಅನೇಕ ಪದಗಳನ್ನು ಕೂಡ ಬಳಸಿದ್ದು ಕಂಡು ಬರ್ತಾ ಇದೆ. ಈಗ ನಾವು ಶರಣ ಜಕ್ಕಣ್ಣಯ್ಯನವರ ವಚನಗಳನ್ನು ಅಧ್ಯಯನ ಅಥವಾ ಚಿಂತನೆ ಮಾಡುವುದಕ್ಕಿಂತ ಮೊದಲು ಸಂಕಲಿಸಿದ ಅವರ ನಿರಾಳ ಮಂತ್ರ ಗೌಪ್ಯ ಈ ಪದಗಳ ಅರ್ಥವನ್ನು ಸ್ಥೂಲವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಶಬ್ದದಿಂದಲೇ ಸ್ಫೋಟಗೊಂಡ ಸೃಷ್ಟಿ, ಶಬ್ದಗಳಿಂದಲೇ ಅಂದ್ರೆ ಮೂಲಾಕ್ಷರಗಳಿಂದಲೇ ನಡೆಯುವ ಪ್ರಪಂಚ, ಪುನಃ ಶಬ್ದಗಳಿಂದಲೇ ನಿಶ್ಶಬ್ದಕ್ಕೆ ಅಂದ್ರೆ ಮೂಲಕ್ಕೆ ಹೋಗುವ ಯೋಗ ರಹಸ್ಯವನ್ನೇ ಈ ಮಂತ್ರ ಗೌಪ್ಯದಲ್ಲಿ ಹೇಳಲ್ಪಟ್ಟಿದೆ. ಒಂದೊಂದು ಚಕ್ರದಿಂದ, ಆಧಾರಾದಿ ಚಕ್ರಗಳಿಂದ ಒಂದೊಂದು ಅಕ್ಷರವನ್ನು ತೆಗೆದುಕೊಂಡು ಷಡಕ್ಷರ ಮಂತ್ರವನ್ನು ಹೇಳಿದಂತೆ ಇಲ್ಲಿ ಪದಗಳ ಜೋಡಣೆ, ಅವುಗಳ ಅರ್ಥೈಸುವಿಕೆ, ಉಚ್ಚರಿಸುವ ಅಂದ್ರೆ ಜಪಿಸುವ ವಿಧಾನ, ಅವುಗಳಿಂದ ಆಗುವ ಪರಿಣಾಮ ಹಾಗೂ ಪ್ರಯೋಜನ ಇವುಗಳನ್ನ ಕುರಿತು ಬರೆದ ವಚನಗಳೇ ಮಂತ್ರಗೌಪ್ಯ ಅಂತ ವಿವರವಾಗಿ ತಮ್ಮ ಅನುಭವವನ್ನ ಜಕ್ಕಣ್ಣಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಒಟ್ಟು ಸಂಕಲನಕ್ಕೆ ನಿರಾಳ ಮಂತ್ರಗೌಪ್ಯ ಅಂತ ಹೇಳಿದ್ದಾರೆ ಅಂತ ಈಗಾಗಲೇ ಹೇಳಿದೆ. ಇನ್ನು ಈ ನಿರಾಳ ಅಂದರೇನು ಅಂತ ಸ್ವಲ್ಪ ಅದರಲ್ಲಿ ತಿಳ್ಕೊಂಡು ಮುಂದೆ ವಚನ ವಿಶ್ಲೇಷಣೆಗೆ ಹೋಗೋಣ. ಈ ಮಂತ್ರಗೌಪ್ಯದಲ್ಲಿ ಯೋಗ ರಹಸ್ಯವನ್ನೇ ಜಕ್ಕಣ್ಣಯ್ಯನವರು ರೂಪಕಗಳೊಂದಿಗೆ ಹೇಳಿದ್ದಾರೆ ಅಂತ ನೋಡಿದ್ವಿ. ಈ ಯೋಗ ಏತಕ್ಕೆ ಅನ್ನೋದು ಇಲ್ಲಿ ಪ್ರಶ್ನೆ. ಯೋಗ ಎಂದರೆ ತನ್ನ ತಾನರಿಯುವುದು. ಇಲ್ಲಿ ನನಗೆ ನಿಲುಕಿದ ಮಿತಿಯಲ್ಲಿ ಮಾತ್ರ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡ್ರಿ, ನಿರಾಳ ಎಂದರೆ ತನ್ನ ತಿಳಿಯಲು ಮಂತ್ರಗಳ ಸಹಾಯದಿಂದ ಅಥವಾ ಪ್ರಯೋಗದಿಂದ ತನ್ನೊಳಗೆ ಆಳಕ್ಕೆ ಇಳಿಯುವುದೇ ನಿರಾಳ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಜಕ್ಕಣ್ಣಯ್ಯನವರು ನಿಜದಲ್ಲಿ ನಿಶ್ಚಿಂತ ಅಂತಲೂ ಅನ್ಬಹುದು. ಅದಕ್ಕೆ ಈ ಮಾತನ್ನ ನಮ್ಮ ಶರಣರ ಅಷ್ಟೇ ಅಲ್ಲ, ಬೇರೆ ವಿದೇಶಿಗರು ಕೂಡ ತನ್ನ ತಾನರಿಯುವುದರ ಬಗ್ಗೆ ಅಲ್ಲಲ್ಲಿ ಹೇಳಿದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ. ಪುರಾತನ ಗ್ರೀಕರು ಕೂಡ ದೇವಾಲಯದ ಹೊಸ್ತಿಲ ಮೇಲೆ ನಿನ್ನ ನೀನರಿ ಅಂತ ಕೆತ್ತಿಸಿದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಅದರಂತೆ ಇಟಲಿಯ ಖ್ಯಾತ ತತ್ವಜ್ಞಾನಿ ಥಾಮಸ್ ಅಕ್ವೇನಸ್ ಈ ಕುರಿತು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರತಿಯೊಬ್ಬನು ತನ್ನ ತಿಳಿಯಲೇ ಬೇಕು, ಇದುವೇ ಜೀವನ ನಿಯಮ ಅಂತ ಹೇಳಿದ್ರೆ, ಫ್ರಾನ್ಸ್ ಗಣಿತಜ್ಞ ಬ್ಲೇಸ್ ಪಾಸ್ಕಲ್ ಹೇಳೋದನ್ನು ನೋಡೋಣ. ಭಾರತದಲ್ಲಂತೂ ಮನುಷ್ಯನ ಬದುಕಿನ ಸಂಕೀರ್ಣತೆಯನ್ನು ಬಿಡಿಸಿಕೊಡಲು ಸಂತ ಪರಂಪರೆಗಳು ನಾನು ಯಾರು ಎನ್ನುವ ಪ್ರಶ್ನೆಯ ಮೂಲಕ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಶರಣರು, ಅವಧೂತರು, ಸೂಫಿಗಳು, ತತ್ವ ಪದಕಾರರು ಇವರೆಲ್ಲ ಹೇಳೋದು ಒಂದೇ, ತನ್ನ ತಾನರಿ ಎಂದು. ಅದಕ್ಕೆ ಅಕ್ಕನ ವಚನ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲವನರು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲವೇ ಅನ್ನುವ ವಚನ ಕೂಡ ಇದಕ್ಕೆ ಪೂರಕವಾಗಿದೆ ಅಂತ ಹೇಳ್ಬೋದು. ಇನ್ನು ನಾವೀಗ ಜಕ್ಕಣ್ಣಯ್ಯನವರ ಅಷ್ಟಾವರಣಕ್ಕೆ ಸಂಬಂಧಿಸಿದ ಒಂದೆರಡು ಸಣ್ಣ ವಚನಗಳನ್ನ ನೋಡೋಣ. ಅವರ ಗುರು ಲಿಂಗ ಜಂಗಮ ನಿಷ್ಠೆ ಒಂದೆರಡು ವಚನಗಳನ್ನ ಮಾತ್ರ ಇಲ್ಲಿ ನಾನು ಆಯ್ದುಕೊಂಡಿದ್ದೇನೆ. ನಂತರದಲ್ಲಿ ಒಂದು ಬೆಳಗಿನ ವಚನ ಹಾಗೂ ಒಂದು ಐಕ್ಯ ಸ್ಥಳದ ವಚನವನ್ನ ವಿಶ್ಲೇಷಿಸೋಣ ಅಂತ. ಅಂಗದ ಮೇಲೆ ಶಿವಲಿಂಗವ ಧರಿಸಿ ಲಿಂಗ ಜಂಗಮದ ಪ್ರಸಾದವ ಕೊಂಡು ನಿರ್ಧರವಿಲ್ಲದ ಅನ್ಯ ದೈವಂಗಳಿಗೆ ಎರಗುವ ಭಂಗಹೀನರ ಎನಗೊಮ್ಮೆ ತೋರದಿರಯ್ಯ, ಝೇಂಕಾರ ನಿಜಲಿಂಗ ಪ್ರಭುವೇ. ಇಲ್ಲಿ ಜಕ್ಕಣ್ಣಯ್ಯನವರು ಏನ್ ಹೇಳ್ತಾರೆ ನೋಡ್ರಿ. ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಲಿಂಗಧರ್ಮಿಯಾಗಿ ಲಿಂಗ ಪೂಜೆಗೆ ಬದ್ಧರಾಗಿ ನಿಷ್ಠೆಯುಳ್ಳವರಾಗಿ ಇರಬೇಕಾದವರು ಇದ್ದವರು ನಿರ್ಧಾರವಿಲ್ಲದೆ ಅಂದರೆ ಸ್ಥಿರ ಮನಸ್ಸಿಲ್ಲದೆ ಡೋಲಾಯಮಾನವಾಗಿ ಅನ್ಯ ದೈವಂಗಳಿಗೆ ಎರಗುವಂತಹ ಇಂತಹ ಭಂಗಹೀನರನ್ನ, ಇಂತಹ ಮೂರ್ಖರನ್ನ ನನಗೆ ತೋರದಿರುವಂತ ಈ ವಚನದಲ್ಲಿ ಹೇಳ್ತಾರೆ. ಆದ್ರೆ ಎಂಥವರನ್ನು ಏನಿಗೆ ತೋರು ಅಂತ ಅಕ್ಕ ಹೇಳ್ತಾಳೆ ಎಲ್ಲ ನೋಡೋಣ. ತನು ಮನ ಭಾವ ಶುದ್ಧವಾಗಿ ಒಳಹೊರಗೊಂದಾಗಿನಿಂದ ನಿಮ್ಮ ಶರಣರನ್ನು ಎಡಗೊಮ್ಮೆ ತೋರ ಚೆನ್ನಮಲ್ಲಿಕಾರ್ಜುನ ಅನ್ನುವ ಅಕ್ಕನ ಈ ನುಡಿಗೆ ಈ ವಚನಗಳು ತುಂಬಾ ಪೂರಕವಾಗಿದೆ ಅಂತ ಹೇಳಬಹುದು. ಅದರಂತೆ ಜಕ್ಕಣ್ಣಯ್ಯನವರ ಇನ್ನೊಂದು ವಚನ, ಅಂಗದ ಗುಣವನಳಿದು ಲಿಂಗ ಸಂಗಿಯಾಗಿ ಮಂಗಳ ಪ್ರಭೆಯಲ್ಲಿ ಕೂಡಿ ಹಿಂಗದೆ ಪರಕ್ಕೆ ಪರವಾದ ಲಿಂಗವನ್ನಾಚರಿಸಬಲ್ಲಾತನೇ ನಿಮ್ಮ ಶರಣನು ನೋಡ, ಝೇಂಕಾರ ನಿಜಲಿಂಗ ಪ್ರಭುವೇ. ನಿರಂತರ ಸಾಧನೆಯಿಂದ, ಸತ್ಸಂಗದಿಂದ,
ಅಂಗದ ಗುಣಗಳನ್ನ ಅಳಿದು ಅಂದರೆ ಪರಿವರ್ತಿಸಿಕೊಂಡು ಮಂಗಳ ಗುಣಗಳನ್ನ ಅಳವಡಿಸಿಕೊಂಡು ಅನನ್ಯವಾಗಿ ಲಿಂಗವನ್ನು ಆಚರಿಸುವುದನ್ನು ಬಲ್ಲಾತನೇ ನಿಜವಾದ ನಿನ್ನ ಭಕ್ತ, ನಿನ್ನ ಶರಣ ಅಂತ ಹೇಳ್ತಾರೆ ಜಕ್ಕಣ್ಣಯ್ಯನವರು. ಇಲ್ಲಿ ಅವರ ಧರ್ಮನಿಷ್ಠೆ, ಲಿಂಗನಿಷ್ಠೆ ಎಂಥದ್ದು ಅಂತ ನಮಗೆ ಅರಿವಾಗ್ತಾ ಇದೆ. ಈಗ ಈ ಜಕ್ಕಣ್ಣಯ್ಯ ಶರಣರ ಒಂದು ಬೆಡಗಿನ ವಚನವನ್ನು ನೋಡೋಣ. ಅವರ ಬೆಡಗಿನ ವಚನಗಳು ಪ್ರಭುದೇವರ ವಚನಗಳನ್ನೇ ಹೋಲುವಂತಿವೆ ಅಂತ ನನಗನ್ನಿಸ್ತಾ ಇದೆ. 6 ಕಂಬದ ಮನೆಯೊಳಗೆ 3 ಕೋಣೆಗಳಿದ್ದವು ನೋಡ, 6 ಕಂಬದ ಮನೆಯೊಳಗೆ 3 ಕೋಣೆಗಳಿದ್ದವು ನೋಡ, ಆ 3 ಕೋಣೆಗಳತ್ತ 1000 ಸಳ ಮಂಟಪವ ಕಂಡೆನಯ್ಯ. ಆ 1000 ಸಳ ಮಂಟಪದೊಳಗೆ ಒಬ್ಬ ಸತಿಯಳು ತನ್ನ ಗಮನವ ತಾನೇ ನೋಡುತ್ತಿಪ್ಪಳು ನೋಡ, ಝೇಂಕಾರ ನಿಜಲಿಂಗ ಪ್ರಭುವೇ. ಶರಣರ ನಿಜದ ನೆಲೆಯ ಅರಿವು ಆಚರಣೆಯಲ್ಲಿ ಒಂದಾಗಿ ಅನುಭೂತಿ ಹಾಗೂ ಅನುಭಾವದ ಅನನ್ಯತೆಯೊಂದಿಗೆ ಗಟ್ಟಿಗೊಂಡ, ಅದು ಅಕ್ಷರ ರೂಪದಲ್ಲಿ ಸಂವೇದನೆಗೊಂಡ ಬರಹ ರೂಪವೇ ಈ ವಚನ ಸಾಹಿತ್ಯ ಅಂತ ಹೇಳ್ತೇವೆ. ಇಂತಹದೇ ಪರಿಕ್ರಮದಲ್ಲಿ ರೂಪುಗೊಂಡವರು ಶರಣ ಜಕ್ಕಣ್ಣಯ್ಯನವರು ಅಂತ ಹೇಳ್ಬಹುದು. ಅವರದೇ ಆದ ಈ ಪ್ರಸ್ತುತ ವಚನವನ್ನು ನನಗೆ ತಿಳಿದ ಮಟ್ಟದಲ್ಲಿ ವಿಶ್ಲೇಷಿಸ್ತಾ ಹೋಗ್ತೇನೆ. ಇದು ತಾತ್ವಿಕ ನೆಲೆಗಟ್ಟಿನ ಮೇಲೆ ಸುಂದರವಾದ ರೂಪಕದಲ್ಲಿ ಎರಳಿರುವ ಬೆಡಗಿನ ವಚನ. ಇಲ್ಲಿ 6 ಕಂಬದ ಮನೆ ಎಂದರೆ ತನು ಎಂಬುದು ಮನೆ, ಅದಕ್ಕೆ ಆಧಾರವಾಗಿರುವ ಕಂಬಗಳೆಂದರೆ 6 ಸ್ಥಳಗಳು, ಇವುಗಳಿಗೆ ಆಶ್ರಯವಾದ ಆಧಾರಾದಿ 6 ಚಕ್ರಗಳು ಅಂತ ಇಷ್ಟೇ ಸ್ಥೂಲವಾಗಿ ಹೇಳಿಬಿಡುವೆ. ಮತ್ತೆ ಈ ಮನೆಯೊಳಗೆ 3 ಕೋಣೆಗಳು ಅಂತ ಹೇಳ್ತಾರೆ. ಅವು ನಿರಾಲಂಬ, ನಿಷ್ಕಲ, ನಿರಂಜನವೆಂದು ಅಂತಲೂ ಹೇಳ್ತಾರೆ. ಮುಂದೆ ಆ ಕೋಣೆಗಳಿಂದ ಆಚೆಗೆ ಒಂದು ಸಹಸ್ರದಳ ಕಮಲವಿದೆ, ಅದರೊಳಗೆ ಒಂದು ಮಂಟಪವನ್ನು ನಾನು ಕಂಡೆ ಅಂತ ಹೇಳ್ತಾರೆ ಜಕ್ಕಣ್ಣಯ್ಯನವರು. ಆ ಸಹಸ್ರದಳ ಕಮಲದೊಳಗೆ ಒಂದು ಮಂಟಪವನ್ನು ಕಂಡೆ. ಮತ್ತೆ ಅಲ್ಲಿ ಏನಿತ್ತು ಅಂತ ಹೇಳ್ತಾರೆ. ಮತ್ತೆ ಆ ಮಂಟಪದಲ್ಲಿ ಏನನ್ನು ಕಂಡೆ ಅಂತ ಹೇಳ್ತಾರಂದ್ರೆ ನೋಡೋಣ. ಅಲ್ಲಿ ಒಬ್ಬ ಸತಿ ತನ್ನ ಗಮನವ ತಾನೇ ನೋಡುತ್ತಿದ್ದಳು. ಇಲ್ಲಿ ಸತಿ ಎಂದರೆ ಚಿಚ್ಚಕ್ತಿ ಅಂತ ಅರ್ಥೈಸ್ಕೊಳ್ಳೋಣ. ತನ್ನ ಗಮನವನ್ನು ತಾನೇ ತನ್ನ ಗಮನವ ತಾನೇ ನೋಡುತ್ತಿದ್ದಳು. ಅದು ತನ್ನ ಗಮನವ ತಾನೇ ನೋಡುತ್ತಿದ್ದಳು ಎಂದರೆ ಅದು ತಾನೇ ತಾನಾಗಿ ಬೆಳಗುತ್ತಿದ್ದ ಸ್ವಯಂ ಪ್ರಭೆ, ಅದುವೇ ಚಿಚ್ಚಕ್ತಿ ಅಂತ ಇಲ್ಲಿ ಹೇಳ್ತಾರೆ. ಇಂತಹ ಅದ್ಭುತ ದೃಶ್ಯವನ್ನು ನಾನು ಕಂಡೆ ಅಂತ ತನ್ನ ಆರಾಧ್ಯ ದೈವವಾದ ಝೇಂಕಾರ ನಿಜಲಿಂಗ ಪ್ರಭುವಿನಲ್ಲಿ ನಿವೇದನೆ ಮಾಡಿಕೊಳ್ತಾರೆ ಶರಣ ಜಕ್ಕಣ್ಣಯ್ಯನವರು. ಇದನ್ನು ನೋಡಿದ್ರೆ ಅವರೊಬ್ಬ ಯೋಗಿಗಳಾಗಿದ್ರು ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ. ಇದಲ್ಲದೆ ಅವರ ಬೆಡಗಿನ ವಚನಗಳಲ್ಲಿ ಪಕ್ಷಿ, ಪ್ರಾಣಿ, ವಿವಿಧ ವೃತ್ತಿಯ ಅಂದ್ರೆ ತಳವಾರ, ವಜಿರ, ಹವಾಲ್ದಾರ, ಚಾಮಣಿ, ಠಾಣಿ ಇಂತಹ ಮೊದಲಾದ ಪದಗಳನ್ನು ಕೂಡ ಅವರು ತಮ್ಮ ವಚನಗಳಲ್ಲಿ ರೂಪಕವಾಗಿ ಬಳಸ್ತಾ ಹೋಗಿದ್ದನ್ನ ನಾವು ಕಾಣ್ತೇವೆ. ಬಹುಶಃ ಎಲ್ಲವೂ ಯೋಗ ಮಾರ್ಗವನ್ನ, ತತ್ವಗಳನ್ನ, ಸಿದ್ಧಾಂತಗಳನ್ನ ಪ್ರತಿಪಾದಿಸುವ ವಚನಗಳಾಗಿದ್ದು ಓದುಗರಿಗೆ ಪರಿಚಯಿಸುತ್ತಾ ಆಳಕ್ಕೆ ಕರೆದೊಯ್ಯುವಂತೆ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ನಾನು ಮೊದಲೇ ಹೇಳಿದಂತೆ ಕೊನೆಯದಾಗಿ ಶರಣ ಜಕ್ಕಣ್ಣಯ್ಯನವರ ಒಂದು ಷಟ್ಸ್ಥಲದ, ಬಹುಶಃ ಐಕ್ಯಸ್ಥಲದ ವಚನ ಇರಬಹುದು. ಅದನ್ನು ಸಂಕ್ಷಿಪ್ತವಾಗಿ ನನಗೆ ನಿಲುಕಿದ ಮಟ್ಟದಲ್ಲಿ ವಿಶ್ಲೇಷಿಸಲು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಉಸಿರು ಉಣ್ಮನಿಗೆ ಸಿಲುಕಿದ ಬಳಿಕ, ಉಸಿರು ಉಣ್ಮನಿಗೆ ಸಿಲುಕಿದ ಬಳಿಕ ಪರಿಮಳದ ಹಂಗಿನ್ಯಾತಕಯ್ಯ, ಪರಿಮಳದ ಹಂಗಿನ್ಯಾತಕಯ್ಯ, ಶಬ್ದ ನಿಶ್ಶಬ್ದವಾದ ಬಳಿಕ ಅನುಭಾವದ ಹಂಗಿನ್ಯಾತಕಯ್ಯ, ಭಾವ ನಿರ್ಭಾವವಾದ ಬಳಿಕ ಲೋಕದ ಹಂಗಿನ್ಯಾತಕಯ್ಯ. ಇದು ಕಾರಣ ಇಂತಿ ತ್ರಿವಿಧ ಭೇದವನರಿತು ಇರಬಲ್ಲಡೆ ಆತನೇ ಭಾವಲಿಂಗ ಸಂಬಂಧಿ ಕಾಣ ಝೇಂಕಾರ ನಿಜಲಿಂಗ ಪ್ರಭುವೆ. ಇಲ್ಲಿ ಉಸಿರು ಉಣ್ಮನಿಗೆ ಸಿಲುಕಿದ ಬಳಿಕ ಪರಿಮಳದ ಹಂಗಿನ್ಯಾತಕಯ್ಯ, ಇದನ್ನು ನೋಡೋಣ. ನಿಮಗೆ ಗೊತ್ತಿರುವ ಹಾಗೆ ಉಸಿರು ಎಂದರೆ ಪ್ರಾಣ. ಈ ಉಸಿರು ನಿಂತರೆ ದೇಹದ ಎಲ್ಲ ಕ್ರಿಯೆಗಳು ಸ್ತಬ್ಧವಾಗ್ತವೆ. ಆದ್ರೆ ಇಲ್ಲಿ ಶರಣ ಜಕ್ಕಣ್ಣಯ್ಯನವರು ಏನ್ ಹೇಳ್ತಾರೆ ಅಂದ್ರೆ ಆ ಉಸಿರು ಉಣ್ಮನಿಗೆ ಸಿಲುಕಿದ ಮೇಲೆ ಅಂತ ಹೇಳ್ತಾರೆ. ಇಲ್ಲಿ ಮೊದಲು ಉಣ್ಮನಿ ಅಂದ್ರೆ ಏನಂತ ನೋಡೋಣ. ಯೋಗಶಾಸ್ತ್ರದ ಪ್ರಕಾರ ಇದಕ್ಕೆ ಅತೀಂದ್ರಿಯ ಶಕ್ತಿ, ಅಸಾಮಾನ್ಯ ಶಕ್ತಿ, ಅಸಾಮಾನ್ಯ ಅಭಿವ್ಯಕ್ತಿ ಅಂತ ಹೇಳಲಾಗಿದೆ.
ಇದಕ್ಕೆ ಮನಃಶಾಸ್ತ್ರಜ್ಞರು ವ್ಯಾಖ್ಯಾನಕಾರರ ಪ್ರಕಾರ ಇದಕ್ಕೆ ಟ್ರಾನ್ಸ್ಮೆಂಟಲ್ ಅಂತ ಕೂಡ ಹೇಳ್ತಾರೆ. ಮಾನವನ ಅಸ್ತಿತ್ವದ 5 ಸ್ಥಿತಿಗಳಲ್ಲಿ, ಮಾನವನ ಅಸ್ತಿತ್ವದ 5 ಸ್ಥಿತಿಗಳು ಯಾವುವು ಅಂತಂದ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಹಾಗೂ ಉನ್ಮನಿ. ಇದರಲ್ಲಿ ಕೊನೆಯ ಸ್ಥಿತಿಯೇ ಉನ್ಮನಿ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ ಇದ್ದವನು ಲೌಕಿಕ ವ್ಯವಹಾರ, ಭ್ರಮೆ, ದೌರ್ಬಲ್ಯಗಳೆಲ್ಲದರಿಂದ ವಿಮೋಚನೆ ಹೊಂದಿ ದೈವಿಕ ಸಾರವನ್ನು ಮಾತ್ರ ಅನುಭವಿಸ್ತಾ ಇರ್ತಾನೆ. ಇಲ್ಲಿ ಈ ಸ್ಥಿತಿಯಲ್ಲಿ ಮೂಲಭೂತವಾಗಿ ದೇವತೆಯಿಂದ ನೇರವಾಗಿ ಶಕ್ತಿ ಪೂರೈಸಲ್ಪಡುತ್ತದೆ ಆತನಿಗೆ. ಅದಕ್ಕೆ ನಾವು ಕಾರುಣ್ಯ ಅಂತಲೂ ಹೇಳ್ತೇವೆ ಅಂತ ಹೇಳ್ತಾರೆ. ಹಸಿವು, ನೀರಡಿಕೆ ಯಾವುದರ ಹಂಗೂ ಆತನಿಗಿರುವುದಿಲ್ಲ. ಇಂತಹ ಶಿವಯೋಗ ಸಾಧಕರ ಪರಿಚಯ ನಮ್ಗೆಲ್ಲ ಇದೆ ಅಂತ ಹೇಳ್ಬಹುದು. ಉದಾಹರಣೆಗೆ ತೋಂಟದ ಸಿದ್ಧಲಿಂಗ ಶಿವಯೋಗಿ, ಮಾಣಿಕೇಶ್ವರಿಯವರು, ಅವರಲ್ಲದೆ ಇದೇ ಸ್ಥಿತಿಯಲ್ಲಿ ಅಜ್ಞಾತವಾಗಿ ಬಾಳಿ ಹೋದ ನಮ್ಮೂರಿನ ಅಂದ್ರೆ ಬಾಗಲಕೋಟೆಯಲ್ಲಿ ಒಬ್ಬರಿದ್ರು, ಲಡ್ಡು ಮುತ್ಯ ಅಂತ ನಾವು ಹೇಳ್ತಾ ಇದ್ವಿ, ಬಹುಶಃ ಎಲ್ಲರಿಗೂ ಗೊತ್ತಿರಬಹುದು. ಅವರು ಕೂಡ ಲೋಕದ ಯಾವ ಪರಿವೇ ಇಲ್ಲದೆ ಸುಮಾರು 80 ವರ್ಷ ಬದುಕಿ ಹೋದವರು, ಇದೇ ಸ್ಥಿತಿಯಲ್ಲಿದ್ದವರು ಅಂತ ಹೇಳ್ಬೋದು. ಇದನ್ನೆಲ್ಲ ಗಮನಿಸಿದಾಗ ಆ ಉನ್ಮನಿ ಸ್ಥಿತಿಯಲ್ಲಿ ಇದ್ದವಗೆ ಎಂದರೆ ಉಸಿರು ಉನ್ಮನಿಯಲ್ಲಿ ಸಿಲುಕಿದವನಿಗೆ ಪರಿಮಳದ ಅಂದರೆ ವಿಷಯ ವಾಸನೆಗಳ ಹಂಗೇತಕಯ್ಯ ಅಂತ ಜಕ್ಕನಯ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ಅನ್ವಯಿಸುವಂತೆ ಅಕ್ಕ ಕೂಡ ಒಂದು ವಚನದಲ್ಲಿ ಹೇಳ್ತಾಳೆ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇತಕಯ್ಯ, ಕ್ಷಮೆ, ಧಮೆ, ಶಾಂತಿ, ಸೈರಣೆ ಇರಲು ಸಮಾಧಿಯ ಹಂಗೇತಕಯ್ಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೇತಕಯ್ಯ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನಾವಿಲ್ಲಿ ಇಬ್ಬರ ವಚನಗಳಲ್ಲಿಯೂ ಸಾಮ್ಯತೆಯನ್ನ ಕಾಣ್ತಾ ಇದ್ದೇವೆ. ಅದರಂತೆ ಇನ್ನು ಶಬ್ದ ನಿಶಬ್ದವಾದ ಮೇಲೆ ಅನುಭಾವದ ಹಂಗಿನ್ಯಾತಕಯ್ಯ. ಇಲ್ಲಿ ಶರಣ ಜಕ್ಕಣ್ಣಯ್ಯನವರು ಹೇಳುವಂತೆ ಪ್ರಪಂಚ ನಡೆದಿರುವುದೇ ಶಬ್ದಗಳ ಜಾಲದಿಂದ. ಯಾವುದೇ ವ್ಯವಹಾರವು ಶಬ್ದಗಳಿಲ್ಲದೆ ನಡೆಯೋದಿಲ್ಲ. ಇದೆಲ್ಲವೂ ಶಬ್ದಗಳ ಜಾಲದಿಂದಲೇ ಪ್ರಪಂಚ ನಡೆದಿದೆ. ಯೋಗ ಸಾಧನೆಯಿಂದ ಆ ಮೂಲಾಕ್ಷರಗಳನ್ನೆಲ್ಲ ಮೆಟ್ಟಿ ಮೇಲೇರಿ ಓಂಕಾರದಿಂದೊಡಗೂಡಿ ನಿಶಬ್ದವಾದ ಮೇಲೆ ಆ ಅನುಭಾವದ ಹಂಗು ಇನ್ನೇತಕಯ್ಯ, ಇನ್ನೆಲ್ಲೇದು ಅಂತ ಕೇಳ್ತಾ ಇದ್ದಾರೆ ಜಕ್ಕನಯ್ಯ. ಇಲ್ಲಿ ನನ್ನದೊಂದು ಆಶಯವನ್ನು ಹೇಳ್ಬೇಕೆಂದ್ರೆ, ಈ ಉಸಿರು, ಉನ್ಮನಿ, ಶಬ್ದ, ನಿಶಬ್ದ, ಶೂನ್ಯ, ನಿಶೂನ್ಯ, ಭಾವ, ನಿರ್ಭಾವ ಇಂಥ ಪದಗಳನ್ನ ಕುರಿತು ಮಾತಾಡುವುದಕ್ಕೂ ಕೇಳಲಿಕ್ಕೂ ಅತ್ಯಂತ ಆಸಕ್ತಿ, ಅಭಿಪ್ಸೆಯೂ ಕೂಡ. ಇಂತಹ ಒಂದೊಂದು ವಚನದ ಮೇಲೆ ಒಂದೊಂದು ಗ್ರಂಥವನ್ನು ಬರೆಯಬಹುದಲ್ಲ ಅಂತ ನನಗೀಗ ಅನಿಸ್ತಾ ಇದೆ. ನಮ್ಮಲ್ಲಿರುವ ಈ ಸೂಕ್ತ ಶಕ್ತಿಯನ್ನು ಆವಿರ್ಭವಿಸಗೊಳಿಸಲಿಕ್ಕೆ ಕಾರಣರಾದವರು ಪಟ್ಟಣ ಸರ್ ಅಂತ ಹೇಳೋದ್ರಲ್ಲಿ ಇಲ್ಲಿ ನನಗೆ 2 ಮಾತಿಲ್ಲ. ಬಹಳ ಸಂತೋಷದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಹೇಳ್ತಾರೆ, ಭಾವ ನಿರ್ಭಾವವಾದ ಮೇಲೆ ಲೋಕದ ಹಂಗು ಇನ್ಯಾತಕಯ್ಯ. ಭಾವ ಅಂದ್ರೆ ಅದು ಅನುಭವಗಳ ಮೊತ್ತ ಅಂತಲೂ ಹೇಳ್ಬೋದು. ಜೀವನ ಅನುಭವ ಇರಬಹುದು, ಪಾರಮಾರ್ಥಿಕ ಅನುಭವವೂ ಇರಬಹುದು. ಒಟ್ಟಿನಲ್ಲಿ ಅದು ಒಂದು ಅನುಭವಗಳ ಮೊತ್ತ. ಇಂತಹ ಅನುಭವಗಳಿಂದ ತುಂಬಿದ ಭಾವ ಅಳಿದು ನಿರ್ಭಾವವಾದ ಮೇಲೆ, ಅಂದರೆ ಅಲ್ಲಿ ಯಾವುದೇ ಭಾವಗಳ ಉತ್ಪತ್ತಿಗೆ, ಹುಟ್ಟುವಿಕೆಗೆ ಅವಕಾಶವಿಲ್ಲದೆ ನಿರಾಲಂಬ ಸ್ಥಿತಿ ಅಂತ. ಆ ಸ್ಥಿತಿಯಲ್ಲಿದ್ದ ಶರಣನಿಗೆ ಲೋಕದ ಯಾವುದೇ ಹಂಗು ಉಳಿಯಲಾರದು ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಈ 3 ಎಂದರೆ ಉಸಿರು, ಶಬ್ದ, ಭಾವ. ಈ 3 ಭೇದವನ್ನು ಅರಿತು ಇರಬಲ್ಲಡೆ ಆತನೇ ಭಾವಲಿಂಗ ಸಂಬಂಧಿ, ಅವನೇ ನಿಜವಾದ ಶಿವಸ್ವರೂಪಿ ಅಚ್ಚ ಶರಣ ಅಂತ ಜಕ್ಕನಯ್ಯನವರು ಹೇಳ್ತಾರೆ. ಇಂತಹದೇ ಅನುಭವವನ್ನ ಕುರಿತು ನಮಗೆ ಹತ್ತಿರದ ಅನುಭಾವಿ ಕವಿಗಳಾದ ಮಧುರಚಂದ್ರು ಕೂಡ ತಮ್ಮ ಒಂದು ಕವನದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ನಿಶಬ್ದ ನಿಶಬ್ದ ಶಬ್ದದ ಆಚೆಯ ಶಬ್ದ, ನಿಶೂನ್ಯ ನಿಶೂನ್ಯ ಶೂನ್ಯದ ಆಚೆಯ ಶೂನ್ಯ, ನಿಶೂನ್ಯವೆಂದರೂ ಅದು ಶೂನ್ಯವಲ್ಲ ಅಂತ. ಅಂತ ಹೇಳಿದ್ದಾನೆ. ಇದನ್ನ ನಾವು ಇಲ್ಲಿ ಮಧುರಚಂದ್ರರನ್ನು ಕೂಡ ಸ್ಮರಿಸುತ್ತಾ ಈವರೆಗೆ ಶರಣ ಜಕ್ಕಣ್ಣಯ್ಯನವರ ವಚನ ಚಿಂತನೆ ಕುರಿತು ನನಗೆ ನಿಲುಕಿದಷ್ಟನ್ನ ತಮ್ಮೆಲ್ಲರೊಡನೆ ಹಂಚಿಕೊಂಡಿದ್ದೇನೆ. ತಪ್ಪಿದ್ದಲ್ಲಿ ಸರಿಪಡಿಸಿ ತಮ್ಮ ಅನುಭವವನ್ನು ವೇದಿಕೆಯೊಂದಿಗೆ ಹಂಚಿಕೊಳ್ಳುವಂತೆ ತಮ್ಮೆಲ್ಲರಲ್ಲಿ ಸವಿನಯದೊಂದಿಗೆ ಪ್ರಾರ್ಥಿಸಿ ನನ್ನ ಮಾತನ್ನು ನಿಲ್ಲಿಸುತ್ತಾ
ಮತ್ತೊಮ್ಮೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳ್ರಿ ಅಮ್ಮ. ಶರಣ ಜಕ್ಕಣ್ಣಯ್ಯನವರ ಬಗ್ಗೆ ಬಹಳಷ್ಟು ಸುಂದರವಾಗಿ, ಅದ್ಭುತವಾಗಿ ಹಲವಾರು ಬೆಡಗಿನ ವಚನಗಳನ್ನ ಉಪಯೋಗ ಮಾಡಿ ಅವುಗಳ ವಿಶ್ಲೇಷಣೆಯನ್ನ, ಅತ್ಯಂತ ಅರಿವಿನ ವಚನಗಳು ಅದಾವು. ಅಲ್ಲಿ ಧರ್ಮನಿಷ್ಠತೆ, ವ್ರತನಿಷ್ಠತೆ, ಝಿಂಕಾರ ನಿಜಲಿಂಗ ಪ್ರಭುವೆ ಅಂತಕ್ಕಂಥ ಅಂಕಿತ ನಾಮದೊಂದಿಗೆ ಜಕ್ಕಣ್ಣಯ್ಯನವರು ಬಹಳಷ್ಟು ವಚನಗಳನ್ನ, ಬಹಳಷ್ಟು ಅದ್ಭುತವಾದಂತ ಮತ್ತು ಆಳವಾದಂತಹ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಅವರು ವಚನಗಳನ್ನ ರಚನೆ ಮಾಡ್ಯಾರ ಅನ್ನೋದನ್ನ ತಾವು ಹೇಳಿದ್ರಿ. ಇವರು ಬಸವೋತ್ತರ ಕಾಲದ ಒಂದು ಶ್ರೇಷ್ಠ ವಚನಕಾರರು ಅಂತ ಹೇಳಿ ಹೇಳ್ತೀವಿ. ಅಂತವರ ಒಂದು ಪರಿಚಯವನ್ನ, ಬಹಳಷ್ಟು ಜೀವನ ದರ್ಶನವನ್ನ ನೀವು ಮಾಡಿಕೊಟ್ರಿ. ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿ, ಈಗ ಶರಣೆ ಡಾಕ್ಟರ್ ಪ್ರಿಯಮವಾದ ಹುಲುಬಳಿ ಅಕ್ಕನವರಿಗೆ ನಾನು ಕೇಳ್ಕೊತೀನಿ, ಸ್ವತಂತ್ರ ಸಿದ್ಧಲಿಂಗೇಶ್ವರರ ಬಗ್ಗೆ ತಾವು ಉಪನ್ಯಾಸ ಕೊಡಬೇಕು ಅಂತ ಹೇಳಿ. ಡಾಕ್ಟರ್ ಪ್ರಿಯಮೋದ ಹುಲುಬಳಿ ಅಕ್ಕ. ಪ್ರಿಯಮೋದ ಹುಲುಬಳಿ ಅಕ್ಕ. ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಪ್ರೇಮೋದ ಮೇಡಮ್ ಕೇಳಿಸ್ತಾ ಇದೆಯಾ? ಡಿಸ್ಟರ್ಬೆನ್ಸ್ ಐತ್ರಿ ಇಲ್ಲಿ. ಈಗ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇಲ್ಲ. ಕ್ಲಿಯರ್ ಇದೆ ಮೇಡಮ್, ಕ್ಲಿಯರ್ ಇದೆ. ಅಲ್ಲ ಡಿಸ್ಟರ್ಬೆನ್ಸ್ ಬಾಳ ಐತ್, ಮಸ್ತ್ ಸೈಡ್ ಎಲ್ಲ ಕೆಲಸದಾಗ್ತೈತಿ ನೋಡ್ರಿ. ಈಗ ಕೇಳಿಸ್ತಾ ಇಲ್ಲ ಮೇಡಮ್, ಮಾತಾಡಿ. ಮಾತಾಡ್ಲಿರಿ? ನೋಡ್ರಿ ಹೆಂಗ ಅನಸ್ತೈತಿ, ನಾ ಅಂತಿ ಮಾತಾಡ್ತನ. ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನಕಾರರ ಅಂಕಿತ ನಿಜಗುರು ಸ್ವತಂತ್ರ ಸಿದ್ದೇಶ್ವರರು. ಹಾವನಾಡಿಸುವಲ್ಲಿ ತನ್ನ ಕಾಯ್ದುಕೊಂಡ, ಹಾವನಾಡಿಸುವಂತೆ ಆವ ಮಾತನಾಡಿದಡು ತನ್ನ ಕಾಯ್ದು ಆಡಬೇಕು. ಆದೆಂತಡೆ ತನ್ನ ವಚನವನೇ ತನಗೆ ಹಗೆಯಹುದಾಗಿ, ಅಣ್ಣಿಗರಿಂದ ಬಂದಿತ್ತೆನ್ನಬೇಡ, ಅಳಿಯುವುದು ಉಳಿಯುವುದು ತನ್ನ ವಚನದಲ್ಲಿಯೇ ಅದೇ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಈ ರೀತಿಯಾಗಿ ವಚನಕಾರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ತೋಂಟದ ಸಿದ್ಧಲಿಂಗ ಯತಿಗಳ ಪರಂಪರೆಯವರು. ಬಸವಣ್ಣನ ನಂತರ 14ನೇ ಶತಮಾನದಲ್ಲಿ ಉದಿಸಿ ಬಂದಿರತಕ್ಕಂತ ಶ್ರೇಷ್ಠ ವಚನಕಾರರಿವರು. ಇವರ ಕಾಲವನ್ನ ನಾವು 16ನೇ ಶತಮಾನದ ಉತ್ತರಾರ್ಧ ಎಂದು ಅನೇಕ ದಾಖಲೆಗಳಿಂದ ಗುರುತಿಸ್ತೇವೆ. ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಾಪನಹಳ್ಳಿ, ಅದರ ಸಮೀಪದ ಗಜರಾಜಗಿರಿ. ಇಲ್ಲಿ ಇವರು ಶಿವಯೋಗ ಸಾಧನೆಯನ್ನ ಗೈದರು ಅನ್ನುವುದನ್ನ ನಾವು ಓದ್ತೇವೆ. ಹಾಗೇನೆ 430 ವಚನಗಳು ದೊರೆತಿವೆ. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಎಂಬುದು ಇವರ ಅಂಕಿತ. ಜಂಗಮರಗಳೇ ಮುಕ್ತಾಂಗನ ಕಂಠಮಾಲೆ ಎಂಬ ಕೃತಿಗಳನ್ನೂ ಕೂಡ ಇವರು ರಚಿಸಿದ್ದಾರೆ. 6 ಸ್ಥಳಗಳಲ್ಲಿ ಹಂಚಿಕೊಂಡಿರುವ ಇವರ ವಚನಗಳಲ್ಲಿ ಷಸ್ಥಲ ತತ್ವ ನಿರೂಪಣೆ ಮುಖ್ಯ ವಸ್ತುವಾಗಿದೆ. ಹಲವು ದೇವರುಗಳ ಭಜಿಸಿ ಹೊಲಬುದಪ್ಪಿ ಹೋದರೆಲ್ಲ, ದೇವರೆಂದರೇನು ಒಮ್ಮರ ದೇವರೇ, ವಿಶ್ವಾಧಿಪತಿ ಶಿವನೊಬ್ಬನೇ ದೇವನಲ್ಲದೆ ಉಳಿದವರೆಲ್ಲ ದೇವರೇ. ಬ್ರಹ್ಮ ದೇವರೆಂಬಿರೆ ಬ್ರಹ್ಮನ ಶಿರವ ಹರಚಿಹುಟ್ಟಿದ ವಿಷ್ಣು ದೇವರೆಂಬಿರೆ, ಹತ್ತವತಾರದಲ್ಲಿ ಹರನಿಂದ ಹತಿಸಿಕೊಂಡ ಇಂದ್ರದೇವರೆಂಬಿರೆ, ಇಂದ್ರನ ಮೈಯೆಲ್ಲ ಭಗವಾಗಿ ನಿಂದೆಗೊಳಗಾದ ಚಂದ್ರದೇವರೆಂಬಿರೆ, ಕುಂದ ಹೆಚ್ಚ ತಾಳಿ ಕ್ಷಣಿಕನಾದ ಸೂರ್ಯದೇವರೆಂಬಿರೆ, ಸೂರ್ಯ ಕುಷ್ಠರೋಗದಿಂದ ಭ್ರಷ್ಟನಾದ, ಇನ್ನುಳಿದ ದೇವತೆಗಳು ಭಂಗಪಟ್ಟುದಕ್ಕೆ ಕಡೆಯಿಲ್ಲ, ಸರ್ವ ದೇವ ಪಿತಾ ಶಂಭುಹ ವರ್ಗೋ ದೇವಸ್ಯ ಧೀಮಹಿ ಎಂಬುದಾಗಿ ಸರ್ವ ದೇವರುಗಳ ಉತ್ಪತ್ತಿ ಸ್ಥಿತಿ ಲಯಂಗಳ ಮಾಡುವ ಕರ್ತ್ರ ಶಿವನೊಬ್ಬನೇ, ದೇವನೆಂದು ನಡೆನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನಲ್ಲದೆ ಇಲ್ಲವೆಂದು. ವಚನಕಾರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಏಕದೇವೋಪಾಸನೆಯ ಮಹತ್ವವನ್ನ ಹೇಳ್ತಾರೆ. ಅನೇಕ ದೇವರುಗಳನ್ನ
ನಮ್ಮ ವಚನಕಾರರು ಶಿವಶರಣರು ಉಪಾಸನೆಯ ಮಹತ್ವವನ್ನ ಹೇಳ್ತಾರೋ ಹಾಗೇನೆ ಇಲ್ಲಿ ಇವರು ಕೂಡ ಬೇರೆ ಬೇರೆ ದೇವರುಗಳನ್ನ ನೀವು ಪೂಜಿಸ ಹೊರಟಿರಿ ಅಂದ್ರ ಅವರಲ್ಲಿರುವ ನ್ಯೂನ್ಯತೆಗಳನ್ನ ನಮಗೆ ಎತ್ತಿ ತೋರಿಸ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಹೇಗೆ ಉರಿಯ ಕಂಡರೆ ಮುರುಟುವ ದೈವವನೆಂತು ಸರಿ ಎಂಬೆನಯ್ಯ, ಅಂಜಿಕೆಯಾದರೆ ಹೂಳುವ ದೈವವನೆಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವವನೆಂತು ಸರಿ ಎಂಬೆನಯ್ಯ ಅಂತ ತಿಳ್ಕೊಂಡು ಅನ್ನಬಸವಣ್ಣನವರು ಹೇಳ್ತಾರೋ ಹಾಗೇನೆ ಇಲ್ಲಿ ದೇವರು ದೇವರೆಂದರೇನು ಒಮ್ಮರ ದೇವರೇ, ವಿಶ್ವಾಧಿಪತಿ ಶಿವನೊಬ್ಬನೇ ದೇವನಲ್ಲದೆ ಉಳಿದವರೆಲ್ಲರೂ ದೇವರೇ ಎಂದು ಪ್ರಶ್ನಿಸುವ ಧೈರ್ಯವನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಮಾಡ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಅವರಲ್ಲಿರ್ತಕ್ಕಂಥ ದಿಟ್ಟತನವನ್ನ ಅವರ ವಚನಗಳಲ್ಲಿ ಮೂಡಿ ಬಂದಿರ್ತಕ್ಕಂಥ ಧೈರ್ಯವನ್ನ ನಾವಿಲ್ಲಿ ನೋಡ್ತೀವಿ. ಹೇಗೆ ಹೇಳ್ತಾರಂದ್ರ ಬ್ರಹ್ಮದೇವರೆಂದಿರೆ ಬ್ರಹ್ಮನ ಶಿರವ ಹರಚಿಯುಟಿದ, ವಿಷ್ಣು ದೇವರೆಂಬಿರೆ ಹತ್ತಾವತಾರದಲ್ಲಿ ಹರನಿಂದ ಹತಿಸಿಕೊಂಡ ಅನ್ನೋದನ್ನ. ಹೀಗೆ ನೀವು ಯಾರ್ಯಾರನ್ನ ದೇವರಂತೀರೋ ಅವರೆಲ್ಲರೂ ಕೂಡ ಇನ್ನೊಬ್ಬರಿಂದ ನೋವಿಗೊಳಗಾದವರು, ಇನ್ನೊಬ್ಬರಿಂದ ಹತನಾಗಿರ್ತಕ್ಕಂಥವ್ರೇ ಅದಾರ. ಹೀಗಾಗಿ ಸರ್ವ ದೇವರುಗಳ ಉತ್ಪತ್ತಿ ಸ್ಥಿತಿ ಲಯಂಗಳ ಮಾಡುವ ಕರ್ತ ಶಿವನೊಬ್ಬನೇ ದೇವ ಅನ್ನುವುದನ್ನ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾರ. ನಾನು ಬಹಳಷ್ಟು ಅವರ ವಚನಗಳನ್ನ ಇಲ್ಲಿ ಸಂಗ್ರಹಿಸಿರುವೆ, ಆದ್ರೆ ನಾನು ಪ್ರಯಾಣದಲ್ಲಿ ಇರುವುದರಿಂದ ಆ ವಚನಗಳ ವಿಶ್ಲೇಷಣೆಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೀಗಾಗಿ ದಯವಿಟ್ಟು ಎಲ್ಲರೂ ನನ್ನನ್ನ ಕ್ಷಮಿಸ್ಬೇಕು. ಮುಂದಿನ ಸಲ ನಾನು ಸಿದ್ಧಲಿಂಗೇಶ್ವರನಾಗಿನೇ ಅಕ್ಕರಿ ನಿಮ್ ಧ್ವನಿ ಏನು ಕೇಳ್ಸಲ್ರಿ. ಹಲೋ, ಧನ್ಯವಾದಗಳು. ಅವ್ರೀಗ ಪ್ರಯಾಣದಲ್ಲಿ ಇರೋದ್ರಿಂದ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಬಗ್ಗೆ ಸ್ವಲ್ಪನೇ ಅವರು ವಿಶ್ಲೇಷಣೆಯನ್ನ ಮತ್ತು ಅವರ ವಚನಗಳನ್ನ ಹೇಳಿದ್ರು. ಅದಕ್ಕೆ ನಾನು ಪ್ರಿಯಮೋದ ಹುಲಗವಾಡಿ ಅಕ್ಕನವರು, ಡಾಕ್ಟರ್ ಪ್ರಿಯಮೋದ ಹುಲಗವಾಡಿ ಅಕ್ಕನವರು, ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಈಗ ಈ ವಿಷಯದ ಮೇಲೆ ಜಕ್ಕಣ್ಣಯ್ಯ ಮತ್ತು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಈ ವಿಷಯದ ಕುರಿತು ಗೌರಮ್ಮಮ್ಮ ಬಹಳಷ್ಟು ಸುಂದರವಾಗಿ ಹೇಳಿದ್ರು. ಮತ್ತು ಪ್ರಿಯಮೋದ ಅಕ್ಕನವರು ಅವರು ತಯಾರಿ ಮಾಡ್ಕೊಂಡ ಖರೆ ಪ್ರಯಾಣದೊಳಗೆ ಇರೋದ್ರಿಂದ ಅವರು ಕ್ಷಮಸ್ರಿ ಅಂತ ಹೇಳಿದ್ರು. ಈಗ ನಮ್ಮೆಲ್ಲರಿಗೆ ಇನ್ನಷ್ಟು ಈ ವಿಷಯದ ಬಗ್ಗೆ ಅನುಭವವನ್ನ ಮಾರ್ಗದರ್ಶನವನ್ನ ನೀಡಬೇಕು ಅಂತ ಹೇಳಿ ಎಲ್ಲರಿಗೂ ಶರಣಾರ್ಥಿಗಳು. ಗೌರಮಕ್ಕ ನಾಶಿಯವರು ಅತ್ಯಂತ ವಿಶಾಲವಾಗಿ ವಿಸ್ತಾರವಾಗಿ ಈ ವಚನ ವಾಂಗ್ಮಯವನ್ನ ಚಿಂತನವನ್ನ ಪಾಶ್ಚಿಮಾತ್ಯ ಸಾಹಿತ್ಯದ ಜೊತೆಗೂ ಕೂಡ ಒಂದು ಹಂತದೊಳಗ ತೆಗೆದುಕೊಂಡು ಹೋಗಿ ಒಂದು ಸಮತೋಲನವನ್ನ ಸಾಮ್ಯತೆಯನ್ನ ಕಂಡುಕೊಂಡಂತ ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ರು. ಆದ್ರೆ ಇನ್ನೂ ಅವ್ರ ಸಮಯ ಇತ್ತು, ಆರಾಮ ಮಾಡ್ಬೋದಿತ್ತು ಅಂತ ನನಗ ಅನಿಸುತ್ತೆ. ಯಾಕಂದ್ರೆ ಜಕ್ಕಣ್ಣಯ್ಯ ಬಸವೋತ್ತರ ಕಾಲದ ಬಹಳ ದೊಡ್ಡ ವಚನಕಾರ, ಸುಮಾರು 700 ವಚನಗಳನ್ನ ವಚನ ಕಾಲಘಟ್ಟ 1, 2, 3, 4 ಅಂತ ನಾವು ಹಾಕ್ತೀವಿ. ವಚನ ಕಾಲಘಟ್ಟ 1 ಬಸವಣ್ಣ, ಬಸವಾದಿ ಶರಣರು, ವಚನ ಚಳುವಳಿ ಆರಂಭ ಆಗಿದ್ದು ಬಸವಣ್ಣನ ಕಾಲಕ್ಕ ಅಂತಕ್ಕಂಥದ್ದು. ಮೊದಲು ಕೇವಲ ತ್ರಿಪದಿ ಒಳಗಿರ್ತಕ್ಕಂಥ ಆತನ ಹಿರಿಯರಾದಂಥ ಜೇಡ್ರ ದಾಶಿಮಯ್ಯ, ಆತನ ಸಮಕಾಲೀನವಾದ ಮೇಲೆ ಈ ವಚನ ಚಳುವಳಿ 6 ಸಾಲು 8 ಸಾಲುಗಳೊಳಗ ಗದ್ಯವು ಪದ್ಯವು ಎನ್ನುವಂಥ ರೀತಿಯೊಳಗ ವಚನ ಚಳುವಳಿ ನಡೀತು. ಬಸವಣ್ಣ ಅದಕ್ಕೆ ನಾಯಕ, ಬಸವಣ್ಣನ ವಚನ ಚಳುವಳಿಯ ಪಿತಾಮಹ ಅಗ್ರಜ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತದನಂತರ ಬಂದದ್ದು ಒಮ್ಮಿಂದೊಮ್ಮೆಲೆ 250 ವರ್ಷಗಳ ನಂತರ 15ನೇ ಶತಮಾನದ ಉತ್ತರಾರ್ಧ ಅಂದ್ರೆ ನಮ್ಮ ಯಡಿಯೂರು ಸಿದ್ಧಲಿಂಗರು ಬಂದ ಮೇಲೆ ಅದು ವಚನಘಟ್ಟ 2 ಅಂತ, ವಚನ ಚಳುವಳಿಯ 2. ಅದಕ್ಕಿಂತ ಮುಂಚೆ ವಚನ ಸಂಕಲನ ನಡೀತು, ವಚನಕಾರರಕ್ಕಿಂತ ವಚನ ಸಂಕಲನ ನಡೀತು.
ಅದು ಪ್ರೌಢದೇವರಾಯನ ಕಾಲದೊಳಗೆ ಅವಾಗ ನಡೆದಂಥ ಪ್ರೌಢದೇವರಾಯನ ಕಾಲದ ಸಿದ್ದನಂದೇಶ, ಸಿಂಗರಾಜ, ಬಹಳಷ್ಟು ಲಕ್ಕಣ್ಣ ದಂಡೇಶ, ಬಹಳಷ್ಟು ವಚನ ಇವರು ಆ ಕಾಲಘಟ್ಟದೊಳಗೆ ವಚನ ಸಂಕಲನ ಕೆಲಸ ಮಾಡಿದ್ರು. ಅದರ ನಂತರ ಶೂನ್ಯ ಸಂಪಾದನೆ ಅಂದ್ರೆ ಪ್ರೌಢದೇವರಾಯ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಇವರ ಮಧ್ಯೆ ಅಥವಾ ಈ ಸಂದರ್ಭದೊಳಗ ಈ ಕಾಲಘಟ್ಟದೊಳಗ ಶೂನ್ಯ ಸಂಪಾದನೆ ರಚಿತಗೊಂಡಿತು ಅಂತಕ್ಕಂಥದ್ದು, ಕಲಬೆರಕೆ ಮತ್ತು ಸಂಕಲನದ ಕಾಲಘಟ್ಟದೊಳಗೆ ಕಲಬೆರಕೆ ಆಯಿತು ಅಂತಕ್ಕಂಥದ್ದು, ಪ್ರಕ್ಷಿಪ್ತತೆಗೊಂಡಿತು ಅಂತಕ್ಕಂಥದ್ದು. ಇವಾಗ ಸ್ವತಂತ್ರ ಸಿದ್ಧಲಿಂಗರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ನೇರವಾದ ವಚನ ಕೊಟ್ಟಿದ್ದ ಸಂಪೂರ್ಣವಾಗಿ ಪ್ರಕ್ಷಿಪ್ತಗೊಂಡಿತ್ತು. ಸಂಸ್ಕೃತ ಭೂಯಿಷ್ಠವಾದಂಥ ಉಕ್ತಿಯನ್ನ ಅಲ್ಲಿ ಹೇಳ್ಬಿಟ್ರು. ಅಂದ್ರೆ ಇಲ್ಲಿ ವಚನ ಚಳುವಳಿಯನ್ನ ಅದರ ಆಶಯಗಳನ್ನು ಸಂಪೂರ್ಣವಾಗಿ ವಿರೂಪಗೊಳಿಸ್ತಕ್ಕಂಥ ಒಂದು ಶೈವ ಶಕ್ತಿ, ವೈದಿಕ ಶಕ್ತಿ ಅಥವಾ ಸನಾತನ ಶಕ್ತಿಗಳು ಈ ವಚನ ರ್ಯಾಷನಲ್ ಅಥವಾ ಒಂದು ವೈಚಾರಿಕ ಸಿದ್ಧಾಂತಗಳನ್ನ ಹೇಗೆ ಆಪೋಷಣಗೊಳಿಸ್ಬೇಕು ಅಂತಕ್ಕಂಥ ಒಂದು ಹಂಚಾಗ್ತಾ ಇದ್ರು. ಅವಾಗ ಶೈಕ್ಷಣಿಕ ಮೇಲ್ವರ್ಗದ ಅವ್ರ ಕಡೆ ಇತ್ತು, ಏನು ಐನವರು ಅಂತಕ್ಕಂಥದ್ದು, ಆರಾಧ್ಯರು ಅಂತಕ್ಕಂಥದ್ದು, ಬ್ರಾಹ್ಮಣರು ಅಂತಕ್ಕಂಥದ್ದು, ಇವರೆಲ್ಲರೂ ಕೂಡ್ಕೊಂಡು ಬಸವಣ್ಣನ ಕಾಲಕ್ಕೆ, ಯಾಕಂದ್ರೆ ಏನಾಗ್ತದೆ ಪ್ರೌಢದೇವರಾಯನ ಕಾಲಕ್ಕೆ ಶಿಂಗರಾಜ ಆಗ್ಲಿ ಅಥವಾ ಲಕ್ಕಣ್ಣದ ಇವರ ಜೈನ ಮೂಲದಿಂದ ಬಂದಂಥವರು ಕೂಡ ಶರಣ ಸಾಹಿತ್ಯದ ಬಗ್ಗೆ ಬರೆದ್ರು. ಅವ್ರನ್ನ ವೀರಶೈವ ಕವಿಗಳಂತ ಕನ್ಸಿಡರ್ ಮಾಡಿದ್ರು ಕೂಡ ಅವರು ಜೈನ ಮೂಲದಿಂದ ಬಂದಂಥವ್ರು. ಅದನ್ನೇ ನೆಪವಾಗಿಟ್ಕೊಂಡು ಹಲಗೆಯಾರಂತ ಬ್ರಾಹ್ಮಣ, ಸಾಕಷ್ಟು ಜನ ಶೈವರು ಈ ವಚನ ಚಳುವಳಿಯ ಸಂಕಲನಕ್ಕೆ ಬೆನ್ನು ಹತ್ತಿದ್ರು. ಆ ವಚನ ಕಾಲದ ಸಂಕಲನದ ಯುಗದೊಳಗೆ ಸಾಕಷ್ಟು ವಿರೂಪಗೊಂಡು ಆ ಕಾಲಘಟ್ಟದೊಳಗೆ ಬಂದಂಥ ಯಡಿಯೂರು ಸಿದ್ಧಲಿಂಗಯತಿಗಳು ಏನ್ ಮಾಡಿದ್ರು ಅಂದ್ರೆ 770 ಜನರನ್ನ ಅಮರಗಣಗಳನ್ನು ತೆಗೆದುಕೊಂಡು ಅವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಗೊಂಡು, ಬೆಳಗಾವಿ ಜಿಲ್ಲೆ ನಮ್ಮೂರ ಪಕ್ಕದ ತುರ್ನೂರೊಳಗೆ ಅಲ್ಲಿ ಅವರು ತಪೋಭೂಮಿ ಐತಿ, ಕಲ್ಲೂರೊಳಗೆ ಅವ್ರ ತಪೋಭೂಮಿ. ಯಡಿಯೂರು ಸಿದ್ಧಲಿಂಗೇಶ್ವರರು 63 ನಾಡುಗಳನ್ನ, ತಮಿಳುನಾಡು, ಆಂಧ್ರ, ಪಾಂಡಿಚೇರಿ, ಕೇರಳ, ದಕ್ಷಿಣ ಭಾರತದೊಳಗೆ ಏನಾದರೂ ಶರಣ ಧರ್ಮ, ಲಿಂಗಾಯತ ಧರ್ಮ ಉಳಿಬೇಕಾದ್ರೆ ಅದಕ್ಕೆ ಯಡಿಯೂರು ಸಿದ್ಧಲಿಂಗರ ಕಾರಣ. ಇವತ್ತು ಕೇರಳದಲ್ಲಿ ಸುಮಾರು 29 ಮಠಗಳು, ಮಂಗಳೂರು, ಕರಾವಳಿ, ಕೇರಳ, ಕೊಚ್ಚಿ, ಆಂಧ್ರ, ತಮಿಳುನಾಡು ಎಲ್ಲ ಪ್ರದೇಶದೊಳಗೆ ಅಡ್ಡಾಡಿ ಈ ಶರಣ ಧರ್ಮವನ್ನ ಬಸವಣ್ಣನ ಕಟ್ಟಿದಂತ ವಚನ ಚಳವಳಿಯನ್ನ ನಾ ಹೇಳ್ತೀನಿ ಗುಂದ್ರೆ ಬಾಳ ಮಾತಾಡು. ವಚನ ಚಳವಳಿಯನ್ನ ಜೀವಂತವಾಗಿರ್ತಕ್ಕಂಥ ಕಾರ್ಯವನ್ನ ಯಡಿಯೂರು ಸಿದ್ಧಲಿಂಗ ಯತಿಗಳು ಮಾಡಿದ್ರು. ಇವರಿಗೆ ಅಭಿನವ ಅಲ್ಲಮ ಅಂತಕ್ಕಂಥದ್ದು ಕರೀತಾರೆ. ಮೊದಲನೇ ಅಭಿನವ ಅಲ್ಲಮ, ವಚನ ಚಳವಳಿಯ ಕಾಲಘಟ್ಟ 2, ಅಭಿನವ ಅಲ್ಲಮ ಅಂತಕ್ಕಂಥದ್ದು. ಸಾಕಷ್ಟು ವಿಚಾರಗಳನ್ನ ತಮ್ಮ ಅವರ ತೋಂಟದಾರ್ಯ ಪರಂಪರೆ ಅಂತ ಬರ್ತೈತಿ, ಚಿಲ್ಲಳ ಪರಂಪರೆ ಅಂತ ಬರ್ತಕ್ಕಂಥ ಮಠಗಳು ಬಂದಿದ್ದು. ಕಟ್ಟಿಗೇಳಿ ಸಿದ್ಧಲಿಂಗ ಸ್ವಾಮಿಗಳು ಅವರು ಕೂಡ ಈ ತೋಂಟದಾರ್ಯ ಪರಂಪರೆಯವರು, ಈ ಚಿಲ್ಲಳ ಪರಂಪರೆಯವರು ತಾವು ಮೂಲತಃ ಶರಣು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಕ್ಕಂಥವ್ರು ಅಂತ ಹೇಳ್ತಾರೆ. ಮುರುಗಿ ಸಂಪ್ರದಾಯ ಅಂದ್ರೆ ಮುರುಘಾ ಸಮಯದವರು 16ನೇ ಶತಮಾನದಾಗ ಭರಮಪ್ಪ ನಾಯಕನ ಕಡೆಯಿಂದ ಶಾಂತ ಸ್ವಾಮೀಜಿಯವರು, ಶಾಂತಿ ಮುರುಘಾ ಸ್ವಾಮೀಜಿಯವರು ಏನು 16ನೇ ಶತಮಾನದ ಬರ್ತಾರಲ್ಲ, ಹೆಚ್ಚು ಕಡಿಮೆ ಯಡಿಯೂರು ಸಿದ್ಧಲಿಂಗರ ಸಮಕಾಲೀನರು. ಅವರು ನಾವು ಬಸವ ಪರಂಪರೆ ಅಂತ ಅವ್ರು ಹೇಳ್ಕೊಳಕತ್ತರು. ಈ ಎಲ್ಲ ಕಾಲಘಟ್ಟದೊಳಗ ಇವೆಲ್ಲ ಏನು ಚಟುವಟಿಕೆಗಳಿಂದ ಪ್ರೇರಿತಗೊಂಡಂತ ಕಟ್ಟಿಗೆಹಳ್ಳಿಯ ಸಿದ್ಧಲಿಂಗ ಸ್ವಾಮಿಗಳು ಮಠಗಳನ್ನ ಹುಟ್ಟಾಕಿದರು. ಮಠಗಳು ಹುಟ್ಟಾಕಿದ ಮೇಲೆ ಅವು ಶೈವೀಕರಣಗೊಂಡು ಶರಣರ ಮೂಲ ಆಶಯಗಳಿಗೆ ಸಂಪೂರ್ಣವಾಗಿ ವಿಭಿನ್ನವಾಗಿ ಅದೇ ವೈದಿಕ ವ್ಯವಸ್ಥೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು, ಈಗ ಬಹಳ ವಚನಕಾರೊಳಗ ಜಕ್ಕಣ್ಣಯ್ಯ ಆತನಿಗೆ ಮುಂದೆ ಬಂದಂತ ಜೀವರಿಗೆ ಷಣ್ಮುಖ ಸ್ವಾಮಿಗಳಿಗೆ 2ನೇ ಅಭಿನವ ಅಲ್ಲಮ ಅಂತಾರ. 3ನೇ ಅಭಿನವ ಅಲ್ಲಮ ಅಂತಂದ್ರೆ ಜಕ್ಕಣ್ಣಯ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 6 ಕಂಬದ ದೇಗುಲದ ಮೇಲೆ ಎಷ್ಟು ಚಂದ ಅಂದ್ರೆ ಈ ಶರೀರ ಅಂತಕ್ಕಂಥದ್ದು ಅರ್ಷಡ್ ವರ್ಗಗಳು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳಿಂದ ಕೂಡಿದಂಥವು. ಆಮೇಲೆ ಪ್ರಾಣ, ಆತ್ಮ, ಇದರೊಳಗ 3 ಶಿವಾಲಯದ ಕಂಡೆನು. ಈ 3 ಶಿವಾಲಯ ಅದರೊಳಗ ಒಬ್ಬ ಭಾಮಿನಿ, ಅದು ಮನಸ್ಸು, ಅದು ವಿಷಯ. ಆ ಭಾಮಿನಿಯ 5 ಕೂಡಿಕೊಂಡರು ನೋಡ್ರಿ, ಪಂಚೇಂದ್ರಿಯಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನ, ಚರ್ಮ, ಕಣ್ಣು, ನಾಲಿಗೆ, ಕಿವಿ, ಈ ಪಂಚೇಂದ್ರಿಯಗಳು ಆ ಭಾಮಿನಿ ಆಶಯ, ಮನದ ಮುಂದನ ಆಶಯ ಮಾಯೆ ಕಾಣ ಗುಹೇಶ್ವರ ಅಂತಂದು ಹಂಗ ಆ ಭಾಮಿನಿಯನ್ನು ಕೂಡಿಕೊಂಡ್ರು. ಪರಕ್ಕೆ ಪರವಾದ ಲಿಂಗವನ್ನ ಆಚರಿಸ್ತಿದ್ರು ಅವರು, ಹೊರಗಿಂದ ಹೊರಗೆ ಲಿಂಗವನ್ನ ಆಚರಿಸ್ತಿದ್ರು ನೋಡ ಜಂಕಾರ. ಅಂದ್ರೆ
ಇದು ಬಾಹ್ಯ ತೋರಿಕೆಗೆ ಅಡವಳಿಕೆಗೆ ನಾವು ಆಚರಣೆಗೆ ತೊಡಗಪಟ್ಟಿವ ವಿನ ಅಂತರಂಗ ಶುದ್ಧಿ ಮಾಡಿಕೊಂಡು ಭಾಮಿಣಿ ಅಂತಕ್ಕಂಥ ವಿಷಯಗಳನ್ನು ತೆಗೆದುಹಾಕಿ ಪಂಚೇಂದ್ರಿಯಗಳಿಗೆ ದಾಸ್ಯತ್ವ ಮಾಡಿ ಅವುಗಳನ್ನ ಅನುಭವಿಸ್ತಕ್ಕಂಥ ಮಾಡಿದಾಗ ಈ ಲಿಂಗ ಆಚಾರ ಅಂತಕ್ಕಂಥದ್ದು ತೋರಿಕೆ ಆಗುತ್ತೆ ಅಂತಕ್ಕಂಥದ್ದು ಜಕ್ಕಣ್ಣಯವರ ಅತ್ಯಂತ ಸ್ಪಷ್ಟವಾದಂಥ ನಿಲುವು. ಅದೇ ರೀತಿಯಾಗಿ ಉಸಿರು ಉಣ್ಮನೆಗೆ ಸಿಲುಕಿದ ಬಳಿಕ ಪರಿಮಳದ ಹಂಗಿನ್ನೆ ಅಂತಕ್ಕ ಇದು ಅಕ್ಕಮಾದಿ ವಚನಕ್ಕೆ ಅತ್ಯಂತ ಸಾಮ್ಯತೆಯನ್ನ ಹೊಂದಿದಂಥವ್ರು. ಶಬ್ದ ನಿಶಬ್ದವಾದ ಬಳಿಕ ಅನುಭವದ ಹಂಗಿತ್ತೇನ, ಶಬ್ದವೇ ನಿಶಬ್ದವಾದಾಗ ಅನುಭವದ ಹಂಗೆ ಕಯ್ಯ ಅಂತ. ಭಾವ ನಿರ್ಭಾವವಾದ ಬಳಿಕ ಲೋಕದ ಹಂಗಿನ್ನೆ ಕಯ್ಯ. ಭಾವ ಅಂತಕ್ಕಂಥದ್ದು ಹಲವಾರು ಆಲೋಚನೆಗಳು, ಗ್ರಹಿಕೆಗಳು, ಕಲ್ಪನೆಗಳನ್ನ ಕೂಡಿಕೊಂಡಂಥದ್ದು, ಮಧುರ ಮೃದು ಹಲವಾರು ವಿಚಾರಗಳನ್ನು ಹೊಂದತಕ್ಕಂಥ ಅದು ಭಾವ. ಅದು ಸ್ಥಿತ ಪ್ರಜ್ಞೆ ಇರ್ತೈತಿ, ಅದು ಸಂಚಾರಿ ಭಾವ ಇರ್ತೈತಿ, ಅದು ಸ್ಥಾಯಿ ಭಾವ ಇರ್ತೈತಿ. ಆ ಭಾವ ನಿರ್ಭಾವ ಆಗಿಬಿಡ್ತೈತಿ. ಆ ನಿರ್ಭಾವ ಆದಾಗ ಲೋಕದ ಹಂಗಿನ ಕಯ್ಯ. ಇದು ಕಾರಣ ಇಂತಿ ತ್ರಿವಿಧ ಭೇದವನ್ನರಿತು ಇರಬಲ್ಲಡೆ ಆತನೇ ಭಾವಲಿಂಗ ಸಂಬಂಧಿ. ಅಂದ್ರ ಸ್ಥಿತಪ್ರಜ್ಞನಾಗಿರ್ಬೇಕು. ಎಲ್ಲ ಮೋಹ ಮಾಯಾ ಪಾಶಾದಿಗಳನ್ನ ಬಿಟ್ಟುಕೊಂಡು ನೀನು ಗಟ್ಟಿಯಾಗಿತ್ತಂದ್ರ ಜಕ್ಕಣ್ಣನವ್ರು ಹೇಳೋ ಪ್ರಕಾರ ಆತನೇ ನಿಜಲಿಂಗ, ಆತನೇ ದೈವ. ಸ್ಥಿತಪ್ರಜ್ಞೆ ಹೊಂದಿರಬೇಕು. ಹುಟ್ಟು ಸಾವುಗಳ ಅರಿವನ್ನ ತಿಳ್ಕೊಂಡವಾಗ್ಲಿ ಅಥವಾ ಮುಕ್ತಿ ಅಂತಕ್ಕಂಥ ಪರಿಕಲ್ಪನೆಯನ್ನು ತೆಗೆದು ಹಾಕಿ ಅದಕ್ಕೆ ಶರಣರ ನುಡಿದಂತೆ ನಡೆಯದೆ ಜನ್ಮ ಕಡೆ ಅಂತಕ್ಕಂಥ ಶರಣರ ವಿಚಾರಗಳನ್ನ ಜಕ್ಕಣ್ಣೆ ಬಹಳ ಪ್ರಬಲವಾಗಿ ನಾವು ಒಮ್ಮೊಮ್ಮೆ ಜಕ್ಕಣ್ಣಯ್ಯ, ಜೇವರ್ಗಿ ಷಣ್ಮುಖ ಶಿವಗಳು, ಯಡಿಯೂರು ಸಿದ್ಧಲಿಂಗರು ಮತ್ತು ಅಲ್ಲಮರ ವಚನ ಕೊನೆಯ ಅವರ ಅಂಕಿತವನ್ನು ತೆಗೆದು ಬಿಟ್ರ ನಮಗೆ ಪ್ರಾಯಶಃ ಇದು ಅಲ್ಲಮ ಬರೆದಾನೋ, ಜಕ್ಕಣ್ಣಯ್ಯ ಬರೆದಾನೋ, ಜೇವರ್ಗಿ ಷಣ್ಮುಖ ಶಿವಗಳು ಬರೆದಾರೋ ಅಥವಾ ಯಡಿಯೂರು ಸಿದ್ಧಲಿಂಗೇಶ್ವರ ಬರೀತಾರೋ ಅಂತಕ್ಕಂಥ. ಯಡಿಯೂರು ಸಿದ್ಧಲಿಂಗ ತೀರಗಳು 3 ಜನ ಬಂದವರು ಏನೋ ಶೂನ್ಯ ಸಂಪಾದನಕಾರರು, ಅವರ ಸಮಕಾಲೀನರು, ಅವ್ರ ಶಿಷ್ಯ ವರ್ಗದವರು. ಮುಂದೆ ಬಂದಂತ ಬೋಳಬಸವನ ಶಿಷ್ಯರು ಮತ್ತು ಮರಿತೋಂಟದಾರ್ಯ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಅವರ ಶಿಷ್ಯರಂತ ಮರಿತೋಂಟದಾರ್ಯ. ಈ ತೋಂಟದಾರ್ಯ ಪರಂಪರೆ ಅಂತಕ್ಕಂಥದ್ದು ಉತ್ತರ ಕರ್ನಾಟಕಕ್ಕೆ ವ್ಯಾಪಕವಾಗಿ ಹರಡಲಿಕ್ಕೆ ಯಡಿಯೂರು ಸಿದ್ಧಲಿಂಗ ಯತಿಗಳು ಕಾರಣ ಅಂತಕ್ಕಂಥದ್ದು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ. ಜಕ್ಕಣ್ಣಯ್ಯನೂ ಕೂಡ ಭಕ್ತವರ್ಗದಿಂದ ಬಂದವರು, ಅವರು ಕೂಡ ಯಾವುದೇ ಮಾಹೇಶ್ವರ ವರ್ಗದಿಂದ ಬಂದವರಲ್ಲ. ಬಹಳ ಅತ್ಯಂತ ಗಟ್ಟಿಯಾಗಿ ವಚನ ಸಾಹಿತ್ಯವನ್ನ ವಿಶೇಷವಾಗಿ ನಿರಾಳ ಮಂತ್ರಗೋಪ್ಯ, ಪದಮಂತ್ರಗೋಪ್ಯ ಇದರ 16 ಸ್ಥಳದೊಳಗೆ ಹೇಳ್ತಕ್ಕಂಥ ರೀತಿ ಜಕ್ಕಣ್ಣಯ್ಯನವರನ್ನು ನೋಡಿದಾಗ ಬಹುಶಃ ಜಕ್ಕಣ್ಣಯ್ಯ ಅಭಿನವ ಅಲ್ಲಮ ಅಥವಾ ಅಲ್ಲಮನ ವಿಚಾರಗಳನ್ನ ಕೂಡಿಸಿಕೊಂಡು ಅವರ ಸಮಗ್ರ ವಚನದಾಗ ನೋಡಿ ಜಕ್ಕಣ್ಣಯ್ಯನ ವಚನದೊಳಗ ಅಲ್ಲಮ ರಾರಾಯಿಸ್ತಾನೆ. ಅದೇ ರೀತಿಯಾಗಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅದೇ ಸಿದ್ಧಲಿಂಗ ಪರಂಪರೆ ಮೇಲ್ ತಗೋಬೇಕಾಗಿತ್ತು. ಆದ್ರೆ ಅವರು ಸ್ವಲ್ಪ ತಡವಾಗಿ ಜಾಯ್ನ್ ಆದಾಗ ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲಘಟ್ಟದೊಳಗಾಗ್ಲೇ ವಚನಗಳು ಪ್ರಕ್ಷಿಪ್ತಗೊಂಡಿತ್ತು. ಅದು ಯಡಿಯೂರು ಸಿದ್ಧಲಿಂಗೇಶ್ವರ ತಪ್ಪಲ್ಲ, ಚಾಮರಸನ್ ತಪ್ಪಲ್ಲ. ಆ ಕಾಲಕ್ಕೆ ಒಂದು ಕರಾಳ 50 ವರ್ಷದ ಗ್ಯಾಪ್ ಅಂತ ನಾವ್ ಹೇಳ್ತೀವಲ್ಲ, ವಚನ ಸಂಕಲನದ ವಿಷಯದೊಳಗ ಅಲ್ಲಿರ್ತಕ್ಕಂಥ ಪಂಡಿತಾಚಾರ್ಯ ಪಾಪ ಸಹಾಯ ಮಾಡ್ತೀವಿ ನಾವು ನಿಮಗಂತ ಬಂದು ಈ ಶೈವವಾದಿಗಳು ತಮ್ಮ ವಿಚಾರಗಳನ್ನ ಉಕ್ತಿಗಳನ್ನ ಅಲ್ಲಿ ಶೈವರು ಬ್ರಾಹ್ಮಣರು ಏನು ಮಾಡಿಬಿಟ್ರು, ಎಷ್ಟು ಸಾಧ್ಯ ವಚನಗಳನ್ನ ಕೊಲೆಗೆಡಿಸಬೇಕಾಗಿತ್ತು. ಈ ಮಾತನ್ನ ನೇರವಾಗಿ ಕೊಲೆಗೆಡಿಸಬೇಕಾಗಿತ್ತು. ಕಾರಣ ಸೈದ್ಧಾಂತಿಕ ಇವತ್ತು ನೋಡ್ರಿ ದಾವಣಗೆರೆ ಒಳಗ ಎಂತ ಒಂದು 4-5 ಲಕ್ಷ ಜನ ಹೋಗಿ ನಾವು ವೀರಶೈವರು, ನಾವು ಲಿಂಗಾಯತರು, ನಾವು ಹಿಂದೂಗಳು ಅಂತಕ್ಕಂಥ ಬಹಳ ದೊಡ್ಡವರು ಹೋಗಿ ಅಲ್ಲಿ ಹೇಳಕ್ ಕೆಲ ಮಂದಿಗೆ ಇಲ್ಲಿ ಅಕ್ಕನರಿಗೂ ಸದಸ್ಯರು ಅಲ್ಲಿ ಫೋಟೋ ಹಾಕ್ಯಾರ. ನನಗೆ ಬಹಳ ನೋವಾಯಿಸ್ತು. ಅಂದ್ರೆ ಇವ್ರಿಗೆ ಇನ್ನೂ ಪರಿಕಲ್ಪನೆ 3 ವರ್ಷ ಆದ್ರೂ ಕೂಡ ಸ್ಪಷ್ಟತೆ ಬರುವುದಲ್ಲ. ನಮ್ಗೆ ಅದರ ವೀರಶೈವರ ವಿರೋಧಿಗಳಲ್ಲ, ಅದರ ವೀರಶೈವರು ನಾವಲ್ಲ. ವೀರಶೈವರು ಲಿಂಗಾಯತರು. ಇವತ್ತು ಕ್ರೈಸ್ತ ಧರ್ಮೀಯರು ಸೇರ್ಕೊಂಡಂತವ್ರು ಲಿಂಗಾಯತರಿಗೆ ನಾವು ಹೋದಾಗ, ಮೊನ್ನೆ ತಪ್ಪೋವನಕ್ಕೆ ಹೋದಾಗ ನಾವೆಲ್ಲರೂ ಹೋದಾಗ ಅಲ್ಲಿ ಸುಮಾರು ಒಂದು 20-30 ಜನ ಜಾಗ್ರಬ್ ಮತ್ತು ಕ್ರೊಯೇಷಿಯಾದರು ಇಷ್ಟಲಿಂಗ ಹಾಕೊಂಡು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಅವ್ರು ನಾವು ಲಿಂಗಾಯತರು ಅಂತ ಅಭಿಮಾನದಿಂದ ಹೇಳೋತ್ನಾಗ, ಲಿಂಗಾಯತ ಅಂತಕ್ಕಂಥದ್ದು ಪರಿಪೂರ್ಣ, ಲಿಂಗಾಯತ ಅಂತಕ್ಕಂಥ ಪರಬ್ರಹ್ಮನನ್ನ ಕಂಡಂತ, ಪರಶಿವನನ್ನ ಕಂಡಂತ ವ್ಯಕ್ತಿಯೊಳಗ ಕಾಣ್ತಕ್ಕಂಥ ಒಂದು ಚೈತನ್ಯ, ಆ ಚೈತನ್ಯವೇ ಇಷ್ಟಲಿಂಗ ಅಂತಕ್ಕಂಥ ವಿಚಾರವನ್ನು ಬಸವಣ್ಣ ಕೊಟ್ಟಾಗ ನಾವು ಮತ್ತೆ ಅದನ್ನು ವಸ್ತು ಮಾಡೀವಿ. ಅದನ್ನು ಗುರುಗಳಿಂದ ತಗೊಂಡು ಆಚರಣ ಪ್ರಧಾನವಾಗಿತ್ತು, ಅದು ಭಕ್ತಿ ಪ್ರಧಾನ ಹೋಯ್ತು. ಭಕ್ತಿ ಬರಡಾಗೈತಿ, ಅದು ಭಕ್ತಿ ಈಗ ವ್ಯವಹಾರ ಆಗೈತಿ. ಈ ಕಾಲಘಟ್ಟದೊಳಗ ಅಂದ್ರೆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಕಾಲಘಟ್ಟದೊಳಗೆ ಆಗ್ಲೇ ವಚನ ಅವ್ರು ಹೇಳಿದಂತ ಒಂದು ವಚನದಾಗ ಪ್ರಕ್ಷಿಪ್ತತೆಯನ್ನು ಕಾಣ್ತೀವಿ. ನಮ್ಗೆ ಇಷ್ಟು ಇದಾಗ್ಬಿಡುತ್ತೆ ಅಂದ್ರೆ ಅಕ್ಕಿಯೊಳಗೆ ಹಳ್ಳಿ ಯಾವ್ದು ಆರಿಸ್ಬೇಕು, ಅಕ್ಕಿ ಯಾವ್ದು ಆರಿಸ್ಬೇಕು ಅಂತಕ್ಕಂಥದ್ದು, ಅಥವಾ ಯಾವ್ದನ್ನ ತೆಗೆದ್ರೆ ಏನಾಕೈತಿ ಅಂತಕ್ಕಂಥದ್ದು. ಅಥವಾ ನಮ್ಮ ಬಹಳ ನೋವಿನಿಂದ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಪ್ರಾಧ್ಯಾಪಕರು ಅಥವಾ ಶಾಸ್ತ್ರಜ್ಞರು, ಹಸ್ತಪ್ರತಿ ಶಾಸ್ತ್ರಜ್ಞರು ಯಾಕೆ ಇದ್ರ ಬಗ್ಗೆ ಒಂದು ಟೀಮ್ ಕಟ್ಕೊಂಡು ಈ UGC ಸ್ಯಾಲರಿ ತಗೊಂತಾರ. ಇಷ್ಟೆಲ್ಲ ಬಸವಣ್ಣನ ಹೆಸರು ಹೇಳಿ ನಾವು ಬದುಕು ಮಾಡಿವಿ, 50 ವರ್ಷ ಪಾಠ ಮಾಡ್ಯಾರ, 40 ವರ್ಷ ಪಾಠ ಮಾಡಿ ನಾನು ಬಸವಣ್ಣ ಒಂದು ನ್ಯಾಯವನ್ನು ಒದಗಿಸ್ಬೇಕಲ್ಲಪ್ಪ, ಆತನ ತಿಳುವಳಿಕೆ ಅಂತಕ್ಕಂಥ ವಿಚಾರವನ್ನ ಪರಿಷ್ಕರಣೆ ಬಗ್ಗೆ
ನಾವು ಇನ್ನೂ ಚಿಂತನೆ ಮಾಡಕತ್ತಿಲ್ಲ ಅಂತಂದ್ರೆ ಇಟ್ ಇಸ್ ಟೂ ಲೇಟ್, ಬಹಳ ಲೇಟ್ ಆಗಿಬಿಟ್ಟಿವಿ. ಆದ್ರೆ ನನಗೊಂದು ಭರವಸೆ ಐತಿ, ರೇ ಆಫ್ ಹೋಪ್ ಅಂತೀವಲ್ಲ, ಎಂದಾದ್ರೂ ಒಂದು ದಿವಸ ಈ ವಚನ ಪರಿಷ್ಕರಣೆ, ಈಗ ಬಹಳಷ್ಟು ಜನ ಇವತ್ತು ದಾವಣಗೆರೆಯಿಂದ ಬೇರೆ ಬೇರೆ ಕಡೆಯಿಂದ ಪಾಪ ಯಾರು ಫ್ರಸ್ಟ್ರೇಟೆಡ್ ವೆಂಟ್ ಆಫ್ ಆಗ್ಬೇಕಾಯ್ತಲ್ಲ, ಅವ್ರೆಲ್ಲರೂ ಅಂತಾರ ಸರ್ ಇದು ಸರಿನ ತಪ್ಪು, ಈ ವಚನ ತಪ್ಪೈತಲ್ಲ, ವೀರಶೈವ ಅಂದ್ರೆ ಏನು, ನಾವು ವೀರಶೈವ ಹೌದಾ ಅಲ್ಲ, ಯಾಕೆ ನಮ್ಮನ್ನ ಮೇಲೆ ಇವರು ಅಕ್ರಮ ಮಾಡಕತ್ತಾರ, ಅಥವಾ ನಮ್ಮ ಮೈ ಮೇಲೆ ನಮ್ಮ ಹೆಗಲ ಮೇಲೆ ಲಿಂಗಾಯತರ ಹೆಗಲ ಮೇಲೆ ವೀರಶೈವರು ಕುಂತರು ಅಂತಕ್ಕಂಥದ್ದು ನಾವು ಕಂಡು ಬರ್ತೈತಿ. ಆ ಕಾಲಘಟ್ಟದೊಳಗೆ ಜಕ್ಕಣ್ಣಯ್ಯ ಅಂತಕ್ಕಂಥವ ಪರಿಪೂರ್ಣವಾಗಿ ಯೋಗ ಮತ್ತು ಅಧ್ಯಾತ್ಮವನ್ನ ಪ್ರಧಾನವಾಗಿ ಇಟ್ಕೊಂಡು ನಿರಾಲಂಬ ಎಲ್ಲವನ್ನ ಅಳಗಿಸುವ ಭಾವ ನಿರ್ಭಾವವಾಗಿ ಯೋಚಿಸ್ತಕ್ಕಂಥದ್ದು, ಶಬ್ದ ನಿಶಬ್ದವನ್ನ, ಶೂನ್ಯ ನಿಶೂನ್ಯ, ಶೂನ್ಯವೂ ನಿಶೂನ್ಯ, ಶೂನ್ಯಕ್ಕೂ ಕೂಡ ಅಂದ್ರೆ ಅಲ್ಲಮರ ಪ್ರತಿಪಾದನೆ ಮಾಡ್ತಕ್ಕಂಥ, ಶರಣರ ಪ್ರತಿಪಾದನೆ ಮಾಡ್ತಕ್ಕಂಥ ಶೂನ್ಯಕ್ಕೂ ಕೂಡ ನಿಶೂನ್ಯ ಅಂತಕ್ಕಂಥದ್ದು. ಇದು ಬಹಳ ಅರ್ಥಪೂರ್ಣವಾಗಿ ನಮ್ಮ ಜಂಕಣ್ಣಯ್ಯ ಪ್ರಭುಗಳು ಅಂದ್ರೆ ಜಕ್ಕಣ್ಣಯ್ಯ ಅವರು ಮಾಡಿದ್ದಾರೆ. ಈ ಹಿನ್ನೆಲೆಯೊಳಗ ನಾವೆಲ್ಲರೂ ಕೂಡ ಗಂಭೀರವಾಗಿ ವಚನ ಸಾಹಿತ್ಯವನ್ನ ನಾವು ಮಾಡಬೇಕು. ನನಗೆ ಇಲ್ಲಿಯವರೆಗೆ 72 ಜನ ಶಿವಯೋಗ ಸಾಧಕರು, ನಮ್ಗೆ ಇವತ್ತು ಕೇಳಿದಾಗ 100 ಜನ ಶಿವಯೋಗ ಸಾಧಕರು ಕೊಡ್ಬೇಕು. ಇನ್ನೂ ಜನ ಇದ್ದಾರೆ. ಇವತ್ತು ನಮ್ಮ ಶೈಲಜಾ ಪವಾಡ್ ಶೆಟ್ಟರ್ ಫೋನ್ ಮಾಡಿದ್ರು, ಸರ್ ನಾನು ಮಾಡ್ತೀನಿ, ಸತೀಶ್ ಪಾಟೀಲ್ರು, ಬಹಳ ಜನ ಇದಾವೆ. ನಾವಿನ ಸರ್ ನಾವು ಬರಿತೀವಿ, ಸ್ವಲ್ಪ ಟೈಮ್ ಕೊಡ್ರಿ, ನಮ್ಗೆ ಟೈಮ್ ಕೊಡ್ರಿ. ನಮ್ಮ ಪ್ರೊಫೆಸರ್ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ಪ್ರವಾಸದಾಗ ಇವತ್ತು ಹೋಗಿಂದು ಶಿರಡ್ಯಾಗ ಅಂದ್ಕೊಳ್ಳಿ 1 ಅಲ್ಲ 2 ಅಲ್ಲ 3 4 ಲೇಖನಗಳು ಕಳಿಸೋರು. ಒಟ್ಟ ಬೆಳಗ್ಗೆದ್ದು 2 ಗಂಟೆ 3 ಗಂಟೆಗೆ ಎದ್ದು ಕುಂತು. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಯಾರು ನಿಜವಾಗಿಯೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ ಅದು ನಿಜವಾದ ಶಿವಯೋಗ. ಶಿವಯೋಗ ಅಂದ್ರೆ ಇವತ್ತಿ ಹಚ್ಕೊಂಡು ಲಿಂಗ ಹಿಡ್ಕೊಂಡು ಕುಂದ್ರೋದಲ್ಲ. ಶಿವ ಒಳಗ ನಿನ್ನೊಳಗ ನೀನು ಕಾಣ್ತಕ್ಕಂಥದ್ದು, ನೀನೇ ಲಿಂಗವಾಗತಕ್ಕಂಥದ್ದು, ಆತ್ಮ ಪ್ರಾಣ ಮತ್ತು ಭಾವ ಏನು ಶರೀರ ಐತಲ್ಲ, ಇವುಗಳನ್ನು ಒಂದ್ ಕಡೆ ಸಂಧಿಸ್ತಕ್ಕಂಥದ್ದು. ಯೋಗ ಅಂತಕ್ಕಂಥದ್ದು ಸಂಸ್ಕೃತ ಯುಜ್ ಅಂದ್ರೆ ಸಂಗಮ, ಕೂಡುವುದು. ಅಂದ್ರೆ ನನ್ನ ಶರೀರದ ಮೇಲೆ ನಿಯಂತ್ರಣ, ನನ್ನ ಮನದ ಮೇಲೆ ಶರಣ, ನನ್ನ ಆತ್ಮದ ಮೇಲೆ ಮತ್ತು ನನ್ನ ಪ್ರಾಣ ತಾನೇ ಉಲ್ಲಸಿತವಾಗುತ್ತೆ. ಪ್ರಾಣ ವಿಕಸಿತಗೊಳ್ತತಿ, ಪ್ರಾಣ ಚಿಗುರ್ತತಿ. ಇದು ಆಂಟಿ ಆಕ್ಸಿಡೆಂಟ್. ಅವಾಗಿನ ಕಾಲಕ್ಕೆ ಅವ್ರು ಬರಾಕ ನಿನ್ನೆ ಕಮಲಾಪುರ ಅವ್ರು ಹೇಳಿದ್ರು, ಏನ್ರಿ ಸರ ಎಲ್ಲಾ ಪುಸ್ತಕ ಅಂಕಲ್ ಗಡಿಯಪ್ಪನ ಇತಿಹಾಸದೊಳಗೆ ರೇಚಯ್ಯ ಅಂತಾರಲ್ಲ ಹೆಂಗ ಅಂತ, 400 ವರ್ಷ ಬದುಕಿದ್ರು, 500 ವರ್ಷ ಬದುಕಿದ್ರು. ಬೂದಿಹಳ್ಳಿ ಸ್ವಾಮಿಗಳು ಇಲ್ಲಿ ಗದಗ ಅಂತಾರೆ, ಅವರು 200 ವರ್ಷ. ಗರಗದ ಮಡಿವಾಳ ಸ್ವಾಮಿಗಳು 200 ವರ್ಷ ಬದುಕಿದ್ರು. ಕಾರಣ ಅವ್ರು ಆಂಟಿ ಆಕ್ಸಿಡೆಂಟ್. ಅವ್ರಿಗೆ ಪ್ರಾಣ ಅಂತಕ್ಕಂಥದ್ದು ಮುಖ್ಯ ಆಗಿರ್ಲಿಲ್ಲ, ಅದನ್ನು ಮೀರಿರ್ತಕ್ಕಂಥದ್ದು, ಆ ಪ್ರಾಣವನ್ನು ಮೀರಿರ್ತಕ್ಕಂಥ ಒಂದು ಚೈತನ್ಯವನ್ನ ಇಟ್ಕೊಂಡಿದ್ರು. ಅವರ ಆಹಾರ ಕ್ರಮ, ಆಲೋಚನಾ ಕ್ರಮ, ಇಡೀ ಶರೀರ ಅಂತಕ್ಕಂಥದ್ದು ಲಿಂಗಮಯವಾಗಿತ್ತು, ಶಿವಮಯವಾಗಿತ್ತು. ಬಹಳ ಜನಗೆ ನಾನು ಎಷ್ಟು ಸಲ ಹೇಳ್ತೇನೆ, ನಮ್ಮ ಅತನಿ ಶಿವಗಳು ಇಷ್ಟಲಿಂಗ ಯೋಗ ಮಾಡ್ಬೇಕಾದ್ರೆ ಅಲ್ಲಿ ಅತನಿಗೆ ಹೋಗಿ ನೋಡಿದ್ರೆ ಅಲ್ಲಿ ಹೊರಗೆ ಒಂದು ಗಿಡದ ಕೆಳಗೆ ಇಷ್ಟಲಿಂಗ ಯೋಗ ಮಾಡ್ತಿರಂತ. ಮೇಲಿದ್ದಂತ ಮಂಗಗಳು ಅವು ಇಳಿತಿದ್ದಿಲ್ಲಂತ, ಮೇಲಿದ್ದ ಮಂಗಗಳು ಅವು ಜಿಗಿತಿದ್ದಿಲ್ಲಂತ. ಜಿಗಿದಾಡಿದ್ರೆ ಎಲ್ಲಿ ಶಿವಗಳ ಧ್ಯಾನಕ್ಕೆ, ತಪಸ್ಸಿಗೆ, ಯೋಗಕ್ಕೆ ಡಿಸ್ಟರ್ಬ್ ಆಕತ್ತಲ್ಲ ಅಂತಕ್ಕಂಥದ್ದು. ನೋಡ್ರಿ ಎಷ್ಟು ಅಂದ್ರ ಮಂಗಗಳಿಗೂ ಕೂಡ ಶಿವಯೋಗ ಪ್ರಜ್ಞೆ ಅಥವಾ ಸುತ್ತಲಿನ ಪರಿಸರ ಶಿವಮಯ ಆಗತ್ತ. ಅದಕ್ಕೆ ಆನಂದಮಯ ಶಿವ ಜಗ ಹೃದಯ ಅಂತಕ್ಕಂಥ ಕುವೆಂಪು ಕೂಡ, ಕುವೆಂಪುರವ್ರ ಶಿವ ಅಂತಂದ್ರೆ ನಾವು ಬಹಳಷ್ಟು ಜನರಿಗೆ ಗಡ್ಡ ಮೀಸಿ ಶಿವ ಅಂತ ತಿಳ್ಕೊಳ್ಳೋದಾಗ್ಲಿ, ಚಂದ್ರನ ಶಿವ ಅಂತಕ್ಕಂಥಾಗ್ಲಿ, ಶಿವ ಅಂತಂದ್ರೆ ಇಷ್ಟಲಿಂಗ ಅಂತಕ್ಕಂಥದ್ದಾಗ್ಲಿ, ಶಿವ ಅಂತಕ್ಕಂಥದ್ದು ದೇವರ ಅಂತಕ್ಕಂಥದ್ದಾಗ್ಲಿ, ಬಹಳಷ್ಟು ತಪ್ಪು ಗ್ರಹಿಕೆಗೆ ನಾವೆಲ್ಲರೂ ಒಳಗಾಗಿವಿ. ಶಿವ ಅಂತಕ್ಕಂಥದ್ದು ಚೈತನ್ಯದ ಸಂಗಮ. ನಮ್ಮ ಮೂರನ್ನ ಸೃಷ್ಟಿ ಸ್ಥಿತಿ ಲಯಗಳನ್ನ ಅರಿತುಕೊಂಡು ನನ್ನ ಭಾವ, ನನ್ನ ಪ್ರಾಣ, ನನ್ನ ಆತ್ಮ, ಶರೀರಗಳನ್ನು ಸಂಧಿಸ್ತಕ್ಕಂಥ, ಆ ಶರೀರದೊಳಗೆ ಶುದ್ಧೀಕರಣ ಮಾಡ್ತಕ್ಕ. ಹೆಂಗೆ ಜಕ್ಕಣ್ಣ ಹೇಳ್ತಾರೆ ನೋಡ್ರಿ, ಹೊರಗೆ 5 ಬಾಮಿಣಿ, ಒಬ್ಬಳ ಬಾಮಿಣಿ ಸಿಕ್ಕಳು. ಆ ಬಾಮಿಣಿಗೆ 5 ಮಂದಿ ಗಂಡರು ಬೆಣ್ಣೆತ್ತರು. ಯಾರು 5 ಮಂದಿ ಅಂದ್ರೆ ಇವ ಪಂಚೇಂದ್ರಿಯಗಳು. ಅವಾಗ ಆ ಲಿಂಗಾಚಾರ್ಯನಂತೂ ಬಾಹ್ಯ ತೋರಿಕೆ ಅಂತ ಹೇಳ್ತಾರ. ಆ ರೀತಿಯಾಗಿ ಆಗದೆ ಅಂತರಂಗದ ಶುದ್ಧೀಕರಣ. ಅಲ್ಲಮರು ಹೊರಗೆ ಹೇಳ್ತಾರ, ಕಣ್ಣಿನೊಳಗಿನ ಕತ್ತಲೆ ನೋಡ, ಹೊರಗಿನ ಬೆಳಕಿನ ಬಹಳ ಏನೋ ಅಂತರಂಗದ ಬೆಳಕು, ಅದರ ಸೊಬಗು ನೋಡ ಅಂತ ಹೇಳ್ತಾರ ಅಲ್ಲಮ್ಮ. ಬಹಳ ಕಣ್ಣು ನಮ್ಗೆ ಕಾಣತತಿ, ಅದು ಕತ್ತಲ, ಒಳಗಿನ ಬೆಳಕು ನೋಡ ಅಂತಂತಾರ. ಅಂದ್ರೆ ಈ ಅರ್ಥದೊಳಗೆ ಒಳಗಿನ ಪಯಣ, ಹೊರಗಿನ ಪಯಣ ಶುದ್ಧೀಕರಣ ಆಗ್ಬೇಕು. ಇಲ್ಲಿ ಸಲ್ಲುವ ಅಲ್ಲಿ ಸಲ್ಲಬೇಕು. ನಮಗೆಲ್ಲಾರು ಒಟ್ಟಾರ ಪ್ರಯತ್ನ ಅಂದ್ರೆ, ಬಹಳ ಜನರಿಗೆ ವಚನಕಾರರು ಬಿಟ್ಟು ಹೋದಂತ ಚಳುವಳಿಯನ್ನ ವಚನೋತ್ತರ ಕಾಲ ಅಂದ್ರೆ ಬಸವೋತ್ತರ ಕಾಲದೊಳಗೂ ಕೂಡ ಕಾಲಘಟ್ಟ 1, 2, 3, 4, ಈಗ 5ನೇ ಕಾಲಘಟ್ಟ. ಅದನ್ನ ನಾವು ಇವತ್ತ ಹಳಕಟ್ಟಿಯವರ ನಂತರ ಕಾಲಘಟ್ಟದೊಳಗ ನಮ್ಮ ಜವಾಬ್ದಾರಿಗಳೇನು, ವಚನಗಳನ್ನ ಆಯ್ಕೆ ಕೊಟ್ಟು ಹೋದ್ರು. ನಮ್ಮ ಜವಾಬ್ದಾರಿಗಳೇನಂತಂದ್ರೆ
ಅವುಗಳನ್ನ ಸಂಸ್ಕರಣ ಮಾಡಬೇಕು, ಅವುಗಳನ್ನ ಪರಿಷ್ಕರಣೆ ಮಾಡಬೇಕು, ಅವುಗಳನ್ನ ಶುದ್ಧೀಕರಣ ಮಾಡಬೇಕು, ಸೈದ್ಧಾಂತಿಕ ಸ್ಪಷ್ಟೀಕರಣ ಕೊಡಬೇಕು. ಆದಾಗ ಮಾತ್ರ ವಚನ ಚಳುವಳಿ. ಇವತ್ತು ಸುಮಾರು 75-80 ಜನ ವೇದಗಳನ್ನ ಉಪನಿಷತ್ತುಗಳನ್ನ ಒಪ್ಪಲಾರದಂತ ಸಂದರ್ಭದೊಳಗ ವೇದ ಉಪನಿಷತ್ತುಗಳನ್ನ ಅಥವಾ ವೇದ ಆಗಮಗಳನ್ನ ತಂತಂದು ನಾವು ಉಲ್ಲೇಖ ಮಾಡ್ತೀವಿ ಅಂತಂದ್ರೆ ಇದು ವಚನದ ಆಶಯಕ್ಕೆ ನಾವು ಪ್ರಮಾದ, ತಪ್ಪು ದಾರಿ ತೋರಿಸ್ದಂಗಾಗತ್ತ, ದ್ರೋಹ ಮಾಡ್ದಂಗಾಗತ್ತ. ಈ ಹಿನ್ನೆಲೆಯೊಳಗ ನಮ್ಮೆಲ್ಲ ಈಗ ಜನವರಿ 28ಕ್ಕೆ ಇವತ್ತು ಪುಸ್ತಕನೂ ರೆಡಿ ಆಯ್ತು. ಅನುಭವ ಸೇರಿ ಅಂತಕ್ಕಂಥ ಸುಮಾರು 65 ಜನ ಪುಸ್ತಕ, 475 ಪುಟಗಳ ದೊಡ್ಡ ಪುಸ್ತಕ, ಬಹಳ ದೊಡ್ಡ ಪುಸ್ತಕ. ಅದು ಜನವರಿ 28ಕ್ಕೆ ಅದು ಲೋಕಾರ್ಪಣೆ ಆಗಲಿದೆ. ಇದು ನೆಪ, ಇಲ್ಲಿ ಯಾರ ವ್ಯಕ್ತಿಯ ಪ್ರೀತಿಯನ್ನಾಗ್ಲಿ ಅಥವಾ ವೈಭವೀಕರಣ ಆಗ್ಲಿ ಅಥವಾ ಅವ್ರನ್ನ ಸಂತೈಸುವಂತ ಕೆಲಸ ಅಂತಾಗ್ಲಿ ಅವು ಅಲ್ಲ. ಮತ್ತೆ ನಾವು ನಮ್ಮೊಳಗಿರ್ತಕ್ಕಂಥ ನಮ್ಗೆ ಸ್ವಲ್ಪ ಕೆಲಸ ಹಚ್ಬೇಕು. ನಾವು ಲೇಖನ ಮೂಲಕ, ಪರಸ್ಪರ ಭೇಟಿಯ ಮೂಲಕ ಈ ವರ್ಷ 4 ನಿನ್ನ ಗೌರಮ್ಮಕಾರ ತೆಗೆದ್ರು 1 ವರ್ಷದ 4 ಚಟುವಟಿಕೆಗಳು ಮಾಡಿವಿ. ಶಬ್ದ ಗದ್ದಲಿಲ್ಲ, ಏನ್ ದೊಡ್ಡ ಬಂಡವಾಳ ಹಾಕ್ಲಿಲ್ಲ, ಯಾರಿಗೂ ಹೊರೆ ಆಗ್ಲಿಲ್ಲ. ಯಾರೋ ಒಬ್ರು ಪ್ರಸಾದ ಮಾಡಿಸಿದ್ರು, ನಾವೆಲ್ಲ ನಮ್ಗೆ ಬಂದ್ವಿ, ನಮ್ಮ ವಿಚಾರಗಳನ್ನ ಹೇಳಿದ್ವಿ. ಎಲ್ಲರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂತೀನಿ. ಇದು ಬಸವಣ್ಣ ಒಂದ್ ವೇಳೆ ತಮ್ಮ ಅಕ್ಕನಿಗಾಗಿ ಮನೆ ಬಿಡಲಿಲ್ಲ ಅಂದ್ರೆ ಆತ ಶಂಕರಾಚಾರ್ಯರಿಗಿಂತ ಬಹಳ ಶ್ರೇಷ್ಠ ಆಗ್ತಿದ್ದ. ಆತ ಚತುರಾಚಾರ್ಯರ ಅವಶ್ಯನೇ ಬರ್ತಿರಲ್ಲ. ಅದನ್ನ ಒಬ್ಬ ಪಾಶ್ಚಿಮಾತ್ಯ ಹೇಳ್ತಾನ. ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್ ಟು ನೋ ದಟ್ ಆಫ್ಟರ್ ಬಸವಣ್ಣ ಹೌ ಕುಡ್ ದ ಅರ್ಲಿಯರ್ ರಿಲಿಜನ್ ಕುಡ್ ಸ್ಟೇ ಅಂಡ್ ಹೌ ಕಮ್ ದ ನ್ಯೂ ರಿಲಿಜನ್. ಅಂದ್ರ ಬಸವ ಪೂರ್ವ ಯುಗದೊಳಗಿರ್ತಕ್ಕಂಥ ಎಲ್ಲ ಧರ್ಮಗಳು ಹೆಂಗ್ ಉಳ್ಕೊಂಡು, ಬಸವೋತ್ತರ ಕಾಲದ ಧರ್ಮಗಳು ಹೆಂಗ್ ಹುಟ್ಟಿಕೊಂಡು. ಯಾಕಂದ್ರೆ ಬಸವ ಧರ್ಮ ಸಂಪೂರ್ಣವಾಗಿ ಯಶಸ್ವಿ ಆಗ್ಲಿಲ್ಲ. ಇವತ್ತು ಬಸವ ಧರ್ಮ ಯಶಸ್ವಿ ಆಗ್ಬೇಕಂದ್ರೆ ಇವತ್ತು ಪಾಶ್ಚಿಮಾತ್ಯರೊಳಗ ಇರ್ತಕ್ಕಂಥ ಬಸವ ಪ್ರಜ್ಞೆ. ಯಾಕೆ ಇವತ್ತು ಬ್ರಿಟಿಷ್ ಪಾರ್ಲಿಮೆಂಟ್ ಮುಂದೆ ಬಸವಣ್ಣ ಕುಂತ, ಯಾಕೆ ಇವತ್ತು ಇಂಗ್ಲೆಂಡ್ ಪಾರ್ಲಿಮೆಂಟ್ ಮುಂದೆ ಬಸವಣ್ಣ ಕುಂತ, ಯಾಕೆ ವಿಧಾನಸಭೆ ಮುಂದೆ ಬಸವಣ್ಣ ಕುಂತ? ಬಸವಣ್ಣ ಬದುಕಿನ ದಾರಿಯನ್ನು ಹೇಳ್ಕೊಟ್ಟ, ಬಸವಣ್ಣ ಪರಿಪೂರ್ಣ ಜ್ಞಾನವನ್ನು ಕೊಟ್ಟ. ಬಸವಣ್ಣ ತಾನು ಬೇರೆ ಅಲ್ಲ, ತಾನು ಪರ ಪ್ರಮಾಣೀಕರಿಸಿದ, ಸ್ವಯ ಮತ್ತು ಪರ ಎರಡನ್ನೂ ಪ್ರಮಾಣೀಕರಿಸಿದ. ಆ ಸ್ವಯ ಪರ ಪ್ರಮಾಣೀಕರಿಸ ಮಾಡ್ತಕ್ಕಂಥ ಎಲ್ಲಾ ವಚನಕಾರರು ವಚನೋತ್ತರ ಕಾಲದೊಳಗ, ಬಸವೋತ್ತರ ಕಾಲದೊಳಗ ವಚನಕಾರರ ಶ್ರಮ ಬಹಳ ಇತ್ತು ಪಾಪ. ಅದು ನಮಗ ಕಲ್ಲು ಮಠದ ಪ್ರಭು ಸ್ವಾಮಿಗಳಿರ್ಬೋದು, ಜಕ್ಕಣ್ಣಯ್ಯನಿರ್ಬೋದು, ಸ್ವತಂತ್ರ ಸಿದ್ಧಲಿಂಗ ಇರ್ಬೋದು, ಮರಿತೋಂಟದಾರ ಇರ್ಬೋದು, ಇವರೆಲ್ಲರ ಶ್ರಮ ಬಹಳ ದೊಡ್ಡದೈತಿ. ಇವರೇ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಆದ್ರೆ ಇವರ ಶಿಷ್ಯ ವರ್ಗದವ್ರು ಏನ್ ಮಾಡಿದ್ರು, ವಚನಗಳ ಸಂಕಲನ ಮಾಡ್ತಿದ್ರು. ಅವಾಗ ಒಬ್ರು ಹೇಳ್ತಿದ್ರು, ಇನ್ನೊಬ್ರು ವಚನ ಬರ್ಕೊಂತಿದ್ರು. ಉದಾಹರಣೆಗೆ ಬಾಲಸಂಗಯ್ಯ ಅಂತಕ್ಕಂಥ, ಬಾಲಸಂಗಯ್ಯ ಬೋಳ ಬಸವನ ಶಿಷ್ಯ. ಆತರ ಯಾವ ಕೃತಿನೂ ಇಲ್ಲ ವಚನಗಳು ಬಿಟ್ರ. ಸಮಕಾಲಿ 945 ವಚನಗಳದಾವು ಬಾಲಸಂಗಯ್ಯನ, ಎಲ್ಲ ಬಸವ ಶಿಷ್ಯ. ಅಪ್ರಮಾಣ ಕೂಡಲ ಸಂಗಮ ದೇವ, ಅಪ್ರಮಾಣ ಅಂತಕ್ಕಂಥ ವಚನಕಾರ, ಲಿಪಿಕಾರರು, ಸಂಕಲನಕಾರರು. ಅವ್ರು ಏನ್ ಮಾಡ್ಬಿಟ್ರು, ಅಪ್ರಮಾಣ ಅಂತಕ್ಕಂಥ ಒಬ್ಬವ ಮತ್ತು ಬಾಲಸಂಗಯ್ಯ ಇವರಿಬ್ಬರು ಕೂಡ್ಕೊಂಡು ಅಪ್ರಮಾಣ ಕೂಡಲ ಸಂಗಮ ದೇವ ಅಂತಕೊಂಡು ವಚನ ಸಂಕಲನ ಮಾಡ್ಬಿಟ್ರು. ಬಹುತೇಕ ವಚನಗಳ ಧ್ವನಿಯನ್ನ, ಫೋನೆಟಿಕ್ಸ್ ಅನ್ನ, ಕಾವ್ಯ ಸಮಯವನ್ನ, ಕಾವ್ಯ ಮಾಧುರ್ಯವನ್ನ, ಕಳಕಳಿಯನ್ನ, ಅಂದ್ರೆ ವಚನಗಳ ಕಳಕಳಿಯನ್ನ ನಾವು ಎಲ್ಲವೂ ಕೂಡ ಬಾಲಸಂಗಯ್ಯನ ವಚನ ಕಾಣ್ತೀವಿ. ನನಗರ ಬಾಲಸಂಗಯ್ಯನ ವಚನ ನೋಡಿದಾಗ ಬಹಳ ಸಂಕಟ ಆಕತಿ, ಕಸಿ ವಿಷಯ ಆಕತಿ. 1414 ವಚನ, ಈ ಒಂದು 900 ವಚನ, 2300 ವಚನಗಳ ಬಸವಣ್ಣ ಅದಾವಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ ಅಂತಕ್ಕಂಥ ಬಾಲಸಂಗಯ್ಯನ ವಚನ ನನಗನ್ಸುತ್ತಿ ಅದು ಬಸವಣ್ಣನ ವಚನ ಅಂತ. ಯಾಕಂದ್ರೆ ಬಹಳ ಜನ ಕೂಡಲ ಅದು ಅಪ್ರಮಾಣ ಕೂಡಲ ಸಂಗಮ ದೇವನ ಬಸವಣ್ಣ ಅಂತಾರ, ಇಳಕಲ್ ಸ್ವಾಮಿ ಹಿಡ್ಕೊಂಡು ಬಸವಣ್ಣ ವಚನ ಅಂತಾರ. ಅವ್ರು ಗೊತ್ತಿಲ್ಲದ ಅಂದಿರ್ಬೋದು. ನಾನು ಗೊತ್ತಿದ್ದು ಹೇಳ್ತೀನಿ. ನಾನು ಇದ್ರ ಮೇಲೆ ಸಾಕಷ್ಟು ಕೆಲಸ ಮಾಡಿದಾಗ, ನಾನು ವಚನ ಶಾಸ್ತ್ರವನ್ನು ಓದ್ಕೊಂಡಾಗ ಈ ರೀತಿಯಾದ ಪ್ರಮಾದಗಳಾಗ್ಯಾವು. ಈಗ ಆಗಿ ಹೋಗ್ಯಾವು, ನಾವೇನು ಮಾಡಕ್ ಬರಂಗಿಲ್ಲ. ಈಗ ನಾವು ಬಾಲಸಂಗಯ್ಯ ಕ್ರೆಡಿಟ್ ಕೊಡ್ಲೇಬೇಕು. ಯಾಕಂದ್ರೆ ಅವ್ರೊಳಗೆ ಏನೋ ಪರಿಷ್ಕರಣೆಕ್ಕಿಂತ ವಚನಗಳ ಬಸವಣ್ಣನ ಆಶಯಗಳನ್ನೇ ಕೊಟ್ಟಾರ. ನಾವೆಲ್ಲರೂ ಕೂಡ್ಕೊಂಡು ಕಾಲಘಟ್ಟದೊಳಗ ನಮಗಾದಷ್ಟು ಸಹಾಯ ಸಹಕಾರ ನನ್ನಿಂದನೇ ನಡಿತೈತಿ, ನಾನೇ ಮಾಡ್ಬೇಕು, ನಾನೇ ಮಾರ್ಗದರ್ಶನ ಮಾಡ್ಬೇಕು, ನಾನು ಅಂತಕ್ಕಂಥದ್ದು ಹೋಗ್ಬೇಕು, ನಾವು ಅಂತದ್ದು ಬರ್ಬೇಕು. ನಾವು ಮಾಡಿದಾಗ ಪ್ರಾಯಶಃ ಬಸವಣ್ಣ ಶರಣರ ಕಲ್ಪನೆಗೆ ನಾವು ಸ್ವಲ್ಪ ಮಟ್ಟಿಗಾದ್ರೂ ನಿಲುಕ್ಬೋದು. ನಾನು ಪರಿಪೂರ್ಣ ಅಂತ ಹೇಳಂಗಿಲ್ಲ, ನಾನು ತಪ್ಪು ಮಾಡಾಕತ್ತಿಲ್ಲ ಅಂತ ಹೇಳಾಕತ್ತಿಲ್ಲ. ಎನ್ನ ತಪ್ಪು ಅನಂತ ಕೊಟ್ಟಿದ್ದಾಗ ನಾವೆಲ್ಲರೂ ಕೂಡ ಅಕ್ಕಂಗಿಯವರು ಎಲ್ಲರೂ ಮುಂದೆ ಬರ್ಬೇಕು. ನಾನು ಹಿಂಗ್ ಮಾಡ್ತೀನಿ ಸರ್, ಹಿಂಗ್ ಮಾಡೋನು. ಇವೆಲ್ಲರೂ ಮಾಡಿದ್ರೆ ಅಂತ ತಿಳ್ಕೊಂಡು ಇವತ್ತು ಸುಂದರವಾದಂತ ಎಷ್ಟು ಪುಸ್ತಕ, ಒಂದು ಅಳ್ಳೂರು ಒಂದು ಪುಸ್ತಕ ಬಂತು, ಒಂದು ಶಾರದಮ್ಮ ಮೇಟಿ ಪಾಟೀಲ್ ಅವ್ರದ್ದು ಒಂದು ಪುಸ್ತಕ ಬಂತು, ನುಡಿದರೆ ಮುತ್ತಿನ ಹಾರದಂತ ಬಂದು ಇವತ್ತು ನಾಳೆ ನಾಡ್ದು ಬರ್ತಾ ಇದೆ ಅನುಭವ ಶೈಲಿ. 4 ಕೃತಿಗಳು ನಮ್ಮ ವೇದಿಕೆಯಿಂದ, ಇಂಡಿವಿಜುವಲ್ ಬಹಳ ಜನ ಬಂದವು. ನಮ್ಮ ವೇದಿಕೆ ಕೃತಿಗಳು ನಮ್ಮ ಕೃತಿಗಳಾಗಿ, ನಮ್ಮ ಸಾಮೂಹಿಕವಾಗಿ ಚರ್ಚೆ ಮಾಡಿದಂತ ಕೃತಿಗಳಾಗಿ ಬಂದವು. ಹಿಂಗಾಗಿ ಶರಣರ ಆಶಯಗಳನ್ನ, ಶಿವಯೋಗ ಧ್ಯಾನವನ್ನ ನಾವು ಮುಂದಿನ ಜನರಿಗೆ ಕೊಟ್ಟು ಹೋಗ್ಲಿಲ್ಲ ಅಂದ್ರೆ ಕನ್ನಡ ಮಾಧ್ಯಮ ಶಾಲೆಗಳು ಕಡಿಮೆ ಆಗಾಗ್ತಾವು, ಕನ್ನಡ ಓದು ಕಡಿಮೆ ಆಗತ್ತತಿ, ಅಧ್ಯಯನಶೀಲತೆ ಕಡಿಮೆ ಆಗೈತಿ, ಇತಿಹಾಸ, ಸಮಾಜ ಪ್ರತಿಯೊಂದನ್ನ
ಪ್ರತಿಯೊಂದನ್ನ ಇದೊಂದು ಕಳಕಳಿ ಅಂತ ತಿಳ್ಕೊಡ್ರಿ, ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡ್ರಿ. ಅಪ್ಪ ನಮಗೆ ಬದುಕಾಕ ಒಂದು ಐಡೆಂಟಿ ಕಾರ್ಡ್ ಕೊಟ್ಟು ಹೋದ, ದೊಡ್ಡ ಆಸ್ತಿ ಕೊಟ್ಟೋಗ್ಯಾನ. ದೊಡ್ಡ ಆಸ್ತಿ ಅಂತಂದ್ರೆ ವಚನ ಸಾಹಿತ್ಯ. ವಚನ ಸಾಹಿತ್ಯ ನಾನು ಇವತ್ತು ದಿನ ಓದು, ನನಗನ್ಸುತ್ತಲ್ಲ 24 ತಾಸು 18 ತಾಸು ಓದ್ತೀವಿ, 20 ತಾಸು ಓದ್ತೀವಿ, ಎಲ್ಲ ಇನ್ನೂ ಒಂದ್ ಸ್ವಲ್ಪ ಉಳಿತಲ್ಲ. ಅದಕ್ಕೆ ಒಮ್ಮೆ ಪ್ರಯತ್ನ ಮಾಡಿ ನೋಡ್ರಿ, ಒಮ್ಮೆ ಬಸವಣ್ಣನ ವಚನ ಹಿಡ್ರಿ, ಒಮ್ಮೆ ಬಸವಣ್ಣನ ಕಿರಿಬೆರಳು ನೀವು ಹಿಡಿದ್ರೆ ಬಸವಣ್ಣ ತಾನೇ ಈ ಜಗದೊಳಗ ಈ ಶತಮಾನಕ್ಕ ತಾವು ಕೂಡ ಬಸವಣ್ಣ ಆಗಬಲ್ರಿ ಅಂತ ತಕೊಂಡು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರ ಪಾದಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದಗಳು ಸರಿ. ಬಹಳಷ್ಟು ಅದ್ಭುತವಾದಂತ ನಿಮ್ಮ ಕಳಕಳಿ, ವಚನ ಸಾಹಿತ್ಯದ ಬಗ್ಗೆ ಇರ್ತಕ್ಕಂತ ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ಒಂದು ಕಳಕಳಿ ಮೆಚ್ಚುವಂಥದ್ದು. ಆಮೇಲೆ ಜಕ್ಕಣ್ಣಯ್ಯನವ್ರ ಬಗ್ಗೆ ಮತ್ತು ಸ್ವತಂತ್ರ ಸಿದ್ಧಲಿಂಗೇಶ್ವರ ಬಗ್ಗೆ, ಅಥವಾ ಇಡೀ ಈ ಶರಣ ಕುಲದ ಸಂಕುಲದ ಎಷ್ಟು ಶರಣರದಾರಲ್ಲ ಎಲ್ಲರ ಬಗ್ಗೆನೂ ಕೇಳಿದ್ರ ಅವರು ತುದಿನ್ಯಾಲಿಗೆ ಇಲ್ಲಿ ಅವರೆಲ್ಲವನ್ನ ಹೇಳ್ತಕ್ಕಂತ ಒಂದು ಪ್ರಭಾವಿ ಒಬ್ಬ ಆಳ ಅಧ್ಯಯನದ ಶರಣಜೀವಿ ಅಂತ ಹೇಳಿ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನ ಹೇಳಬಲ್ಲೆ. ಬಹಳಷ್ಟು ಧನ್ಯವಾದಗಳ್ರಿ ಸರಿ. ನಿಮ್ಮ ಮಾರ್ಗದರ್ಶನ ನುಡಿಗಳು, ನಿಮ್ಮ ಚಿಂತನ ಅನುಭವ ಮೆಚ್ಚುವಂಥದ್ದು. ನಾವೆಲ್ಲರೂ ಇನ್ನೂ ನಿಮ್ಮಿಂದ ಬಹಳಷ್ಟು ಕಲಿತೀವಿ ಅಂತ ಹೇಳಿ ನಾನು ಒಂದೆರಡು ವಚನಗಳನ್ನ, ನನ್ನ ಟೈಮ್ ಐತಿ, ಒಂದೆರಡು ವಚನಗಳನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಬಗ್ಗೆ 2 ವಚನಗಳನ್ನ ಹೇಳ್ತೇನ್ರಿ. ನಿಚ್ಚ ಸಾವಿರ ಟೋಂಪಿಯ ನಂತು ಒಂದು ದಿನ ಹಾದರವ ನಾಡಿದರೆ ಆ ನೋಂಪಿಯು ತನಗೆ ಫಲಿಸುವುದೇ ಅಯ್ಯ. ಹಲವು ಕಾಲ ಗುರುಲಿಂಗ ಜಂಗಮನವರ್ಚಿಸಿ ಆರಾಧಿಸುತ್ತಾ ಒಮ್ಮೆಯಾದರೂ ದೂಷಣೆಯ ಮಾಡಿದಡೆ ಆ ಪೂಜಾ ಫಲ ತಮಗೆ ಸಿದ್ಧಿಸದಾಗಿ ಅನೇಕ ಆಯಾಸದಲ್ಲಿ ಗಳಿಸಿದ ಧನವ ನಿಮಿಷದಲ್ಲಿ ಅರಸು ದಂಡವ ಕೊಂಡಂತಾಯಿತು ಇವರ ಭಕ್ತಿ. ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಒಲವಿಲ್ಲದ ಕಾರಣ ಅಂತ ಹೇಳಿ ಸ್ವತಂತ್ರ ಸಿದ್ಧಲಿಂಗೇಶ್ವರರು ನೋಡ್ರಿ ಇಲ್ಲೇನ್ ಹೇಳ್ತಾರಂದ್ರ, ನಿತ್ಯವೂ 1000 ವ್ರತಗಳನ್ನ ಮಾಡ್ತೀವಿ, ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಒಂದು ದಿನ ನಾವು ತಪ್ಪು ಕೆಲಸ ಮಾಡಿದೀವಿ ಅಂದ್ರ ಆ ವ್ರತಗಳ ಫಲ ಎಲ್ಲ ನಿರರ್ಥಕ ಆಗ್ತದ ಅಂತ ಹೇಳಿ ಹೇಳ್ತಾರ. ಹಾಗೆ ನಾವು ನಿರಂತರ ಗುರು ಲಿಂಗ ಜಂಗಮಾರ್ಚನೆ ಅಂದ್ರ ಶರಣರ ಸಂದೇಶಗಳನ್ನ, ಶರಣರ ತತ್ವ ಪರಿಪಾಲನೆಯನ್ನ ಮಾಡಿ ಒಮ್ಮೆ ಅವರಿಗೆ ನಾವು ಹೊಳ್ಳಿ ಏನಾರೇ ದೋಷವನ್ನ ಮಾತನಾಡಿದೇವೆ ಅಂದ್ರ ಅವು ನಾವು ಮಾಡಿರ್ತಕ್ಕಂತ ಪೂಜಾ ಫಲ ಸಿದ್ಧಿಸಲಾರದು, ಅಂದ್ರ ಅದು ಫಲ ಸಿಗ್ಲಾರದು ಅಂತ ಹೇಳಿ ಹೇಳ್ತಾರೆ. ಈ ಸತ್ಯವನ್ನ ತರ್ಕಬದ್ಧವಾಗಿ ಮಂಡಿಸಿರ್ತಕ್ಕಂತ ಸ್ವತಂತ್ರ ಸಿದ್ಧಲಿಂಗೇಶ್ವರರು. ಹೀಗಾದರೆ ಅದು ಹಲವಾರು ರೀತಿಯಲ್ಲಿ ಅಂದ್ರ ನಾವು ಗಳಿಸಿರ್ತಕ್ಕಂತ ಸಂಪತ್ತು, ನಾವು ಸ್ವತಃ ಕಷ್ಟಪಟ್ಟು ವ್ರತನಿಷ್ಠೆಯಿಂದ ಎಲ್ಲಾ ಗಳಿಸಿ ಒಮ್ಮಿನೊಮ್ಮೆಲೆ ರಾಜನಿಗೆ ದಂಡವಾಗಿ ರಾಜ ದಂಡ ಅಂತ ಹೇಳಿ ಕಸ್ಕೊಂಡಂಗ ಆಗ್ತದ ನಾವು ಮಾಡಿದ್ದಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ತಾರ. ಯಾವ ಕೆಲಸನೇ ಇರ್ಲಿ, ಅದು ಸಣ್ಣದರೇ ಇರ್ಲಿ ದೊಡ್ಡದರೇ ಇರ್ಲಿ, ಅಥವಾ ಅದು ನಾವು ಒಪ್ಪಿಕೊಂಡಂತ ಯಾವುದೇ ಕೆಲಸ ಇರ್ಲಿ, ಹಂಗ ಕಸಗುಡಿಸುವ ಸತ್ಯಕ್ಕ ತನ್ನ ಅಥವಾ ಹಲವಾರು ಶರಣರು ಆಯ್ದಕ್ಕಿ ಲಕ್ಕಮ್ಮ ತಮ್ಮ ಕೆಲಸದೊಳಗೆ ಹೆಂಗ ಕೈಲಾಸವನ್ನ ಕಂಡ್ರಲ್ಲ, ಹಂಗ ಯಾವುದೇ ಕೆಲಸ ಇರಲಿ ಸಂಪೂರ್ಣ ಶ್ರದ್ಧೆ ಮತ್ತು ಒಲವಿನಿಂದ ನಾವು ಮಾಡ್ಬೇಕು ಅಂತಕ್ಕಂಥ ವಾಸ್ತವತೆಯನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಈ ವಚನದೊಳಗ ತುಂಬಿಟ್ಟಾರ ಅಂತ ಹೇಳಿ ಅನಿಸ್ತದ. ಇನ್ನೊಂದು ವಚನ, ಮೇಘ ಮರಿಯಾಗಿ ಚಂದ್ರನಿದ್ದಡೆಂದಡೆ ಆ ಚಂದ್ರಂಗೆ ಕಳೆ ಕುಂದುವುದೇ ಅಯ್ಯ. ದೇಹದ ಮರೆವಿಡಿದು ಶರಣನಿದ್ದಡೆಂದಡೆ ಆತನ ಮಹಿ ಮಾಗುಣ ಕೆಡುವುದೇ ಅಯ್ಯ. ಗಿಡದ ಮೇಲಣ ಪಕ್ಷಿಯಂತೆ ಪದ್ಮಪತ್ರದ ಜಲದಂತೆ ದೇಹ ಸಂಘದಲ್ಲಿದ್ದು ಇಲ್ಲದಿಹನು ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಶರಣನ ಇರುವಿನ ಪರಿ ಇಂತುಂಟು ಅಂತ ಹೇಳಿ ಹೇಳ್ತಾರ. ಅಂದ್ರ ಆಕಾಶದಲ್ಲಿರ್ತಕ್ಕಂಥ ಚಂದ್ರನಿಗೆ ನಾವು ಇದು ನೋಡ್ರಿ ಎಂತ ಒಂದು ಸದೃಶ್ಯ ಒಂದು ಉದಾಹರಣೆಗಳನ್ನ ಕೊಟ್ಟಾರಂದ್ರ, ಆಕಾಶದಲ್ಲಿ ಇರ್ತಕ್ಕಂಥ ದಿನ ನಾವು ನೋಡ್ತೀವಿ, ಆ ಚಂದ್ರನಿಗೆ ಮೋಡ ಅಡ್ಡ ಬಂತು ಅಂದ್ರ ಆ ಚಂದ್ರನ ಮೂಲ ಕಡೆ ಏನ್ರೆ ಕುಂದುತ್ತದನು ಅಂತ ಹೇಳಿ ಕೇಳ್ತಾರ. ಅಂದ್ರ ಮೂಲ ಕಡೆ ಎಳ್ಳಷ್ಟು ಅಲ್ಲಿ ಕುಂದಂಗಿಲ್ಲ. ಆ ಸತ್ಯವನ್ನ ಪ್ರಸ್ತುತ ವಚನದಲ್ಲಿ ಉದಾಹರಣೆ ಸಹಿತ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಇಲ್ಲಿ ಕೊಟ್ಟಾರ. ಅದೇ ರೀತಿ ಶರಣನ ಗುಣದೇಹದ ಮರೆಯಲ್ಲಿದ್ದರು. ಶರಣನ ಗುಣಗಳು ದೇಹದ ಮರೆಯೊಳಗ ಒಳಗಿರ್ತಾವ, ಆತ್ಮದೊಳಗಿರ್ತಾವ.
ಅವನ ಅಂತರಂಗದೊಳಗೆ ಇರ್ತಾವ. ಅಂತರಂಗ ಬಹಳಷ್ಟು ಶುದ್ಧಿ ಇರ್ತದ. ದೇಹ ಕುರುಪಿ ಇದ್ರು ಸಹಿತಕ, ದೇಹದ ಮರೆಯಲ್ಲಿದ್ದರೂ ಸಹಿತಕ ಆತನ ಮಹಿಮೆ ಖಂಡಿತವಾಗಿಯೂ ಕಡಿಮೆ ಆಗ್ಲಾರ್ದು ಅಂತ ಹೇಳಿ ಹೇಳ್ತಾರ. ಅಂದ್ರ ಮ್ಯಾಲ ಯಾರೇ ಇವ್ರು ಕೆಟ್ಟವ್ರದಾರ ಅಥವಾ ಇವ್ರು ಚಲೋ ಇಲ್ಲ ಹಿಂಗೇನಾರ ಹೇಳಿದ್ರಂದ್ರು ಅವರು ಶರಣತ್ವದ ಗುಣಗಳು ಅವ್ರ ಒಳಗಿದ್ದು ಅಂದ್ರ ಅದನ್ನ ಮುಚ್ಚಲಾಕ ಸಾಧ್ಯ ಇಲ್ಲ ಯಾರ ಕಡೆಯಿಂದಲೂ ಅಂತ ಹೇಳಿ ಹೇಳ್ತಾರ. ಅದೇ ರೀತಿ ಗಿಡದ ಮೇಲಣ ಪಕ್ಷಿಯಂತೆ ಹಾಗೂ ಕಮಲದ ಎಲೆಯ ಮೇಲಿನ ನೀರಿನಂತೆ. ನೋಡ್ರಿ, ಗಿಡದ ಮೇಲೆ ಪಕ್ಷಿ ಆದಂದ್ರ ಅದು ಹಣ್ಣಿನಂಗಲ್ಲ ಅಂಟ್ಕೊಂಡ್ ಕುಂಡ್ರಂಗಿಲ್ಲ. ಅದು ಗಿಡ ಪಕ್ಷಿ ಎಲ್ ಬೇಕಾದಲ್ಲಿ ತನ್ನ ಒಂದ್ ಗಿಡ ಬಿಟ್ಟು ಮತ್ತೊಂದ್ ಗಿಡ, ಮತ್ತೊಂದ್ ಗಿಡ ಬಿಟ್ಟು ಮತ್ತೊಂದ್ ಗಿಡ, ಅಥವಾ ತನಗೆ ಎಲ್ ಬೇಕಲ್ಲಿ ಕೂಡ್ಬಹುದು, ಎಲ್ ಬೇಕಲ್ಲಿ ಇಳಿಬಹುದು. ಅದೇ ರೀತಿ ಕಮಲದ ಎಲೆ ಮೇಲೆ ನೀರ್ ಇರ್ತದ, ಆದ್ರೆ ನೀರ್ ಹತ್ಕೊಂಡಿರಂಗಿಲ್ಲ. ಹಂಗ ಶರಣನು ದೇಹದೊಂದಿಗೆ ಸಂಬಂಧ ಹೊಂದಿಯೂ ಹೊಂದದಂತೆ ಇರುತ್ತಾನೆ ಅಂತ ಹೇಳಿ ಹೇಳ್ತಾರ. ಅಂದ್ರ ಹಂಗ ಇವರು ಜಕ್ಕಣ್ಣಯ್ಯವ್ರ ಚಂದಾಳ ಹೆಂಗದಲ್ಲ, ಶಬ್ದದಲ್ಲಿ ನಿಶಬ್ದ, ಆಮೇಲೆ ನಿಜ ಕಂಡ ಕನಸಿನಂತೆ, ಇದು ಕೂಸು ಕಂಡ ಕನಸಿನಂತೆ ಅಂತ ಹೇಳ್ತಾರ, ಮೂಗಾಡಿದ ಮಾತಿನಂತೆ ಅಂತ ಹೇಳ್ತಾರಲ್ಲ. ಹಂಗ ಶರಣ ಇರ್ತಾನ. ಶರಣಂದು ದೇಹ ಮತ್ತ ಶರಣತ್ವ ಗುಣಗಳು ಹಂಗ ಅಂತರಂಗ ಬಹಿರಂಗ ಅವನೊಳಗೆ ಏನಿರ್ತಂದ್ರ ಒಂದಕ್ಕೊಂದು ಸಂಬಂಧ ಇರಂಗಿಲ್ಲ ಅಂತ ಹೇಳಿ ಹೇಳ್ತಾರ. ಇಂಥ ಒಂದು ದೃಢ ನಿಲವನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಈ ವಚನದೊಳಗೆ ತುಂಬ್ಯಾರ. ಶರಣರ ಇರುವಿನ ಪರಿ ಇದೇ ಬಗೆಯದು ಅಂತ ಹೇಳಿ ಅವರು ವಚನದ ಮೂಲಕ ಖಚಿತಪಡಿಸ್ಯಾರ ಅಂತ ಹೇಳಿ ಹೇಳ್ತೀವಿ. ಈ ರೀತಿಯಾಗಿ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಇರ್ಬೋದು ಅಥವಾ ಜಕ್ಕಣ್ಣಯ್ಯನವರು ಇರ್ಬೋದು, ಅಂದ್ರೆ ಇವರು ಬಸವೋತ್ತರ ಕಾಲದ ಒಂದು ಶ್ರೇಷ್ಠ ವಚನಕಾರರು ಅಂತ ಹೇಳ್ತೀವಿ. ಸರ್ ಬಹಳಷ್ಟು ಹೇಳೋದ್ರಿ, ಈ ವಚನಗಳೊಳಗ ಬಹಳಷ್ಟು ಪ್ರಕ್ಷಿಪ್ತತೆ ಆಗ್ಯದ, ಪ್ರಕ್ಷಿಪ್ತತೆ ಶುದ್ಧ ಆಗ್ಬೇಕು ಅಂತಕ್ಕಂಥ ಅವ್ರ ಕಳಕಳಿ ನಿಜವಾಗ್ಲೂ ಸತ್ಯ ಅದ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಪ್ರಕ್ಷಿಪ್ತತೆಯಿಂದ ಶರಣರ ಆಶಯಕ್ಕ ಅಲ್ಲಿ ಕುಂದು ಬಂದದ. ಬೇಕಾತ್ಲೇನೆ ಅಲ್ಲಿ ಏನ್ ಮಾಡ್ಯಾರಂದ್ರ ಶರಣರ ಆಶಯಗಳನ್ನ ಮರೆಮಾಸ್ತಕ್ಕಂತ ಕೆಲಸ ಅಲ್ಲಿ ನಡೆದದ. ಅದಕ್ಕೆ ಅಂಥದ್ದನ್ನ ನಾವೆಲ್ಲರೂ ಪ್ರಾಜ್ಞರು ಬಹಳಷ್ಟು ಜನ ಆದಾರ ಇಲ್ಲೆಲ್ಲರೂ. ಈಗ ನ್ಯೂಜಿಲ್ಯಾಂಡ್ ದಿಂದ ನಮ್ಮ ಲಿಂಗಪ್ಪಣ್ಣ ಕಲಬುರ್ಗಿ ಅಪ್ಪ ಅವ್ರು ನೋಡ್ರಿ, ಈಗ ಮಧ್ಯರಾತ್ರಿ ಆಗ್ಯದ ಅಂದ್ರೂ ಸಹಿತಕ ಅವರು ಜಾಯ್ನ್ ಆಗ್ಯಾರ. ಇಂಥ ಆಸಕ್ತಿ ವಚನಕಾರ, ಆಸಕ್ತ ಶರಣ ತತ್ವ ಪರಿಪಾಲಕರು ಇದ್ರೊಳಗ ಅದಾರ. ಅವರೆಲ್ಲರೂ ಕೂಡಿ ಬಹಳಷ್ಟು ಜನ PhD ಮಾಡಿದವರು, ಬಹಳಷ್ಟು ಹಿರಿಯರು, ಅಕ್ಕಂದಿರು, ಅಣ್ಣಂದಿರು ಎಲ್ಲರೂ ಅದಾರ. ಎಲ್ಲರೂ ಕೂಡಿ ಇಂಥ ಒಂದು ಸರ್ ಹೇಳದಂಗ ಕಳಕಳಿಯ ಒಂದು ಶರಣರ ಆಶಯಕ್ಕೆ ನಾವೇನಾರು ಭದ್ರ ಆಗ್ಬೇಕಾಗಿತ್ತು ಅಂದ್ರ ನಾವು ಒಂದಿಷ್ಟಾದ್ರೂ ಅವ್ರಿಗೆ ಏನಾರೇ ಇದಕ್ಕೆ ಮಾಡ್ಬೇಕು ಸೇವೆ ಅಂತ ಹೇಳಿ ನಾನು ಸಹಿತಕ ಹೇಳಿ, ಮತ್ತ ನಮ್ಮಿಂದಲೂ ಇನ್ನೂ ಬಹಳಷ್ಟು ಆಗ್ಬೇಕು, ಎಲ್ಲರ ಕಡೆಯಿಂದಲೂ ಆಗ್ಬೇಕು. ಅದು ನಮ್ಮ ಆತ್ಮದೊಳಗಿರ್ಬೇಕು, ಬರೇ ಮ್ಯಾಲ್ ಬೇಡ, ನಮ್ಮ ಒಳಗ ಅದು ಇತ್ತು ಅಂದ್ರ ಅದು ಸಾಧ್ಯ ಆಗ್ತದ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ. ಇನ್ನ ಯಾರಾದ್ರೂ ಮಾತನಾಡೋರು ಇದ್ರಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ರಿ. ಅಕ್ಕಮಾದೇವಿ ತೆಗ್ಗಿ ಅಕ್ಕ ಅವ್ರು ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ನಾನು ಸ್ವತಂತ್ರ ಸಿದ್ಧಲಿಂಗೇಶ್ವರದ ವಚನವನ್ನು ಹೇಳುತ್ತೇನೆ. ಮನವಿದು ಒಮ್ಮೆ ಪ್ರಪಂಚಿನಂತ ಹರಿವದು, ಮನವಿದು ಒಮ್ಮೆ ಪ್ರಪಂಚಿನಂತ ಹರಿವದು, ಒಮ್ಮೆ ಪರಮಾರ್ಥದತ್ತ ತಿರುಗುವುದು, ಒಂದು ಹಿಡಿಸಿ ಒಂದು ಬಿಡಿಸುವುದು, ಇಂತಿ ಸಂದೇಹವನ್ನಿಕ್ಕಿ ದುಂದುಗಗೊಳಿಸಿ ಮುಂದುಗೆಡಿಸಿ ಕಾಡುತ್ತಿದೆ. ಈ ಮನದ ಮರುಳುತನವ ಬಿಡಿಸಿ ನಿಮ್ಮ ಶ್ರೀಪಾದದಲ್ಲಿ ಇರಿಸನ್ನ ನಿಜಗುಣ ಸ್ವತಂತ್ರ ಸಿದ್ಧಲಿಂಗೇಶ್ವರ. ನಿಜಗುಣ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ನೋಡ್ರಿ, ನಮ್ಮ ಮನಸ್ಸು ಅನ್ನೋದು ಬಹಳ ಚಂಚಲ. ಅದು ಮನವೆಂಬುದು ಮರ್ಕಟ ಇದ್ದ ಹಾಗೆ, ಅದು ಟೊಂಗೆಗೆ ಹಾಕ್ತದೆ. ಆ ಮನವನ್ನ ನಾವು ನಿಯಂತ್ರಣದಲ್ಲಿರ್ಬೇಕಾದ್ರೆ ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು, ಲಿಂಗ ಜ್ಞಾನ ಇರಬೇಕು. ಅದಕ್ಕೆ ನಾವೆಲ್ಲರೂ ಈ ಬಸವ ತತ್ವಗಳನ್ನ, ವಚನಗಳನ್ನ ಓದ್ಬೇಕು ಮತ್ತು ಅದನ್ನ ಪಚನ ಮಾಡಿಸ್ಕೊಳ್ಬೇಕು. ಹೀಗೆ ಮನವಿಡದೊಮ್ಮೆ ನಮ್ಮ ಮನಸ್ಸು ಪ್ರಪಂಚದ ಕಡೆ ಹೋಗ್ತದೆ, ಒಂದ್ಸಲ ಪಾರಮಾರ್ಥಿಕರದ. ಅದನ್ನ ನಾವು ನಿಯಂತ್ರಿಸೋದು ಬಹಳ ಕಷ್ಟ. ಆದ್ದರಿಂದ ಈ ವಚನ ಆಧ್ಯಾತ್ಮಿಕ ಕಡೆಗೆ ನಮ್ಮ ಮನಸ್ಸು ಹರಿಸಿದ್ರ ಅದನ್ನ ನಿಯಂತ್ರಿಸಬಹುದೆಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಅಕ್ಕ ಮಾದೇವಿ ತೆಗಿ ಅಕ್ಕ ಅವರ ಧನ್ಯವಾದಗಳು. ಬಹಳಷ್ಟು ಸುಂದರವಾಗಿ ಹೇಳಿದ್ರಿ. ಖರೆ ಆದ್ರಿ ಅಕ್ಕ. ಶರಣಾರ್ಥಿಗಳು ತಮಗ. ಮತ್ತೆ ಯಾರೇ ಮಾಡ್ರಿ. ಮೇಡಮ್ ಹ್ಯಾಂಡ್ ರೈಸ್ ಮಾಡಿದಾರೆ ನೋಡ್ರಿ. ಸಿದ್ದಪ್ಪ ಸರ್ ಮಾಡಿದಾರೆ, ರತ್ನಮ್ಮ ಮಾಡಿದಾರೆ. ರತ್ನಕ್ಕ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಇವತ್ತು ಇಬ್ರು ವಚನಕಾರರ ಬಗ್ಗೆ ನಾವು
ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಪಠಣ್ ಸರ್ ಅನ್ನೋರು ಹೇಳ್ದಂಗೆ ಬಾಲಸಂಗಯ್ಯನವರ ವಚನಗಳು ಬಹಳ ಅದ್ಭುತವಾಗಿದಾವ್ರಿ. ಹೇಳ್ಬೇಕಂದ್ರೆ ಎಷ್ಟು ತಿಳುವಳಿಕೆಯಿಂದ ಅಂದ್ರೆ ನಾವು ಒಂದು ಗ್ರೂಪ್ ಮಾಡ್ಕೊಂಡು ಪ್ರತಿದಿನ 108 ವಚನಗಳನ್ನ ಪಠನ ಮಾಡ್ತೀವಿ 7 ಗಂಟೆಯಿಂದ. ಹಂಗಾಗಿ ಈ ವಚನಗಳು ಒಳಗ್ ಹೊಕ್ಕಂಗು ಎಷ್ಟು ಅರ್ಥಪೂರ್ಣವಾಗಿದಾವಂತಂದ್ರೆ ಅದಕ್ಕೂ ನಾವು ಈ ಲಿಂಕ್ ಅಲ್ಲಿ ಚರ್ಚೆ ಮಾಡೋದಕ್ಕೂ ಬಹಳ ಒಂದು ಅರ್ಥ ಆಗಿ ಅದೊಂದು ನಮಗೆ ಒಂದು ನಡೆ ಆ ಶರಣರ ನಡೆಯಲ್ಲಿ ನಡೆಯಕ್ಕೆ ಒಂದು ಬಹಳ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಈ ಸ್ವತಂತ್ರ ಇವರು ಸಿದ್ಧಲಿಂಗೇಶ್ವರದ್ದು ಹೇಳಿದ್ರಲ್ಲ, ಈ ಒಂದು 2ನೇ ಸಂಪುಟ ಬಂದಿದೆಯಲ್ಲ, ಅದ್ರಲ್ಲಿ 701 ವಚನಗಳಿದಾವೆ. ಇವು ಅವುಗಳನ್ನ ಸ್ಥಳಕ್ಕನುಗುಣವಾಗಿ ಅವರು ಅಲ್ಲಿ ವಿವರಣೆ ಮಾಡಿ ಈ ಸಂಪುಟದಲ್ಲಿ ಕೊಟ್ಟಿದ್ದಾರೆ. ಸುಮ್ನೆ ಒಂದು ನಿಮಿಷ ನಾನು ಇದು ಹೇಳ್ತೀನಿ ಯಾವ್ಯಾವ ಇದಕ್ಕಿದಾವ ಅಂತ ಹೇಳಿ. ಸ್ತೋತ್ರದ ವಚನ ಅಂತ ಹೇಳಿ 9 ಇದಾವೆ. ಸರ್ವ ಶೂನ್ಯ ನಿರಾಲಂಬ ಸ್ಥಳಕ್ಕೆ ಸೇರಿದ ವಚನಗಳು 7 ಇದಾವೆ. ಶೂನ್ಯ ಲಿಂಗ ಸ್ಥಳಕ್ಕೆ ಸೇರಿದ ವಚನಗಳು 5 ಇದಾವೆ. ನಿಖಲಂಗ ಸ್ಥಳಕ್ಕೆ ಸೇರಿದಕ್ಕಂತ ವಚನಗಳು 11, ಮಹಾಲಿಂಗ ಸ್ಥಳಕ್ಕೆ 5, ಲಿಂಗೋದ್ಭವ ಸ್ಥಳಕ್ಕೆ ಸೇರಿದ ವಚನ 25, ಪಂಚಮೂರ್ತಿ ಲಿಂಗ ಸ್ಥಳಕ್ಕೆ ಸೇರಿದ ವಚನ 11, ಪಿಂಡ ಸ್ಥಳಕ್ಕೆ ಸೇರಿದ ವಚನ 7, ಪಿಂಡ ಜ್ಞಾನ ಸ್ಥಳಕ್ಕೆ ಸೇರಿದ ವಚನ 25, ಸಂಸಾರ ಹೇಯ ಸ್ಥಳಕ್ಕೆ ಸೇರಿದ ವಚನ 51, ಗುರುಕರ್ಣ ಸ್ಥಳಕ್ಕೆ ಸೇರಿದ್ದು 16, ಲಿಂಗ ಧಾರಣ ಸ್ಥಳಕ್ಕೆ ಸೇರಿದ್ದು ವಚನ 12, ವಿಭೂತಿ ಸ್ಥಳಕ್ಕೆ ಸೇರಿದ್ದು 9, ರುದ್ರಾಕ್ಷಿ ಸ್ಥಳಕ್ಕೆ 3, ಪಂಚಾಕ್ಷರ ಸ್ಥಳಕ್ಕೆ 15, ಭಕ್ತ ಸ್ಥಳಕ್ಕೆ 52, ಮಹೇಶ್ವರ ಸ್ಥಳಕ್ಕೆ 36, ಪ್ರಸಾದಿ ಸ್ಥಳಕ್ಕೆ 33, ಪ್ರಾಣಲಿಂಗಿ ಸ್ಥಳಕ್ಕೆ 110, ಶರಣ ಸ್ಥಳಕ್ಕೆ 124, ಐಕ್ಯ ಸ್ಥಳಕ್ಕೆ 110, ನಿರ್ವಯ ಸ್ಥಳಕ್ಕೆ 15, ಒಟ್ಟು ಅಂತು ಸ್ಥಳಕ್ಕೆ 21, ಒಟ್ಟು 701 ವಚನಗಳು ಇವರವಿದಾವೆ. ಹೆಚ್ಚು ಶಶಿಕಾಂತ್ ಅನ್ನೋರು ಹೇಳ್ದಂಗೆ ಸ್ವಲ್ಪ ಈ ಶೈವ ಇದಕ್ಕೆ ಅವನ್ನ ಮಾಡಿದ್ದಾರೆ. ಅವರು ಸಾಕಷ್ಟು ನಮಗ್ ತಿಳುವಳಿಕೆ ಹೇಳ್ತಿರ್ತಾರೆ. ಹಂಗಾಗಿ ನಾವು ಇದ್ರ ಬಗ್ಗೆ ಚಿಂತನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗೇನು ಒಂದು ದಾರಿ ತೋರಿಸ್ತಾ ಇದಾರಲ್ಲ, ಈ ಒಂದು ದಾರಿ ನಮಗೆ ರಾಜ ಮಾರ್ಗವಾಗಿದೆ. ಇದರಂತೆ ತಿಳ್ಕೊಂಡು ನಡ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಶರಣಾರ್ಥಿ. ರತ್ನಕಕ್ಕ ಅಂದ್ರ ಯಾವ್ಯಾವ ವಚನಗಳು ಯಾವ ಇದ್ರೊಳಗ ಸ್ಥಳದೊಳಗೆ ಬರ್ತಾವ ಅನ್ನೋದನ್ನು ಸಹಿತ ಹೇಳಿದ್ರಿ. ಧನ್ಯವಾದಗಳು ತಮಗೆ. ಸಿದ್ದಪ್ಪ ಸರ್ ಹ್ಯಾಂಡ್ ರೈಸ್ ಮಾಡಿದಾರ ನೋಡ್ರಿ, ಹೇಳ್ರಿ. ಸಿದ್ದಪ್ಪ ಪದಾನಂದ್ ಸರ್. ನಮಸ್ಕಾರ ರೀ ಸರ್, ಎಲ್ಲರಿಗೂ ಶರಣಾರ್ಥಿಗಳು. ಪಟ್ಟಣ ಸರ್ ಮಾಡುವಂತ ಕಾರ್ಯ ಬಹಳ ಸ್ತುತ್ಯಾರ. ಮತ್ತು ನಾನು ಬಹಳಷ್ಟು ಸಂಶಯಗಳು ನಿರ್ವಹಣೆ ಆಗಿದಾವ. ಎಷ್ಟೇ ನಾವು ಗುದ್ದಾಡಿದ್ರು ಸದ್ಯಕ್ಕೆ ನೀರ ಕಂಡಲ್ಲಿ ಮುಳುಗೋದು, ಮರ ಕಂಡಲ್ಲಿ ಸುತ್ತುವಂತ ಜನ ಇದ್ದಾರ. ಎಷ್ಟೋ ಜ್ಞಾನಿಗಳು ಎಂತಿಂತ ವಿದ್ಯೆ ಇದ್ದವ್ರು ಸದ್ಯಕ್ಕೆ ಇಂಥ ಮಾಡ್ತಿರ್ತಾರ. ಆದ್ರೆ ನಿರ್ಬಿಡೆಯಾಗಿ ನಮ್ಮ ಪಟ್ಟಣ ಸರ್ ಹೇಳೋದು ನನಗೆ ಬಹಳ ಇದು ಅನಿಸ್ತದ. ಒಳ್ಳೆ ಕಾರ್ಯಕ್ರಮ. ಆದಾಗ್ಯೂ ನಮಗೆ ಈ ಪ್ರತಿಪಾದನೆ ಮಾಡಿದ್ರೆ, ನೀವು ಲಿಂಗಾಯತ ಧರ್ಮ ಅಂದ್ರೆ ಏನು, ಶರಣರ ಅಂದ್ರೆ ಏನು, ವಚನ ಸಾಹಿತ್ಯ ಅಂದ್ರೆ ಏನು ಅನ್ನೋದು ನೀವು ಬಹಳ ಎಳೆಯಾಗಿ ತಿಳ್ಕೊಂಡು ಹೇಳ್ತಾ ಇರೋದು, ನೀವು ಉಣಬಡಿಸ್ತಾ ಇರುವುದು ನಮಗೆ ಬಹಳ ತೃಪ್ತಿಯನ್ನು ಕೊಂಟದ. ಆದ್ರೆ ನೀವು ದತ್ತಿ ಒಂದು ಕಾರ್ಯಕ್ರಮ ಅಂದಿದ್ರಿ. ದತ್ತಿ ಕಾರ್ಯಕ್ರಮ ಅಂದ್ರೆ ನಿಮ್ಮ ಇಲ್ಲಿ ಹೇಗೆ ನಡೀತದ, ಅದಕ್ಕೆ ನಾವು ದತ್ತಿ ಒಳಗೆ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅನ್ನೋದು ವಿಷಯ ನನಗೆ ಗೊತ್ತಿಲ್ಲ. ಹಾಗೂ ಸರ್ ನಂಬರ್ ಕೊಡ್ಲಾಕ್ ಸಾಧ್ಯ ಆದ್ರೆ ಚಲೋ ಆಗ್ತದ ಮಾತಾಡ್ಲಾಕ ಅಂತ ನನ್ನ ಬೇಡಿಕೆ. ಶರಣಾರ್ಥಿಗಳು. ಅಪ್ಪವ್ರಿ ನಾ ಕೊಡ್ತೀನ್ರಿ. ಆಯ್ತು ಸರ್ ಜೊತೆ ಇಲ್ಲಿ ಕೊಟ್ರಿ ನೋಡ್ರಿ, ಚಾಟ್ ಬಾಕ್ಸ್ ನ ಹಾಕ್ಯಾರ್ರಿ. ಧನ್ಯವಾದಗಳ್ರಿ. ಸಿದ್ದಪ್ಪ ಪಡ್ನಾಡಪ್ಪ ಅವರು ಪ್ರತಿ ದಿನಾನು ಅವರು ವಚನಗಳ ನಿರ್ವಚನೆಯನ್ನ ಅತ್ಯಂತ ಬಹಳ ಶರಣ ಧರ್ಮಕ ಆಶಯಕ್ಕೆ ಅನುಗುಣವಾಗಿನೇ ವಚನ ನಿರ್ವಚನವನ್ನ ಮಾಡ್ತಾರ. ಮತ್ತು ಜಾನಪದ ಸಾಹಿತ್ಯದೊಳಗುನು ಜನಪದ ಗೀತೆಗಳನ್ನ ಶರಣ ಸಾಹಿತ್ಯದ ಮೇಲೆ ಹಾಡಿರ್ತಕ್ಕಂತ ಬಹಳ ಸುಂದರವಾಗಿ ಅವರು ಹಾಡ್ತಾರ. ಅಪ್ಪವ್ರ ತಮಗ ಧನ್ಯವಾದಗಳ್ರಿ. ಪ್ರತಿ ಸಲಾನು ನೀವು ಇಲ್ಲಿ ಜಾಯಿನ್ ಇರ್ತೀರಿ. ಸರ್ ನಂಬರ್ ತಗೋರಿ, ಸರ್ ಜೊತೆ ಮಾತಾಡ್ರಿ ಅಂತ ಹೇಳಿ ಕೇಳ್ತೇನ್ರಿ. ಆಮೇಲೆ ಡಾಕ್ಟರ್ ವೀಣಾ ಎಲ್ಗಾರ್. ಡಾಕ್ಟರ್ ವೀಣಾ ಅಕ್ಕಾರಿ.
ಡಾಕ್ಟರ್ ವೀಣಾ ಅಕ್ಕಾರಿ. ಎಲ್ಲರಿಗೂ ಶರಣಾರ್ಥಿಗಳು. ಅನಿವಾರ್ಯ ಕಾರಣಗಳಿಂದ ನಾನು ಬಹಳ ತಡವಾಗಿ ಗೂಗಲ್ ಮೀಟಿಗೆ ಜಾಯ್ನ್ ಆದೆ. ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಈಗ ತಾನೇ ಕೆಲವರ ಅಭಿಪ್ರಾಯಗಳನ್ನು ಕೇಳಿದೆ. ನೀವು ಕರೆದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶರಣಾರ್ಥಿ. ಧನ್ಯವಾದಗಳ್ರಿ ಅಕ್ಕ. ಬಹಳಷ್ಟು ಅವರು ಈಗ ಮತ್ತೆ ಶಾರದಾ ಪಾಟೀಲ್ ಮೇಡಮ್. ಶಾರದಮ್ಮ ಎರಡು ಸಮರ್ಪಣೆ ಅಂತದೆ ಸರ್. ಮಾಡ್ಬಿಡ್ಲಾ ಇಲ್ಲ ಮತ್ತೆ ಯಾರು ಸಂವಾದದೊಳಗೆ ಮಾತಾಡ್ತಾರ ಮಾತಾಡ್ಲಿ. ಬಗ್ಲಿ ಅವರು ಶರಣಾರ್ಥಿ ಮಾತಾಡು. ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಕೋಟಿ ಕೋಟಿ ಶರಣಾರ್ಥಿಗಳು. ನಾನು ಮಗ ಮತ್ತು ಮಗಳಲ್ಲಿ ಯಾರು ಶ್ರೇಷ್ಠ ಎನ್ನುವುದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಮಗ ರಾಗ್, ಮಗಳು ಅನುರಾಗ್. ಮಗ ಬುದ್ಧಿ, ಮಗಳು ಸಮೃದ್ಧಿ. ಮಗ ಸಾಹಿತ್ಯ, ಮಗಳು ಸಂಗೀತ. ಮಗ ಪ್ರೀತಿ, ಮಗಳು ವಾತ್ಸಲ್ಯ. ಮಗ ಧನಿ, ಮಗಳು ಧ್ವನಿ. ಮಗ ಮನೆತನ, ಮಗಳು ಮರ್ಯಾದೆ. ಮಗ ಚೇತನ, ಮಗಳು ಸಾಂತ್ವನ. ಮಗ ಗಣ್ಯ, ಮಗಳು ಧನ್ಯ. ಮಗ ಧೈರ್ಯ, ಮಗಳು ಐಶ್ವರ್ಯ. ಮಗ ಸಿಹಿ, ಮಗಳು ಮಧುರ. ಮಗ ಝೇಂಕಾರ, ಮಗಳು ಮಮಕಾರ. ಮಗ ಇಂಪು, ಮಗಳು ತಂಪು. ಮಗ ಸೊಬಗು, ಮಗಳು ಸೌಂದರ್ಯ. ಮಗ ದೃಷ್ಟಿ, ಮಗಳು ಸೃಷ್ಟಿ. ಮಗ ಕಿಮ್ಮತ್ತು, ಮಗಳು ಕಿಸ್ಮತ್ತು. ಮಗ ಹೃದಯ, ಮಗಳು ಮಿಡಿತ. ಮಗ ಕಣ್ಣು, ಮಗಳು ಬೆಳಕು. ಮಗ ಮೃದಂಗ, ಮಗಳು ಅಂತರಂಗ. ಮಗ ಆತ್ಮ. ಮಯೂರಿ ಅಪ್ಪ ನೆಕ್ಸ್ಟ್ ಟೈಮ್ ಮಾತಾಡಕಂತ ಮುಗಿಸ್ಬಿಡಮ್ಮ. ಮತ್ತಿನ್ನೂ ಜನ ಇದಾರ. ಕೇಳಿದ್ದಕ್ಕೂ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಶರಣಾರ್ಥಿಗಳು. ಮಾಧುರಿ ಧನ್ಯವಾದಗಳು. ಮತ್ತೆ ಯಾರನ್ನ ಕರೀನ್ರಿ ಸರ್? ಬೇಡ, ಶರಣಮ್ಮ ಗುರೇವಾಳ ಕೇಳ್ರಿ, ಇಲ್ಲ ಶಾರದಮ್ಮ ಮೇಡಮ್ ಕರೀರಿ. ಶರಣಮ್ಮ ಕರ್ ಡಾಕ್ಟರ್ ಶರಣಮ್ಮ ಗೊರೆ. ಎಲ್ಲಪ್ಪ ಕೊರಡೂರ್ ಸರ್. ಶರಣಮ್ಮ ಮೇಡಮ್ ಮಾತಾಡ್ರಿ ಮೇಡಮ್. ಅನ್ಮ್ಯೂಟ್ ಮಾಡಿದ್ರಿ, ಮಾತಾಡ್ರಿ. ಇರ್ಲಿ ತೋಡ್ ಮೇಡಮ್. ಎಲ್ಲರಿಗೂ ಅನ್ಮ್ಯೂಟ್ ಮಾಡಿದ್ರಿ, ಎಲ್ಲರಿಗೂ ಶರಣಾರ್ಥಿ. ವಿಷಯ ಏನಿಲ್ಲ ತೋಡ್ರಿ ಮೇಡಮ್. ಎಲ್ಲಾ ಕೇಳಿದ್ದೆ, ಎಲ್ಲಾ ಚೆನ್ನಾಗಿ. ಇಬ್ರು ಸಹೋದರಿಯರು ತುಂಬಾ ಚೆನ್ನಾಗಿ ಹೇಳಿದ್ರು. ಅದಕ್ಕಿಂತ ವಿಶೇಷವಾಗಿ ಪಟ್ಟಣ್ ಸರ್ ಅಂತೂ ಒಂದು ಸಂಶೋಧನಾತ್ಮಕ ಮಾತುಗಳನ್ನು ಹೇಳಿದ್ರು. ಎಲ್ಲರಿಗೂ ಧನ್ಯವಾದ. ವಿಶೇಷವಾಗಿ ಹೇಳುವುದೇನಿಲ್ಲ ಮೇಡಮ್. ಧನ್ಯವಾದ. ಧನ್ಯವಾದಗಳ್ರಿ ಅಕ್ಕ, ಧನ್ಯವಾದಗಳ್ರಿ. ಧನ್ಯವಾದಗಳು ಶರಣಾರ್ಥಿ. ಶಾರದಾ ಪಾಟೀಲ್ ಮೇಡಮ್ ಕರಿಬಿಡ್ರಿ. ಶರಣು ಸಮರ್ಪಣೆ. ಆಯ್ತು. ಸಂವಾದದಲ್ಲಿ ಭಾಗಿಯಾಗಿ ಚರ್ಚೆಯನ್ನು ಮಾಡಿರ್ತಕ್ಕಂಥ ಮತ್ತು ತಮ್ಮ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯರಿಗೆ ಶರಣಾರ್ಥಿಗಳು.
ಆಮೇಲೆ ಮಾರ್ಗದರ್ಶನ ನುಡಿಗಳನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಪ್ರತಿ ಸಲನೂ ಅವರು ನುಡಿಗಳು ಹೊಸವು ಇರ್ತಾವು, ಅರ್ಥಪೂರ್ಣ ಇರ್ತಾವು, ಅನುಭವವನ್ನ ನಮ್ಮಲ್ಲಿ ಹೆಚ್ಚಿಸ್ತಾವು ಅಂತ ಮಾತುಗಳನ್ನ ಆಡಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತು ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ, ಈಗ ಶರಣು ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಹಿರಿಯ ಅಮ್ಮ ಶಾರದಮ್ಮ ಪಾಟೀಲ್ ಮೇಟಿ ಅವರು ಶರಣು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಆಶ್ರಯದಲ್ಲಿ ಇಂದು ನಡೆದ ಈ ಅಂತರ್ಜಾಲದ ಉಪನ್ಯಾಸದಲ್ಲಿ ಭಾಗವಹಿಸಿದ ಎಲ್ಲ ಶರಣೆಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಸಿದ್ಧ ಜಾಡಿನಲ್ಲಿ ನಡೆಯದೆ ಶರಣರ ಬದುಕು ಹಾಗೂ ಶರಣ ಸಾಹಿತ್ಯದ ವಿವಿಧ ಆಯಾಮಗಳಲ್ಲಿ ಹೆಕ್ಕಿ ಹೊಸ ವಿಷಯಗಳನ್ನ ಉಪನ್ಯಾಸಕ್ಕೆ ಆಯ್ಕೆ ಮಾಡಿ ನಮ್ಮನ್ನೆಲ್ಲ ಈ ವಚನ ಚಿಂತನೆಗೆ ಹಚ್ಚುತ್ತಿರುವಂತಹ ಹಾಗೂ ಶರಣರ ಆಶೋತ್ತರಗಳನ್ನ ಅವರ ಅವುಗಳನ್ನ ಎತ್ತರಕ್ಕೆ ಮತ್ತು ಬಿತ್ತರಿಸುವಲ್ಲಿ ಎಲ್ಲರೆದುರಿಗೆ ಸಾದರಪಡಿಸಲು ಸದಾ ಹಂಬಲಿಸುತ್ತಿರುವ ಹಾಗೂ ಅವರದೇ ಆದ ಸ್ವಂತಿಕೆಯ ಅನನ್ಯತೆಯಲ್ಲಿ ಕ್ರಿಯಾಶೀಲತೆಯ ಮೂಸಿಯಲ್ಲಿ ಮೂಡಿ ಬರುವಂತಹ ಚಟುವಟಿಕೆಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ರವರು. ಯಾವಾಗ್ಲೂ ಒಂದು ಲಿಂಗಾಯತದ ಬಗ್ಗೆ ಅವರಿಗಿರುವಂತಹ ಕಳಕಳಿ ಮತ್ತು ಈಗ ನಡೆಯುತ್ತಿರುವಂತಹ ನಮ್ಮೆದುರಿಗೆ ಪ್ರಸ್ತುತ ನಡೆಯುತ್ತಿರುವಂತಹ ವೀರಶೈವ ಲಿಂಗಾಯತ ಒಂದು ಕಾರ್ಯಕ್ರಮ ಎಷ್ಟೊಂದು ಅದ್ದೂರಿಯಾಗಿ ಮಾಡಿದ್ರು, ಎಷ್ಟೊಂದು ಯಾವ ತತ್ವ ಸಿದ್ಧಾಂತಗಳನ್ನ ಅರಿಯದೆ ಒಂದು ಒಂದು ರೀತಿ ಅಪಚಾರನ ಮಾಡ್ತಾರೋ ಏನೋ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಷ್ಟೊಂದು ಹಣ ಮತ್ತು ಧನಗಳನ್ನ ವ್ಯರ್ಥ ಮಾಡುವುದಲ್ಲದೆ ತತ್ವಗಳಿಗೆ ಒಂದು ನೈತಿಕತೆ ಇಲ್ಲದೆ, ತತ್ವಗಳ ಒಂದು ತಿಳುವಳಿಕೆ ಇಲ್ಲದೆ ಮೌಢ್ಯದ ಒಂದು ಪರಂಪರೆಯಲ್ಲಿ ಇಂಥ ಒಂದು ಸಮಾವೇಶಗಳನ್ನ ಮಾಡಿ ಯಾವ ಸಾರ್ಥಕ ಮಾಡ್ತಾರೋ, ಯಾವ ಸಾರ್ಥಕಕ್ಕೆ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೋ ಏನು ಗೊತ್ತಾಗ್ತಾ ಇಲ್ಲ. ಇಂಥ ಅತೀವ ಒಂದು ಕಳಕಳಿಯಿಂದ, ಒಂದು ನೋವಿನಿಂದ ಸರ್ ಯಾವಾಗ್ಲೂ ಮಾತಾಡ್ತಿರ್ತಾರ. ನಾವು ನಮ್ಮ ತತ್ವಗಳನ್ನ, ನಿಜವಾದ ತತ್ವಗಳನ್ನ ಯಾವಾಗ ನಾವು ನಮ್ಗ ಅರಿವು ಆಗ್ತೈತೋ ಗೊತ್ತಾಗ್ತಾ ಇಲ್ಲ. ಇಂಥವ್ರಿಗೆ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಅವರ ಪಾಡಿಗೆ ಬಿಟ್ಟು ನಾವು ನಮ್ಮ ಕಾರ್ಯದಲ್ಲಿ, ನಮ್ಮ ಕೈಂಕರ್ಯದಲ್ಲಿ ಮುನ್ನುಗ್ಗೋಣ. ನಾವು ಶರಣರ ಆದರ್ಶ ತತ್ವ ಸಿದ್ಧಾಂತಗಳನ್ನ ಎತ್ತಿ ಹಿಡಿಯುವಂತ ನಮ್ಮ ಒಂದು ವೇದಿಕೆಯ ರೂವಾರಿಗಳು ಹಾಗೂ ಸಂಘಟಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ವಿಚಾರಗಳಿಗೆ ಮತ್ತು ಅವರಿಗೆ ಅವರ ಬೆನ್ನ ಹಿಂದೆ ನಿಂತು ಅವರ ಕೈಗಳನ್ನ ಈ ನಿಟ್ಟಿನಲ್ಲಿ ಬಲಪಡಿಸೋಣ ಅನ್ನುವಂತಹ ಒಂದು ಭಾವವನ್ನ ವ್ಯಕ್ತಪಡಿಸುತ್ತಾ, ಹಾಗೂ ಈ ಒಂದು ಗೂಗಲ್ ಮೀಟ್ ನಲ್ಲಿ ಕಾಲಾತೀತ ಶರಣರು ಒಬ್ರು 18ನೇ ಶತಮಾನಕ್ಕೆ ಸಂಬಂಧಪಟ್ಟವರು, ಇನ್ನೊಬ್ರು 16ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಇಬ್ಬರು ಶರಣರನ್ನ ಪರಿಚಯಿಸಿದಂತಹ ಒಬ್ರು ಡಾಕ್ಟರ್ ಶರಣ್ಯ ಪ್ರಿಯವಾದ ಹುಲಗಬಾಳಿಯವರು ಸುಮಾರು 430 ವಚನಗಳನ್ನ ಬರೆದಂತಹ ಸ್ವತಂತ್ರ ಸಿದ್ಧಲಿಂಗೇಶ್ವರರನ್ನ ಪರಿಚಯಿಸಿದರು. ಬಹಳಷ್ಟು ಅಧ್ಯಯನಶೀಲರವರು ಮತ್ತೆ ಬದ್ಧತೆಯನ್ನ ಪ್ರದರ್ಶಿಸುವಂತವರು. ಆದ್ರೆ ಇವತ್ತ ಅವರು ಪ್ರಯಾಣದಲ್ಲಿ ಇರುವುದರಿಂದ ಈ ಸ್ವಲ್ಪ ಮಾತಾಡಿದ್ದೆ ಸ್ವಲ್ಪ ಸರಿಯಾಗಿ ಅವರು ಸಮಗ್ರವಾಗಿ ಪರಿಚಯಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರ ಕಡೆಯಿಂದ. ಆದ್ರೆ ಅದನ್ನ ಡಾಕ್ಟರ್ ಪಟ್ಟಣ್ ಸರ್ ಅವರು ಹಾಗೂ ಸುಜಾತ ಪಾಟೀಲ್ ಅವರು ಕೂಡ ಅದರಲ್ಲಿ ಭಾಗವಹಿಸಿ ಸಾಕಷ್ಟು ನಮ್ಗ ಮಾಹಿತಿಯನ್ನ ಕೊಟ್ರು ಅನ್ನುವಂಥದ್ದು. ಹಾಗೆ ಇನ್ನೊಬ್ಬ ಉಪನ್ಯಾಸಕಾರರಂತ ಅವರಿಗೆ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು ಪ್ರಿಯವಾದ ಹುಲಗಬಾಳಿಯವರಿಗೆ, ಹಾಗೂ ಅಪರೂಪದ ವಿರಳಾತಿ ವಿರಳರೆಂದೇ ಹೇಳಬಹುದಾದಂತಹ ಶರಣ ಜಕ್ಕಣ್ಣಯ್ಯನವರನ್ನ ಪರಿಚಯಿಸಿ, ಹಾಗೂ ಬಹಳಷ್ಟು ಕಠಿಣವಾದಂತಹ ಒಂದು ಕೆಲಸ ಅದು. ಅವರು ಜಕ್ಕಣ್ಣಯ್ಯನವರ ತತ್ವ ಆದರ್ಶ ಸಿದ್ಧಾಂತಗಳು ಬಹಳಷ್ಟು ಕಠಿಣವಾಗಿರುವಂತಹದ್ದು. ನಿರಾಳ ಮಂತ್ರ ಗೌಪ್ಯವನ್ನ ಅದರ ಅರ್ಥವನ್ನ ಬಿಡಿಸಿ ಹೇಳಿದ್ರು. ಆಮೇಲೆ ತನ್ನ ತಾನು ಅರಿತ ಮೇಲೆ ಇನ್ನೇನು ಅಂತ
ಇವರು ಮಡಿವಾಳ ಇವರು ಹೇಳ್ತಾರೆ ಈಗ ಕಡ್ಕೋಳ ಮಡಿವಾಳಪ್ಪನವರು ಆ ಒಂದು ನಿಟ್ಟಿನಲ್ಲಿ ಇವರು ಜಕ್ಕಣ್ಣಯ್ಯನವರು ವಚನಗಳನ್ನ ರಚಿಸಿದ್ರು. ಹಾಗೆ ಅಲ್ಲಮ ಪ್ರಭುಗಳನ್ನ ನೆನಪಿಸುವಂತಹ ವಚನಗಳು ಅವರು ಅದಾವು ಅಂತ ಹೇಳಿದ್ರು. ಬಹಳಷ್ಟು ಎಲ್ಲೂ ನಾವು ಮೊದ್ಲೇ ಸಲ ನಾ ಈ ಜಕ್ಕಣ್ಣಯ್ಯನವರ ಹೆಸರನ್ನ ಕೇಳಿದೆ. ಅಂಥ ಶರಣರನ್ನ ಬಹಳಷ್ಟು ಶ್ರಮ ವಹಿಸಿ ವಿಷಯ ಸಂಗ್ರಹಿಸಿ ನಮಗ ಒಂದು ಭಾವ ನಿರ್ಭಾವವಾದ ಮೇಲೆ ಲೋಕದ ಹಂಗೇಕೆ ಅನ್ನುವಂತ ನಿರಾಲಂಬ ಸ್ಥಿತಿಯನ್ನ ಅವರು ಚೆನ್ನಾಗಿ ವಿವರಿಸಿದರು. ಉಸಿರು ಶಬ್ದ ಭಾವಗಳನ್ನ ಅರಿತವನೇ ನಿಜವಾದ ಶರಣ ಅನ್ನುವಂತ ಒಂದು ರೀತಿ ಕೊಟೇಶನ್ ಉದ್ಘೋಷ ಅನ್ನುವಂತ ವಾಕ್ಯಗಳು ಅವರು ಬಳಸಿದ್ರು ಜಕ್ಕಣ್ಣಯ್ಯನವರ ಬಗ್ಗೆ. ಹಾಗೆ ಕಠಿಣ ಮತ್ತು ಗಮ್ಯಾತೀತವಾದಂತಹ ಕಠಿಣ ತತ್ವಗಳನ್ನ ಸರಳೀಕರಿಸಿ ಬಹಳಷ್ಟು ನಮಗೆ ಅನುಭವವನ್ನ ನಮಗೆ ಪರಿಚಯಿಸಿ ಆ ಶರಣರನ್ನ ಚೆನ್ನಾಗಿ ಪರಿಚಯಿಸಿ ಅವರ ಬಗ್ಗೆ ಹೆಚ್ಚಿನ ಓದನ್ನ ನಾವು ಮಾಡಬಹುದು ಅನ್ನುವಂತಹ ದೃಷ್ಟಿಯೊಳಗೆ ನಮ್ಮನ್ನ ಪ್ರೇರೇಪಿಸಿದಂತಹ ಅವರ ಒಂದು ಅನುಭವ ತುಂಬಾ ಚೆನ್ನಾಗಿತ್ತು. ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಹಾಗೆ ವಚನ ಪ್ರಾರ್ಥನೆಯನ್ನ ಮಾಡಿ ಶರಣ ಸಮಾಗಮಕ್ಕೆ ಭಕ್ತಿಯ ಚಾಲನೆಯನ್ನು ನೀಡಿದಂತಹ ಪ್ರೇಮಕ್ಕ ಹೊರಟ್ಟಿಯವರು ಹಾಗೂ ಅವರ ಸಖಿ ಇನ್ನೊಬ್ರು ಪ್ರೇಮಕ್ಕ ಅವರಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ವಚನ ಮಂಗಳ ಮಾಡಲಿರುವ ಶರಣೆ ಸರಸ್ವತಿ ಬಿರಾದಾರ್ ಅವರಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಅತ್ಯಂತ ಕ್ರಿಯಾಶೀಲರು ಅನುಭಾವಿಗಳು ಆದ ಹಿರಿಯ ಶರಣೆ ಸುಜಾತಾ ಪಾಟೀಲ್ ಅವರು ಇದುವರೆಗೆ ಅತ್ಯಂತ ಸೂತ್ರಬದ್ಧವಾಗಿ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡಿದ್ದಾರೆ. ಅಲ್ಲದೆ ಅವರು ವೇದಿಕೆ ಹಿರಿಯ ಸಂಘಟಕರು ಇರುವುದರಿಂದ ಅವರೊಂದಿಗೆ ಸಂಘಟನಾ ಕಾರ್ಯದಲ್ಲಿ ಕೈ ಜೋಡಿಸುತ್ತಿರುವಂತಹ ಸುಜಾ ಪಾಟೀಲ್ ಅವರಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ನಮ್ಮ ಸುಜಾತಾ ಪಾಟೀಲ್ ಅವರಂತೂ ಯಾವ ಪಾತ್ರಕ್ಕೂ ಸೈ ಅನ್ನುವಂತ ಒಂದು ಗ್ಯಾಪಿನೊಳಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಾರ, ಫಿಲ್ ಇನ್ ದ ಗ್ಯಾಪ್ಸ್. ಹೀಗೆ ವೇಳೆ ಸಿಕ್ಕಾಗ ಎಲ್ಲ ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚ್ಕೋತಾರ. ಯಾವ ಪಾತ್ರಕ್ಕೂ ಸೈ ಅನ್ನುವಂತ ಯಾವ ಪ್ರಸಂಗದೊಳಗ ಬಣ್ಣ ಹಚ್ಚಿಕೊಂಡು ವೇದಿಕೆಗೆ ಬರ್ಲಿಕ್ಕೂ ಅವರು ತಯಾರಾಗಿ ಇರ್ತಾರ. ಅಂತ ಅನುಭಾವಿಗಳಾದಂತಹ ಸುಜಾತಾ ಪಾಟೀಲ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳನ್ನ ಹೇಳ್ತಾ, ಅಲ್ಲದೆ ಈ ಗೂಗಲ್ ಮೀಟ್ಗೆ ಸಂಯೋಜಕರಾಗಿ ಭಾಗವಹಿಸಿದಂತಹ ಡಾಕ್ಟರ್ ವೀಣಾ ಹೂಗಾರ್ ಅವರು, ಶರಣ ರಾಜು ಮೆಟಗುಡ್, ಶರಣೆ ಸುವರ್ಣಕ್ಕ ಪಾಟೀಲ್ ಹಾಗೂ ಶರಣ ಉಮಾ ಶಂಕರ್ MN ಹಾಗೂ ಡಾಕ್ಟರ್ ಉಮಾಕಾಂತ್ ಶೆಟ್ಟರ್ ಹಾಗೂ ಶರಣೆ ದೀಪಾ ನಂದಪ್ಪಗೌಡರು ಇವರಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಇವರೆಲ್ಲ ಕೈ ಜೋಡಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದರಿಂದ ನಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇರ್ತವೆ. ಈ ಕಾರ್ಯಕ್ರಮವನ್ನ ಅಂತರ್ಜಾಲದಲ್ಲಿ ಆಲಿಸಿದ ಎಲ್ಲ ಶರಣು ಮನಸ್ಸಿನ ಶ್ರೋತೃಗಳಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಅಲ್ಲದೆ ಅವಿರತವಾಗಿ ತಾಂತ್ರಿಕ ಸಹಾಯವನ್ನ ನೀಡುತ್ತಾ ಬಂದಿರುವಂತಹ ದಾನಮ್ಮ ಜಳಕಿಯವರು ಬರೀ ಧನ್ಯವಾದಗಳನ್ನ ಹೇಳಿದರೆ ಅವರಿಗೆ ಒಂದು ತರದ ಔಪಚಾರಿಕವಾದ ಮಾತಾಗ್ತದ. ದಾನಮ್ಮ ಅದನ್ನ ಶಬ್ದಗಳಲ್ಲಿ ನಾನು ಅವರ ಸೇವೆಯನ್ನ ವರ್ಣಿಸ್ಲಿಕ್ಕೆ ಆಗುದಿಲ್ಲ. ಆ ಶಬ್ದಗಳು ಸೋಲ್ತಾವ ಅನ್ನುವಂತ ಅವರ ಅವಿರತ ಶ್ರಮಕ್ಕೆ, ಅವಿರತ ದುಡಿಮೆಗೆ, ಅವಿರತ ಸಹಾಯಕ್ಕೆ ಧನ್ಯವಾದಗಳನ್ನ ಹೇಳುವಲ್ಲಿ ನಮ್ಮ ಶಬ್ದಗಳು ಸೋಲ್ತಾವ ಅಂತ ಹೇಳಿ ಅವರಿಗೆ ಅನಂತ ಶರಣಾರ್ಥಿಗಳು ಹಾಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಇಲ್ಲಿ ಸಂವಾದದಲ್ಲಿ ಭಾಗವಹಿಸಿದಂತಹ ಅಕ್ಕ ಮಹಾದೇವಿ ತೆಗ್ಗಿ ಹಾಗೂ ರತ್ನಕ್ಕ ಕಾದ್ರೋಳಿ, ಸಿದ್ದಪ್ಪಣ್ಣ ಹಾಗೂ ವೀಣಾ ಎಲಿಗಾರ್ ಅವರು, ಮತ್ತೆ ಈ ವೇದಿಕೆಯ ಒಂದು ಪುಟ್ಟ ಮಗಳಾಗಿ ಬಂದಂತಹ ಈ ಒಬ್ಬ ಮಗು ಮಗಳ ಶ್ರೇಷ್ಠತೆಯನ್ನ ಮಗನಿಗಿಂತ ಮಗಳ ಹೇಗೆ ಶ್ರೇಷ್ಠ ಅನ್ನುವಂತಹದ್ದು ಒಂದಿಷ್ಟು ಹೇಳಿದ್ಲು. ಈ ವೇದಿಕೆ ಬಹಳ ಗಂಭೀರವಾದಂತಹ ವೇದಿಕೆ. ಇದರಲ್ಲಿ ಮಕ್ಕಳನ್ನ ನಾವು ತೊಡಗಿಸೋದಕ್ಕಿಂತ ನವೆಂಬರ್ ಮಕ್ಕಳ ದಿನಾಚರಣೆ ಎಂದು ಮಕ್ಕಳಿಗಾಗಿಯೇ ನಾವು ಒಂದು ಕಾರ್ಯಕ್ರಮವನ್ನ ಮಾಡಿ ಮಕ್ಕಳಲ್ಲಿ ಶರಣ ತತ್ವವನ್ನ ನಾವು
ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ಮಾಡಿ ಅವರಿಗೂ ಅವಕಾಶ ಕೊಡೋಣ. ಯಾಕಂದ್ರೆ ಬಹಳಷ್ಟು ಜನ ಮಕ್ಕಳು ಬರ್ಬೇಕಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅನ್ನುವಂತ ಉತ್ಸುಕತೆಯನ್ನ ತೋರ್ತಾ ಇದ್ದಾರೆ. ಅದಕ್ಕೆ ಅವ್ರಿಗಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ನೀಡಿದಂತಹ ಹಾಗೂ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನ ಪರಿಚಯಿಸಿದಂತಹ ನನ್ನ ಆತ್ಮೀಯ ಅತಿಥಿಗಳನ್ನ ಪರಿಚಯಿಸಿ ತುಂಬಾ ಅನುಭವದ ಪ್ರಾಸ್ತಾವಿಕತೆಯನ್ನ ಈ ಕಾರ್ಯಕ್ರಮಕ್ಕೆ ಒದಗಿಸಿದಂತಹ ನನ್ನ ಆತ್ಮೀಯ ಸ್ನೇಹಿತೆ ಡಾಕ್ಟರ್ ಸರಸ್ವತಿ ಪಾಟೀಲ್ ರವರಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಇದರಲ್ಲಿ ಬಹಳಷ್ಟು ಶಶಿಕಾಂತ್ ಪಟ್ಟಣ್ ಅವರು ಇವತ್ತು ಬಹಳ ಚೆನ್ನಾಗಿ ಮಾತನಾಡಿದರು. ಹೇಗೆ ಒಂದು ಬಸವಣ್ಣವರ ವಚನ ನನಗೆ ಅವ್ರು ಹೇಗೆ ನಮ್ಮನ್ನೆಲ್ಲ ಸಂವಾದಕ್ಕೆ ಪ್ರೇರೇಪಿಸ್ತಾರ, ಅವ್ರನ್ನ ಕರೀರಿ ಇವ್ರನ್ನ ಕರಿ, ಸಂವಾದದೊಳಗ ನಮ್ಮಲ್ಲಿ ಇರುವಂತಹ ವಿಚಾರಗಳನ್ನ ಹೊರಹೊಮ್ಮಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾರ. ಬಸವಣ್ಣವರ ಒಂದು ವಚನ ಈ ಸಂದರ್ಭದೊಳಗ ನನ್ ನೆನಪಾಗ್ತಾ ಇದ್ದೆ. ಶರಣರೊಡನೆ ಸ್ರವವ ಮಾಡಿ ಮಾರುಗೋಲ ಬಿಡುವೆನಯ್ಯ. ಬಸವಣ್ಣವರು ಹೇಳ್ತಾರೆ, ಶರಣರೊಡನೆ ಸ್ರವವ ಮಾಡಿ ಮಾರುಗೋಲ ಬಿಡುವೆನಯ್ಯ, ತಾಗಲಿ ತಪ್ಪಲಿ ಗೆಲವೆನ್ನೆದೆಂಬೆನಯ್ಯ, ಕಳನಿಂದ ಕಡೆಗಳಕ್ಕೆ ಓಡುವೆ ಕೂಡಲ ಸಂಗಮ ದೇವಯ್ಯ ಅಂತ. ಹಾಗಾದ್ರೆ ಗುರು ಬಸವಣ್ಣವರು ಇಲ್ಲೇ ಶರಣರೊಡನೆ ಯುದ್ಧ ಮಾಡ್ತಾರ ಅಂತ ಯುದ್ಧದಲ್ಲಿ ತುಂಬಾ ಆಸಕ್ತಿಯನ್ನ ತೋರ್ಸಾಕ್ತಾರೆ. ಯಾಕಂದ್ರೆ ಯಾವ ಯುದ್ಧ ಶರಣರೊಡನೆ ಮಾಡುವಂತಹದ್ದು ಗುರು ಬಸವಣ್ಣವರು ಅನ್ನುವಂಥದ್ದು ಅನುಭವ ಗೋಷ್ಠಿಯಲ್ಲಿ ನಡೆಯುವ ಸಂವಾದವೇ ಅವರು ತೋರಿಸುವಂತಹ ಯುದ್ಧ. ಶರಣರ ಬಾಯಿಯಿಂದ ತತ್ವದ ಮಾತುಗಳನ್ನು ಹೊರಡಿಸ್ಬೇಕೆಂದು ತಾವೇ ಮೊದಲು ಮಾತಿನ ಮಾರುಗೋಲು ಬಿಡ್ತಾರ, ಸಂವಾದಕ್ಕೆ ಪ್ರಚೋದಿಸ್ತಾರ. ಹಾಗೆ ತಾವು ಎಸೆದ ಮಾತಿನ ಮಾರುಗೋಲು ಸರಿ ಇರ್ಲಿ ತಪ್ಪಿರ್ಲಿ ಸಂವಾದಕ್ಕೆ ಪ್ರೇರೇಪಿಸಿದ ಗೆಲುವು ಅವರದು. ಮಾತಿನಲ್ಲಿ ಅವರು ಸ್ವತಂತ್ರ ಮಾಡ್ತಾರ. ಕೆಲವು ಸರ್ತಿ ಯುದ್ಧ ಭೂಮಿಯಿಂದ ಓಡ್ ಹೋಗ್ತೀನಿ ಅನ್ನುವಂತ ಅಪಖ್ಯಾತಿ ಬಂದರೂ ಚಿಂತೆ ಇಲ್ಲ. ಶರಣರನ್ನ ಎಲ್ಲರನ್ನೂ ಶರಣರ ಮಹಿಮೆಯನ್ನ ಮೆರೆಸುವುದೇ ಅವ್ರದ್ದು ಉದ್ದೇಶ ಆಗಿರ್ತದೆ. ಹಾಗೆ ಇಲ್ಲಿ ಇಂಥ ಒಂದು ಅವರ ಉದ್ದೇಶವನ್ನ ನಾವು ಬಹಳಷ್ಟು ಪ್ರಸಂಗಗಳೊಳಗ ನಾವು ಕಾಣ್ತೀವಿ. ಹೇಗೆ ಒಂದು ಮೂಳಿಗೆ ಮಾರಯ್ಯ ಮಾರಯ್ಯನವರು ಈ ಹೊನ್ನಿನ ತುಂಡುಗಳನ್ನ ಇದನ್ ಮಾಡಿದಾಗ ಅವ್ರು ತೋರಿಸಿದಂತಹ ನಿರ್ಲಿಪ್ತತೆ ವೈರಾಗ್ಯತೆಯನ್ನ ಮೂಳಿಗೆ ಮಾರಯ್ಯನವರಿಂದ ಮೆರೆಸ್ತಾರ. ಹಾಗೆ ಅದಕ್ಕೆ ಮಾರಯ್ಯ ಹೆಚ್ಚು ಅಕ್ಕಿ ತರಿಸಿದಾಗ ಅವನ ಪತ್ನಿ ಅವನಿಗೆ ಹಿತೋಪದೇಶ ಮಾಡಿ ಗೃಹಿಣಿ ಹೇಗೆ ಇರ್ಬೇಕೆಂಬುದನ್ನ ಅವ್ರು ನಮ್ಗೆ ತೋರಿಸಿಕೊಡ್ತಾರ. ಹಾಗೆ ನುಲಿಯ ಚಂದಯ್ಯನ ಆಳು ಹಗ್ಗ ಮಾರಲು ಬಂದಾಗ ಜಾಸ್ತಿ ಹಣ ಕೊಟ್ಟು ಕಳುಹಿಸಿ ಚಂದಯ್ಯನವರು ಅನಾವಶ್ಯಕ್ಕಾಗಿ ಹೆಚ್ಚಿನ ಹಣ ಪಡೆಯಬಾರದೆಂದು ಹಿಂತಿರುಗಿಸ್ತಾ ಪ್ರಚೋದಿಸ್ತಾರ. ಹೀಗೆ ತಾವು ಸ್ವತಂತ್ರ ಮಾಡಿ ಗೆದ್ದಿದ್ದಾರೆ ಈ ಅಣುಕು ಯುದ್ಧದಲ್ಲಿ ಅನ್ನುವಂಥದ್ದು. ಹಾಗೆ ಶಶಿಕಾಂತ್ ಸರ್ ನಮ್ಮನ್ನ ಬಹಳಷ್ಟು ಈ ಒಂದು ಸಂವಾದದೊಳಗ ಬಡಿದೆಬ್ಬಿಸಿ ಎಚ್ಚರಿಸ್ತಾರ, ಭಾಗವಹಿಸ್ಲಿಕ್ಕೆ ಹೇಳ್ತಾರ. ನಾವು ಭಾಗವಹಿಸ್ಬೇಕು ಅಂತ ನಮ್ಮನ್ನ ಹೇಳ್ತಾರ ಅಂದ್ರೆ ನಾವು ಪ್ರಿಪೇರ್ ಆಗ್ಬೇಕು, ಓದ್ಬೇಕು, ನಾವು ಅದ ಸಮಾಜದೊಳಗೆ ಭಾಗವಹಿಸ್ಲಿಕ್ಕೆ ತಯಾರಾಗ್ಬೇಕು ಅನ್ನುವಂತ ಒಂದು ಉದ್ದೇಶ ಅವ್ರದ್ದಾಗಿರ್ತದ. ಒಟ್ಟಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಧನ್ಯವಾದಗಳು. ಈ ತಮಗೆಲ್ಲರಿಗೂ ಧನ್ಯವಾದಗಳು. ಏನ್ ಸರ್? ಸುಧಾ ಪಾಟೀಲ್ರು ಅವರು ಕೂಡ ಎಲ್ಲರಿಗೂ ಫೋನ್ ಮಾಡಿ ಬಹಳ ಆಸಕ್ತಿ ತೋರ್ಸಾಕತ್ತಾರೆ. ಅವ್ರಿಗೂ ಸುಧಾ ಪಾಟೀಲ್ರಂತೂ ಇತ್ತೀಚೆಗೆ ಅವರು ಬಹಳಷ್ಟು ಸುಜಾತ ಪಾಟೀಲ್ ಅವರ ಮೇಡಮ್ ಅವ್ರ ಒಂದು ಏನ್ ಹೊರೆ ಇತ್ತು ಅದನ್ನ ಬಹಳಷ್ಟು ಸುಧಾ ಪಾಟೀಲ್ ಅವರು ಕಡಿಮೆ ಮಾಡಾಕತ್ತಾರ. ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸ್ಕೊತಾರ. ಅಲ್ಲದೆ ದಿನಾಲೂ ವಚನಗಳನ್ನ ಇದ್ರೊಳಗ ಹಾಕ್ತಾರ ನಮ್ಮ ಗ್ರೂಪಿನೊಳಗ. ಇಂಥ ಒಂದು ಪ್ರೇರಣೆಯನ್ನ ನಾನು ಅವ್ರು ಪಡೆದಾರ ಅಂತಂದ್ರೆ ಅದು ಶಶಿಕಾಂತ್ ಪಟ್ಟಣ್ ಸರ್ ಇಂದನ ಅವರು ಪ್ರೇರಣೆಯನ್ನ ಪಡೆದಾರ. ಮತ್ತೆ ಚಾಚು ತಪ್ಪದೆ ಬೇಸರ ಇಲ್ಲದೆ ಮಾಡಾಕ್ತಾರ. ಅವರಿಗೆ ನಾನು ಎಷ್ಟೊಂದು ಧನ್ಯವಾದ ಹೇಳಿದ್ರು ಕಡಿಮೆನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಈ ಒಂದು ಸಂಘಟಕರಿಗೂ ಹಾಗೂ ಎಲ್ಲ ಶರಣರಿಗೂ ಧನ್ಯವಾದಗಳು. ಅತ್ಯಂತ ಆತ್ಮೀಯವಾಗಿ ಶರಣ ಸಮರ್ಪಣೆಯನ್ನ ಮಾಡಿರ್ತಕ್ಕಂತ ಮತ್ತ ವಿಚಾರಗಳನ್ನ ಸುದೀರ್ಘವಾಗಿ ಹಂಚಿಕೊಂಡಿರ್ತಕ್ಕಂತ ನಮ್ಮ ಅಮ್ಮ
ಈ ವೇದಿಕೆಯ ಅಮ್ಮ ಅಂತ ಹೇಳಿ ನಾವು ಹೇಳ್ತೀವಿ. ಶಾರದಮ್ಮಮ್ಮ, ಪ್ರೊಫೆಸರ್ ಶಾರದಮ್ಮಮ್ಮ ಪಾಟೀಲ್ ಒಂದಿಷ್ಟು ಹಮ್ಮು ಬಿಮ್ಮು ಅವ್ರ ಹಂತ್ಯಕ್ ಬಹಳಷ್ಟು ತಾಯಿ ಹೃದಯ ಅಮ್ಮಂದು. ಅವರಿಗೆ ನಾನು ಶರಣು ಶರಣಾರ್ಥಿಗಳು ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ಬಗ್ಗೆ ಡಾಕ್ಟರ್ ಪ್ರಿಯಮೋದ ಹುಲುಗಬಾಳಿಯವರು ಮತ್ತ ಜಕ್ಕಣ್ಣಯ್ಯನವ್ರ ಬಗ್ಗೆ ಶರಣೆ ಗೌರಮ್ಮಮ್ಮ ನಾಸಿ ಬಹಳಷ್ಟು ಅದ್ಭುತವಾಗಿ ಉಪನ್ಯಾಸವನ್ನ ನೀಡಿದ್ರು. ಅವರಿಬ್ಬರಿಗೂ ಶರಣು ಶರಣಾರ್ಥಿಗಳು, ಮತ್ತೊಮ್ಮೆ ಧನ್ಯವಾದಗಳು. ಸಂಯೋಜಕರಾದಂತಹ ಡಾಕ್ಟರ್ ವೀಣಾಕ್ಕ ಹೂಗಾರ್, ರಾಜು ಮೇಟ್ಗುಡ್, ಶರಣೆ ಸುವರ್ಣಕ್ಕ ಪಾಟೀಲ್, ಉಮಾಶಂಕರ್ MS, ಶರಣ ಉಮಾಕಾಂತ್ ಸೆಟ್ಕರ್ ಸರ್, ದೀಪಾಕ್ಕ ನಂದೆಪ್ಗೌಡರ್, ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಡಾಕ್ಟರ್ ದಾನಮ್ಮಕ್ಕ ಮತ್ತು ಸುಧಾಕ್ಕ ಪಾಟೀಲ್ ಅವರಿಗೂ ಶರಣು ಶರಣಾರ್ಥಿಗಳು, ಧನ್ಯವಾದಗಳನ್ನ ಹೇಳಿ ಈಗ ವಚನ ಮಂಗಳವನ್ನ ಆಮೇಲೆ ಸ್ವಾಗತ ಪ್ರಸ್ತಾವಿಕ ಮತ್ತು ಪರಿಚಯವನ್ನ ಬಹಳಷ್ಟು ಸುಂದರವಾಗಿ ಬಹಳಷ್ಟು ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಡಾಕ್ಟರ್ ಸರಸ್ವತಿ ಪಾಟೀಲ್ ಅಮ್ಮ ಅವರಿಗೂ, ಪ್ರೇಮಕಕ್ಕ ಹೊರಟ್ಟಿ ಅಕ್ಕ ಅವರಿಗೂ, ಮತ್ತು ಈಗ ವಚನ ಮಂಗಳವನ್ನ ಮಾಡಲಿರ್ತಕ್ಕಂಥ ಸರಸ್ವತಿ ಬಿರಾದಾರ್ ಅಕ್ಕನವರಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ವಚನ ಮಂಗಲವನ್ನ ಸರಸ್ವತಿ ಅಕ್ಕ ಬಿರಾದಾರ್ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನೊಂದು ಬಸವಣ್ಣನವರ ವಚನ ಹೇಳುವೆ. ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ, ತನುವ ಬೇಡಿದಡಿವೆ. ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಘನ ಮಹಿಮ ನಿಮ್ಮ ಶರಣರ ಪಾದ ದಾಣೆ, ಘನ ಮಹಿಮ ನಿಮ್ಮ ಶರಣರ ಪಾದ ದಾಣೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ, ತನುವ ಬೇಡಿದಡಿವೆ. ಮನವಚನ ಕಾಯದಲು ನಿಮ್ಮನ್ನಲ್ಲದೆ ಮತ್ತೊಂದರಿಯೇ, ಮನವಚನ ಕಾಯದಲು ನಿಮ್ಮನ್ನಲ್ಲದೆ ಮತ್ತೊಂದರಿಯೇ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ, ತನುವ ಬೇಡಿದಡಿವೆ, ತನುವ ಬೇಡಿದಡಿವೆ, ತನುವ ಬೇಡಿದಡಿವೆ ಮನವ ಬೇಡಿದಡಿವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು ಅಕ್ಕ. ಬಹಳಷ್ಟು ಸುಶ್ರಾಯವಾಗಿ ವಚನ ಮಂಗಲವನ್ನ ಮಾಡಿರ್ತಕ್ಕಂಥ ಸರಸ್ವತಿ. ಒಂದ್ ನಿಮಿಷ ಸುಜಾತ ಮೇಡಮ್. ಈ ವಚನದಲ್ಲಿ ಕೂಡ ಪ್ರಕ್ಷಿಪ್ತ ಕಲಬೆರಕೆ ಹೇಗಾಗಿದೆ ಅಂತಂದ್ರೆ, ತನುವ ಬೇಡಿದರೆ ನೀವೇ, ಮನವ ಬೇಡಿದರೆ ನೀವೇ, ಧನವ ಬೇಡಿದರೆ, ಧನವನ್ನ ಜನರು ಬೇಡೋದಲ್ಲ, ಧನವನ್ನ ಕೇಳೋದಿಲ್ಲ, ಅದು ಭಿಕ್ಷೆ ಆಗ್ಬಿಡ್ತದೆ. ಹೀಗಾಗಿ ಧನ ಅಂತಕ್ಕಂಥದ್ದು ಅಲ್ಲ, ಅದು ಘನ. ಘನ ಅಂದ್ರೆ ಅಸ್ಮಿತೆ. ತನು ತನ್ನ ವ್ಯಕ್ತಿಗತವಾದಂತ ಸುಖ ಸಂತೋಷ. ನಾನು ಇತ್ತೀಚೆಗೆ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಜೊತೆಗೆ ಇದನ್ನೇ ಚರ್ಚೆ ಮಾಡ್ತಿದ್ದೆ. ತನು ಮನ ಧನವನ್ನು ಯಾಕೆ ಬೇಡ್ತಾರ? ಭಿಕ್ಷೆ ಬೇಡಿಕೆ ಅಂತಕ್ಕಂಥದ್ದು ನೀಡಿಕೆ ಅಲ್ಲಗಳಿದಾಗ ಮತ್ತೆ ಯಾಕೆ ಬಂತು ಅಂತಂದ್ರ, ತನು ಕೇಳಿದ್ರೆ ಕೊಡ್ತೀನಿ, ಮನ ಕೇಳಿದ್ರೆ ಕೊಡ್ತೀನಿ, ನನ್ನ ಘನತೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅಂತಾರಲ್ಲ, ಘನ ನಿಮ್ಮನ್ನೇ ಇಡ್ತಕ್ಕಂಥ ಆ ಘನವ ಬೇಡಿದೊಡೆ ನೀವೇ. ನೀ ಕೇಳಿದ್ರೆ ಕೇಳು, ನನ್ನ ಘನವ ಕೇಳಿದ್ರೆ ಕೇಳು, ಕೊಡ್ತೀನಿ. ಘನ ಅಂತಕ್ಕಂಥದ್ದು ಅಪಭ್ರಂಶ ಅಥವಾ ಪಾಠಾಂತರ ಮಾಡೋದ್ನಾಗ ಅದು ಧನ ಅಂತ ಮಾಡ್ಯಾರ. ಕಾರಣ ಇದೇ ಶೈವ ರಾಜಕಾರಣ, ಇದೇ ಶೈವ ಸನಾತನಿಗಳೇನು ಮಾಡಿದ್ರು, ನಮ್ಗೆ ರೊಕ್ಕ ಕೊಡ್ಲಿ, ಪ್ರತಿ ವರ್ಷ ನಮ್ಗೆ ಹಿಂಗ ನಡ್ಸ್ಕೊಂಡು ಹೋಗ್ಲಿ, ನಾವು ಪಾದ ಪೂಜೆ ಮಾಡಿ ರೊಕ್ಕ ತಗೊಂಡು ಮತ್ತೆ ಹಿಂಗೆ ಅಡ್ಡ ಬಿದ್ದು ಸ್ವಾಮಿಗಳ ಮತ್ತೆ ಮುಂದಿನ ವರ್ಷ ಪ್ರತಿ ವರ್ಷ ಹಿಂಗ ನಡ್ಸ್ಕೊಂಡು ಹೋಗ್ರಿ ಅಂದ್ರೆ ಸುಲಿಗೆ ಮಾಡಿ ಶೋಷಣೆಯನ್ನ ನೀವು ಮಾಡ್ರಿ ಅಂತ ತಿಳ್ಕೊಂಡು ಚೇತಾವಣಿಯನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಪೂರಕವಾಗಿ ಇಂಥ ವಚನಗಳಂತಿದ್ದಾರೆ.
ಕ್ಷಮೆ, ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಸರ್. ಘನ ಬೇಕ್ರಿಯ ಕಾಲ ಧನವ ಅಲ್ಲ ಘನವ ಬೇಕು. ಎಲ್ಲರಿಗೂ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗೆ ಶರಣಾರ್ಥಿಗಳು. ನಾಳೆ 11:25 ಮತ್ತೆ ಶರಣ ಚಿಂತನ ಕಾರ್ಯಕ್ರಮಕ್ಕೆ ಎಲ್ಲರೂ ಜಾಯಿನ್ ಆಗ್ರಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯ್ತು ಅಂತ ಹೇಳಿ ಹೇಳ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ